ಕಾಂಜನ್ಗೆ ಕಿಲ್ಲರ್ ಕಾಂಜನ್ ಅನ್ನೋ ಪಟ್ಟ ಕಟ್ಟಿದ್ದಾರೆ. ಆ ಲೇಡೀಸ್ಗೆ ಎರಡಾನೇನೋ ದಾಳಿ ಮಾಡಿ ಪಾಪ ಅವ್ರ ಗಂಡ ಎಳ್ಕೊಳಕ್ ಹೋಗ್ತಾರೆ, ಅಲ್ಲಿದ್ದಂತ ಮಾವುತ ಓಡ್ತಾರ. ಯಾಕಂದ್ರೆ ಅದ್ರ ಟೆಂಪರೇ ಬೇರೆ ವಿಚಿತ್ರವಾಗಿ. ಕಣ್ಣು ಕಿವಿ ಮಟ್ಟದಲ್ಲಿ ಒಂದು ಗ್ರಂಥಿ ಇರುತ್ತೆ, ಅದು ಸೋರಕ್ ಶುರುವಾಗುತ್ತೆ. ಹುಚ್ಚರ ಜೊತೆ ಹೆಣ್ಮಕ್ಳು ಓಡಾಡಲ್ಲ ಅದನ್ನ. ಹಂಗೆ ಹೆಣ್ಣಾನೆಗಳು ಸ್ವಲ್ಪ ಡಿಸ್ಟೆನ್ಸ್ ಮೇಂಟೈನ್ ಮಾಡ್ತವೆ. ಅವಾಗ ಏನಾಗುತ್ತೆ, ಇನ್ನಷ್ಟು ಕೆರಳ ಎಲ್ಲೋ ಒಂದ್ ಕಡೆ ಟ್ರಿಗರ್ ಆಗಿದೆ ಅದಕ್ಕೆ. ಈ ಅಭಿಮನ್ಯು ಇವೆಲ್ಲ ಆನೆಗಳಿತ್ತಲ್ಲ, ಎಷ್ಟೇ ಮದ ಬಂದ್ರು ಕಂಟ್ರೋಲ್ ಮಾಡೋ ಮಾವುತರುಗಳಿತ್ತು. ಎರಡು ಹೆಣ್ಣಾನೆನ ಪಕ್ಕದಲ್ಲಿ ನಿಲ್ಲಿಸ್ಬಿಟ್ರೆ ಆನೆ ಬಹಳ ಶಿಸ್ತಾಗಿ ಯಾವುದೇ ಅಂಬಾರಿನಲ್ಲಿ 3 ಗಂಟನೆ ಒಟ್ಟಿಗೆ ಹೋಗಿರೋ ಉದಾಹರಣೆಗಳೇ ಇದೆ. ಏಕಾಏಕಿ ದಾಳಿ ಮಾಡೋಕ್ ಮುಂಚೆ ಪ್ರತಿಯೊಂದನ್ನು ಅದು ಗಮನಿಸುತ್ತೆ. ಆನೆಗಳು ಎಲ್ಲೋ ಅನಾಥ ಮರಿ ಸಿಕ್ಕಿದ್ರೆ ಅಷ್ಟು ಮನುಷ್ಯನ್ಗಿಂತ ತುಂಬಾ ಭಾವನಾತ್ಮಕವಾಗಿ ಅದು ಬೇರೆ ರೀತಿ ಇರುತ್ತೆ ಅಂತ. ಆನೆ ಬಂಡೀಪುರದಿಂದ ಬನ್ನರ್ಘಟ್ಟಕ್ಕೂ ಬರುತ್ತೆ, ಮತ್ತೆ ಬನ್ನರ್ಘಟ್ಟದಿಂದ ಕಬಿನಿಗೂ ಹಿನ್ನೀರು ಪ್ರದೇಶಕ್ಕೂ ಹೋಗುತ್ತೆ. ಪ್ರತಿಭಟನೆ ಮಾಡ್ತವೆ, ಇದು ನನ್ನ ಜಾಗ, ನೀವು ಯಾಕೆ ಇಲ್ಲ ಅಂದ್ರೆ 2-3 ದಿನ ಅಲ್ಲೇ ಬಿಡಾರ್ನೇ. ಜನ ಹೋಗಿ ಟಚ್ ಮಾಡೋದು, ಅಷ್ಟೊಂದು ವೈಲ್ಡ್ ಜೊತೆ ನಾವು ಕನೆಕ್ಟ್ ಆಗೋದು ಬೇಕಾ ಬೇಡವಾ ನಿಮ್ ಪ್ರಕಾರ? ಬಂಡೀಪುರನೋ ನಾಗರಹೊಳೆನಲ್ಲೋ ಹೈವೇನಲ್ಲಿ ಎಲ್ಲರ ಆನೆನೋ ಜಿಂಕೆನೋ ಕಿಚ್ಚಾಯಿಸಿ ಗಾಡಿನೂ ಇಳಿದು ಬಿಟ್ಟು ಅವ್ರ ಸೇಫ್ಟಿನೇ ಅವ್ರು ನೋಡ್ಕೊಳ್ಳಲ್ಲ, ಒಂದು ವಿಡಿಯೋ ಮಾಡ್ಬೇಕು. ಮನುಷ್ಯರಲ್ಲಿ ಹೇಗೆ ಆ ಅಕ್ಕ ತಂಗಿ ತಾಯಿ ಜೊತೆ ದೈಹಿಕ ಸಂಬಂಧ ಬೆಳೆಸೋದು ತಪ್ಪು ಅಂತಿದ್ಯೋ, ಆನೆಗಳಲ್ಲೂ ಕೂಡ ಅಂಥದ್ದು ನಡೆಯುತ್ತೆ ಅನ್ನೋದು ಓದ್ ನನಗೆ ಆಶ್ಚರ್ಯ ಆಯ್ತು. 9-10 ವರ್ಷ ಆಗ್ತಾ ಇದ್ದಂಗೆ ಗಂಡನೆ ಮರಿಗಳನ್ನೇ ಸಪ್ರೇಟ್ ಮಾಡ್ಬೋದು. ಆನೆ ಕಣ್ಣೀರ್ ಹಾಕ್ತದೆ, ನಾವು ಸಿನಿಮಾಗಳಲ್ಲಿ ನೋಡಿರ್ತೀವಿ. ಸಾಮಾನ್ಯವಾಗಿ ಸಾಕಿದವ್ರು ಬಿಟ್ಟು ಹೋದ್ರೆ ಕಣ್ಣೀರ್ ಹಾಕುತ್ತೆ. ತನ್ನ ಮರಿ ಸತ್ತೋಯ್ತು ಅನ್ನೋದು ಸಹಿಸ್ಕೊಳ್ಳಿಲ್ಲ ಅಂತಂದ್ರೆ ಆ ಮರಿನ ಸೊಂಡ್ಲಲ್ಲಿ ಇಟ್ಕೊಂಡು, ಸತ್ತಿರೋ ಮರಿನೇ ಸೊಂಡ್ಲಲ್ಲಿ ಇಟ್ಕೊಂಡು 4-5 ದಿನ ಓಡಾಡಿರೋದು. ಮಾವುತನ ಮಾತನ್ನ ಆನೆಗಳು ಕೇಳೋದು ಕೆಲವೊಂದ್ಸಲ ಕೇಳಲ್ಲ. ಮಕ್ಕಳಾಗಿರ್ಲಿ ಆನೆ ಆಗಿರ್ಲಿ, ಅಲ್ಲೊಂದು ಶಿಸ್ತು ಕಲಿಸ್ಲಿಲ್ಲ ಅಂತಂದ್ರೆ ಎಷ್ಟೋ ಜನಕ್ಕೆ ತೊಂದರೆ ಆಗ್ಬಿಡುತ್ತೆ. ಅದರದ್ದು ವಾಸಕ್ಷೇತ್ರವನ್ನ ಕಟ್ ಆಫ್ ಮಾಡ್ತಾ ಇದೀವಿ. ಅದರದ್ದು ಆ ರೋದನೆ ಕೇಳೋರಿಲ್ಲ. ಇಡೀ ಬಂಡೀಪುರದಲ್ಲೆಲ್ಲ ರೆಸಾರ್ಟ್. ಅಭಿಮನ್ಯು ಕರ್ನಾಟಕದ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಏನೋ ಒಂಥರ ಅದು ದೈವಿಕವಾದಂತ ಒಂದು ಕೊಡುಗೆ. ಎಲ್ಲೋ ಬೆಳಗ್ಗೆ ಸ್ನಾನ ಮುಗಿಸಿ ಒಂದು 8 ಮುದ್ದೆ ಸಿಕ್ತು ಅಂತಂದ್ರೆ ನೀವು ಅದಕ್ಕೆ ಓಡ್ದು ಹೇಳ್ಬೇಕಂತಾನೆ ಇಲ್ಲ, ಲಾರಿ ಎಲ್ಲಿದೆ ಅದೇ ಹೋಗಲ್ಲ. ನಮಸ್ಕಾರ, ರಿವ್ಯೂ ಚಾನಲ್ಗೆ ಸ್ವಾಗತ. ನಾನು ಸೌಖ್ಯ ಗಾಂವ್ಕರ್. ದುಬಾರಿಯಲ್ಲಿ ನಡೆದಂತ ಘಟನೆ ಇಡೀ ರಾಜ್ಯವನ್ನ ಬೆಚ್ಚಿ ಬೀಳಿಸ್ತು. ಒಬ್ರು ಹೆಣ್ಮಗಳು ತೀರ್ಕೊಂಡ್ರು, ಎಲ್ಲರೂ ಪ್ರೀತಿ ಮಾಡ್ತಿದ್ದ ಮಾರ್ತಾಂಡ ಆನೆನೂ ತೀರ್ಕೊಳ್ತು. ತಪ್ಪ್ಯಾರದ್ದು? ಈಗ ಕಿಲ್ಲರ್ ಕಾಂಜನ್ ಅಂತ ಆನೆ ಮೇಲೆ ಆಕ್ಷನ್ ತಗೊಳಕ್ ಮುಂದಾಗ್ತಿದ್ದಾರೆ. ಎಲ್ಲರೂ ಆನೆ ದೂಷಿಸ್ತಾ ಇದ್ದಾರೆ. ಸರಿ, ನಿಜವಾಗ ಅಲ್ಲಿ ನಡೆದಿದ್ದು ಏನು ಹಾಗಾದ್ರೆ? ಆನೆ ದೈತ್ಯ ಪ್ರಾಣಿ, ಅಷ್ಟೇ ದೈತ್ಯವಾದ ಭಾವನಾತ್ಮಕ ಪ್ರಪಂಚ ಇರುತ್ತೆ ಅದಕ್ಕೊಂದು. ಹೆರಿಗೆ ಮಾಡಿಸೋದ್ರಿಂದ ಹಿಡಿದು ದತ್ತು ತಗೊಳ್ಳೋದ್ರಿಂದ ಹಿಡಿದು 40 ವರ್ಷ ಹಿಂದಿನ ಮೆಮೊರಿ ಕೂಡ ಇಟ್ಕೊಳ್ಳುತ್ತೆ ಆನೆ. ಯಾವ ರೀತಿ ಮನುಷ್ಯರನ್ನ ಮೀರಿಸೋ ಕ್ವಾಲಿಟೀಸ್ ಇದೆ ಗೊತ್ತಾ ಆನೆಗಳ ಬಗ್ಗೆ? ನಾವು ಏನ್ ತಿಳ್ಕೊಳ್ಬೇಕಾಗಿದೆ? ಆನೆಗಳ ಬಗ್ಗೆ ತುಂಬಾ ಚೆನ್ನಾಗಿ ಅಧ್ಯಯನ ಮಾಡಿರುವಂತಹ ತಜ್ಞರು ನಮ್ಮ ಜೊತೆಗಿದ್ದಾರೆ. ನಾವೆಲ್ಲ ಇದ್ರ ಬಗ್ಗೆ ತಿಳ್ಕೊಳ್ಳೇಬೇಕು. ಪ್ರವಾಸಕ್ಕೆ ಹೋಗ್ತೀವಿ, ಮಜಾ ಮಾಡ್ತೀವಿ, ಬರ್ತೀವಿ, ಆಮೇಲೆ ಯಾರನ್ನೋ ದೂರ್ತೀವಿ ಅಲ್ಲ. ಮಾತಾಡೋಣ ಅದ್ರ ಬಗ್ಗೆ. ವನ್ಯಜೀವಿ ತಜ್ಞ ವಲ್ಲಿ ಶ್ರೀ ಕೌಶಿಕ್ ಅವ್ರನ್ನ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡೋಣ. ನಮಸ್ತೆ ಸರ್. ನಮಸ್ತೆ ಮೇಡಮ್. ಈಗ ನಮ್ಗೆ ಆಶ್ಚರ್ಯ ಆಗ್ತಿರೋದು ಸರ್, ಈಗ ಕಾಂಜನ್ಗೆ ಕಿಲ್ಲರ್ ಕಾಂಜನ್ ಅನ್ನೋ ಪಟ್ಟ ಕಟ್ಟಿದ್ದಾರೆ. ಮತ್ತೆ ಮಾರ್ತಾಂಡ ಆನೆ ಹೋಯ್ತು ಅಂತ ಬೇಜಾರಾಗ್ತಿದೆ ಎಲ್ರಿಗೂ. ಕಾಂಜನ್ನ ದಸರಾದಿಂದ ಬ್ಯಾನ್ ಮಾಡಿದ್ದಾರೆ. 3 ವರ್ಷ ಶಿಸ್ತು ಪ್ರದರ್ಶನ ಮಾಡಿ ದಸರಾ ಮೆರವಣಿಗೆಯಲ್ಲಿ ಭಾಗಿಯಾಗಿದ್ದಂತ ಇದೇ ಕಾಂಜನ್ ಈಗ ಕಿಲ್ಲರ್ ಆಗಿದ್ದಾನೆ. ಸೊ ಆನೆ ಮೇಲೆ ಆಕ್ಷನ್, ಇದೊಂಥರ ಹಾಸ್ಯಾಸ್ಪದ ಅಂತ ಅನಿಸ್ತಿದೆ. ಅಲ್ಲಿ ಎಷ್ಟೊಂದು ವಿಚಾರಗಳನ್ನು ಬಿಟ್ಟು ಈಗ ಆನೆ ಮೇಲೆ ಆಕ್ಷನ್ ತಗೊಳ್ತಿರೋದು ಸರಿನಾ? ವ್ಯವಸ್ಥೆ ನಾವು ಸರಿಪಡಿಸ್ಕೋಬೇಕಿತ್ತು. ಆನೆ ಅಲ್ಲಿ ನೋಡಕ್ ಹೋದ್ರೆ ಆ ದೃಶ್ಯದಲ್ಲಿ ಆನೆ ಆ ಲೇಡೀಸ್ಗೆ ಎರಡಾನೇನೂ ದಾಳಿ ಮಾಡಿಲ್ಲ. ಅವರು ಅಕಸ್ಮಾತ್ ಆಗಿ ಆನೆ ಮಧ್ಯದಲ್ಲಿ ಸಿಕ್ಕಾಕೊಂಡು ಆನೆ ಅವ್ರ ಮೇಲ್ ಬಿದ್ದು ಅವ್ರಿಗೆ ಉಸಿರಾಡಕ್ಕಾಗದೆ ಅವ್ರ ನೀರ್ ಕುಡಿದು ಸತ್ತಿರೋದು ಹೊರತು ಕಾಂಚನ್ ಆಗ್ಲಿ ಮಾರ್ತಾಂಡ ಆಗ್ಲಿ ಅವ್ರ ಸಾವು ಹೊಣೆ ಅಲ್ಲ. ಅಲ್ಲಿ ಏನಾಗಿತ್ತು ಅಂತಂದ್ರೆ ಸೆಕ್ಯೂರಿಟಿ ಲ್ಯಾಬ್ಸ್ ಅಂತಂದ್ರೆ ಜನ ಸ್ನಾನಕ್ಕೆ ಘಟ್ಟಕ್ಕೆ ಆನೆನ ಸ್ನಾನ ಮಾಡ್ಸೋದಕ್ಕೆ ಅಲ್ಲಿ ಇಳಿದ್ರೆ ಜನರ ಸೆಕ್ಯೂರಿಟಿ ಅಲ್ಲಿ ಸ್ವಲ್ಪ ಕೊರತೆ ಕಾಣ್ತಾ ಇತ್ತು ಅಂತ ಅನ್ನಿಸ್ತು ಸರ್. ನಾನು ಅಲ್ಲಿಗೆ ಹೋಗಿ ಬಂದಿದ್ದೀನಿ ಫ್ಯೂ ಮಂತ್ಸ್ ಬ್ಯಾಕ್. ತುಂಬಾ ಜನ ಈ ಇನ್ಸಿಡೆಂಟ್ ನೋಡಿದಾಗ ಎಲ್ರು, ಅಯ್ಯೋ ನಾವು ಡಿಸೆಂಬರ್ ಅಲ್ಲಿ ಹೋಗಿದ್ವಲ್ಲ, ನಾವು ಸಮ್ಮರ್ ಹಾಲಿಡೇಸ್ ಅಲ್ಲಿ ಹೋಗಿದ್ವಿ, ನಾವು ಈಗ 4-5 ಮಂತ್ಸ್ ಬ್ಯಾಕ್ ಹೋಗಿದ್ವಿ, ಅಲ್ಲೇ ನಿಂತ್ಕೊಂಡಿದ್ವಿ, ಆನೆಗೆ ಸ್ನಾನ ಮಾಡ್ಸಿದ್ವಿ, ಸೊಂಡ್ಲಲ್ಲಿ ಅದು ಶವರ್ ಕೊಡತ್ತೆ, ಅದನ್ನ ಮಕ್ಳಿಗೆಲ್ಲ ಹತ್ರ ಕಾಲ್ ಹತ್ರ ನಿಂತು ನಾವು ಅಷ್ಟೇ, ಆನೆ ಇಲ್ಲಿದೆ ಅಂದ್ರೆ ನಮ್ಮ ಮಗು ಇಲ್ಲೇ, ಚಿಕ್ಕ ಮಗು ನಿಲ್ಸ್ಕೊಂಡು ಎಷ್ಟು ಜನ ಆಟ ಆಡ್ತಿರ್ತಾರೆ ಅಲ್ಲೇನೆ. ಸೊ ಅಷ್ಟೆಲ್ಲ ವಾತಾವರಣ ಬಿಟ್ಟಿದೆ ಅಲ್ಲಿ. ಈಗ ಮೊನ್ನೆ ದೃಶ್ಯನೇ ನೋಡಿ, ಇದೆಲ್ಲ ಬಿಟ್ಟಾಕಿ ದೃಶ್ಯ ನೋಡಿದ್ರೆ ಪಾಪ ಅವ್ರ ಗಂಡ ಎಳ್ಕೊಳಕ್ ಹೋಗ್ತಾರೆ ಅವ್ರ ವೈಫನ್ನ ಸಿಕ್ಕಾಕೊಂಡಾಗ, ಅಲ್ಲಿದ್ದಂತಹ ಮಾವುತ ಓಡ್ತಾರ ಆ ಕಡೆ, ಇನ್ನೊಬ್ರು ಕಲ್ಲು ಹೊಡಿತಾರೆ. ಈ ದೃಶ್ಯ ನೋಡಿ ನಮ್ಗೆ ಆಶ್ಚರ್ಯ ಆಯ್ತು. ಸೊ ಅವ್ರಿಗೆ
ಆನೆಗೆ ಮದ ಏರಿದೆ ಅಂತಾನೋ, ಅದಕ್ಕೆ ಮೂಡ್ ಡಿಸ್ಟರ್ಬ್ ಆಗಿದೆ ಅಂತಾನೋ. ಸಾಮಾನ್ಯ ನಮ್ಗೊಂದ್ ನಾಯಿ, ಸಾಕಿದ್ ನಾಯಿ ಏನೋ ಸರಿ ಇಲ್ಲ, ಹುಷಾರಿಲ್ಲ, ಗೊತ್ತಾಗತ್ತೆ. ಮನುಷ್ಯರಿಗೆ ಏನೋ ಮೂಡ್ ಸರಿ ಇಲ್ಲ ಅಂದ್ರೆ ಗೊತ್ತಾಗತ್ತೆ. ಆನೆ ವರ್ತನೆನೂ ಗೊತ್ತಾಗ್ಲೇಬೇಕಿತ್ತಲ್ವಾ? ಅದನ್ನ ಗೊತ್ತಾಗುತ್ತೆ. ಯಾಕೆ ಇಳಿಸಿದ್ರು ಅಲ್ಲಿ ಅನ್ನೋದು ಪ್ರಶ್ನೆ ಸಾಮಾನ್ಯವಾಗಿ. ಹೌದು, ನಮಗೂ ಅದೇ ಹುಟ್ಟಿತು. ಏನಾಗತ್ತೆ ಅಂತಂದ್ರೆ, ಜನಕ್ಕೆ ಬೇಸಿಗೆ ರಜದಲ್ಲಿ ಎಲ್ಲಿಗೆ ಹೋಗ್ಬೇಕು ಅಂತ ಪ್ರಶ್ನೆ ಬರುತ್ತೆ. ಕೆಲವು ಮಕ್ಕಳು ಆನೆ ಅಂತಾರೆ, ಕೆಲವು ಮಕ್ಕಳು ಝೂ ಅಂತಾರೆ, ಕೆಲವು ಮಕ್ಕಳು ಚಾರಣ ಅಂತಾರೆ, ಹೌದು. ಇನ್ ಕೆಲವು ಮಕ್ಕಳು ಅಜ್ಜಿ ಮನೆಯಲ್ಲೇ ಕಳೆದು ಬಿಡೋಣ ಅಂತ ಇರ್ತಾರೆ. ಹ್ಮ್ ಪೇರೆಂಟ್ಸ್ಗೂ ಒಂದು ಜಾಗದಲ್ಲಿ ಮಕ್ಕಳನ್ನ ಕರ್ಕೊಂಡು ಹೋಗ್ಬೇಕು, ಇಂಥ ಜಾಗ ತೋರಿಸ್ಬೇಕು ಅನ್ನೋದಿರುತ್ತೆ. ಬೆಳಿಗ್ಗೆ ಒಂದಷ್ಟು ಜನ, ಮಧ್ಯಾಹ್ನ ಒಂದಷ್ಟು ಜನ ಅಂತ ಅಲ್ಲಿ ಮಾಡ್ಕೊಂಡಿದ್ದಾರೆ. ಒಬ್ರಿಗೆ 300 ರೂಪಾಯಿ ತಗೋತಾರೆ. ಹ್ಮ್ ಸೊ ಸುಮಾರು ಜನ ಅಲ್ಲಿಗೆ ಬರ್ತಾರೆ. ಸೊ ಒಂದ್ ರೀತಿ ಆ ದುಬಾರಿ ಕ್ಯಾಂಪ್ ನಡೆಸೋದಕ್ಕೆ ಬೇಕಾದಷ್ಟು ಹಣ ಟೂರಿಸಂ ಇಂದನೇ ಬರುತ್ತೆ. ಹ್ಮ್ ಹ್ಮ್ ಅಲ್ಲಿ ಸ್ವಲ್ಪ ವ್ಯವಸ್ಥೆದ ಲೋಪದೋಷ ಎದ್ದು ಕಾಣ್ತಾ ಇದೆ. ಏನು ಅಂತಂದ್ರೆ, ಅಲ್ಲಿ ಸೆಕ್ಯೂರಿಟಿ ಇರಲಿಲ್ಲ. ಜನ ಒಂದ್ ಕಡೆ ಯಾವ ತರ ಹೋದ್ರೆ ಇಳಿಬೇಕು ಮತ್ತೆ ಹೆಂಗ ಮುಂದಕ್ಕೆ ಹೋಗ್ಬೇಕು ಅನ್ನೋದು ಇರಲಿಲ್ಲ. ಆಮೇಲೆ ಈ ಮಸ್ತಿಗೆ ಬಂದಿರೋ ನಮ್ಮ ಕಾಂಜನ್ ಏನಿದಾನೆ, ಅವನ್ನ ಜನರಿಂದ ಸ್ವಲ್ಪ ದೂರ ಇಡೋ ಅಂಥದ್ದು ಏನಾರ ಮಾಡ್ಬೋದಿತ್ತು. ಹ್ಮ್ 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 ಯಾಕಂತಂದ್ರೆ 3 ವರ್ಷದ ಮುಂಚೆ ಅವ್ನು ದಸರಾಗ್ ಬಂದಾಗ್ಲೂ ಇದೇ ಊಟದ ವಿಚಾರದಲ್ಲಿ ಬೇರೆ ಆನೆ ಜೊತೆ ಕಿತ್ತಾಡ್ಕೊಂಡು ಮೇನ್ ರೋಡ್ ತನಕನೂ 2 ಆನೆಗಳು ಬಂದಿದ್ರು. ಒಂದು ಆನೆನ ಅಟ್ಟಿಸ್ಕೊಂಡು ಕಾಂಚನ್ ರೋಡ್ಗೆ ಬಂದಿದ್ದು ಇದೆ. ಹ್ಮ್ 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 ಸೊ ಹಂಗಾಗಿ ನೋಡಿದಾಗ ಯಾವುದೇ ಒಂದು ಆನೆ ಮಸ್ತಲ್ಲಿದ್ರೆ ಅದನ್ನ ಸಪ್ರೇಟ್ ಮಾಡಿ ಒಂದು 3 ತಿಂಗಳ ಕಾಲ ಅದಕ್ಕೆ ಮಾವುತರಾಗ್ಲಿ ಕಾವಡಿಗಳು ಜಾಸ್ತಿ ಹತ್ರಕ್ಕೂ ಹೋಗೋದಿಲ್ಲ. ಹ್ಮ್ ಹ್ಮ್ ಯಾಕಂದ್ರೆ ಅದ್ರ ಟೆಂಪರೇ ಬೇರೆ ವಿಚಿತ್ರವಾಗಿರುತ್ತೆ. ಮದ ಬರೋ ಟೈಮ್ನ ಅರ್ಥಕೊಂಡಾದ್ರೂ ಅದನ್ನ ಕಟ್ಟಕ್ಕೆ ಈ ಅವಘಡಗಳು ತಪ್ಪುತ್ತಿರಲಿಲ್ಲ. ಅದು ಗೊತ್ತಾಗತ್ತಲ್ವಾ ಈಗ ಅದಕ್ಕೆ ಹಾರ್ಮೋನಲ್ ಅದು ಚೇಂಜಸ್ ಏನಾಗುತ್ತೆ ಅಂತಂದ್ರೆ, ಟೆಂಪರಲ್ ಗ್ಲ್ಯಾಂಡ್, ಈ ಕಣ್ಣು ಕಿವಿ ಮಧ್ಯದಲ್ಲಿ ಒಂದು ಗ್ರಂಥಿ ಇರುತ್ತೆ. ಹ್ಮ್ ಅದು ಸೋರಕ್ ಶುರು ಆಗುತ್ತೆ. ಓಕೆ. ಅಲ್ಲಿಂದ ನೀರು ಬರಕ್ ಶುರು ಆಗುತ್ತೆ. ಆವಾಗಲೇ ಅದು ಶುರು ಅದು. ಹ್ಮ್ 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 ಸೊ ಅದು ಹೋಗ್ತಾ 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 ತುಂಬಾ ಅತಿರೇಕಕ್ಕೆ ಹೋಗುತ್ತೆ. ಹ್ಮ್ ಆಮೇಲೆ ಹಂಗೆ ಡೌನ್ ಆಗುತ್ತೆ. ಹ್ಮ್. ಇಟ್ ವಿಲ್ ಟೇಕ್ 3 to 4 months ಟೈಮ್. ಓಕೆ. ಸೊ ಆ ಸಮಯದಲ್ಲಿ ಗಂಡಾನೆನ ಪಕ್ಕ ಬಿಡ್ಲೇಬಾರ್ದು, ಹೆಣ್ಣಾನೆ ಇಡಬೇಕು ಅನ್ನೋ ಒಂದ್ ಹೆಣ್ಣಾನೆ ಕಾಮನ್ ಸೆನ್ಸ್ common ನಮಗ್ sense ಗೊತ್ತಿರೋದು. ಇಲ್ಲ ಅಂತಂದ್ರೆ ಈ ಹುಚ್ಚರ ಜೊತೆ ಹೆಣ್ಮಕ್ಳು ಓಡಾಡಲ್ಲ, ಹ್ಮ್ ಗೊತ್ತಿದೆ ಅಲ್ಲ. ಹ್ಮ್ ಹಂಗೆ ಹೆಣ್ಣಾನೆಗಳು ಸ್ವಲ್ಪ ಡಿಸ್ಟೆನ್ಸ್ ಮೇಂಟೈನ್ ಮಾಡ್ತವೆ. ಅವಾಗ ಏನಾಗುತ್ತೆ, ಇನ್ನಷ್ಟು ಕೆರಳುತ್ತೆ. ಹ್ಮ್ ಆನೆಗಳು ಯಾವಾಗ ಮಸ್ತಲ್ಲಿರುತ್ತೋ, ಹೆಣ್ಣಾನೆಗಳು ಕೆಲವು ಆನೆಗಳು ಹತ್ರಕ್ಕೆ ಹೋಗೋಕೆ ಹೆದರ್ತವೆ. ಹ್ಮ್ ಸೊ ಅವಾಗ ಅದು ಇನ್ನಷ್ಟು ಕೆದರುತ್ತೆ. ಓಕೆ. ಅಂತ ಟೈಮ್ನಲ್ಲಿ ನೀವು ಕಾಡು ಕೋಣನೂ ಅಟ್ಟಿಸ್ಕೊಂಡು ಹೋಗೋದು ನೋಡಿದೀವಿ. ಜಿಂಕೆ ಬಂದ್ರೆ ಜಿಂಕೆನೂ ಅಟ್ಟಿಸ್ಕೊಂಡು ಹೋಗ್ತವೆ. ಅಂಥದ್ರಲ್ಲಿ ಮತ್ತೊಂದು ಗಂಡಾನೆ ಅದ್ರ ಪಕ್ಕದಲ್ಲಿ ಪಕ್ಕದಲ್ಲಿ ಬಿಟ್ಟಿದ್ದಾರೆ, ಬಿಟ್ಟಿರ್ತವೆ. ಟೂರಿಸ್ಟ್ ಜೊತೆಗೆ ಇಳಿಸಿದ್ದಾರೆ. ಹಾ, ಮೋಸ್ಟ್ಲಿ ಅದು ಡಿಸ್ಟೆನ್ಸ್ ಅಲ್ಲಿ ಇತ್ತು ಅನ್ಸುತ್ತೆ. ಈ ಆನೆ ನೋಡಿದೆ ಅದು ಯಾವ್ದೋ ಒಂದು ಡಿಸ್ಟೆನ್ಸ್ ಇದ್ದು distance ಇದ್ದು- ಇಳಿಸ್ಲೇಬಾರ್ದಿತ್ತು ಅಂತ ಎಲ್ಲೋ ಹೊರಗಡೆ. ಎಲ್ಲೋ ಒಂದ್ ಕಡೆ ಟ್ರಿಗರ್ ಆಗಿದೆ ಅದಕ್ಕೆ. ಯಾವ್ದೋ ಹಳೇದು ಇದೇ ತರ ಊಟದ ವಿಚಾರದಲ್ಲೋ, ಇಲ್ಲ ತಾನು ಊಟ ಮಾಡೋಕ್ ಮುಂಚೆನೆ ಇದಕ್ಕೇನೋ ಕೊಟ್ಟು, ಅದೊಂದು ಅಹಂ ಅಂತ ಇರುತ್ತೆ, ಈಗೋ ಇರುತ್ತಲ್ಲ. ಹ್ಮ್ ಸೊ ಆ ಈಗೋ ಆನೆಗಳಲ್ಲಿ ಯಾರು ಅದನ್ನ ಸಪ್ರೆಸ್ ಮಾಡಕ್ಕಲ್ಲ. ಓನ್ಲಿ ಮಾವುತಂಗ್ ಅದು ಗೊತ್ತಾದ್ರೆ ಅದನ್ನ ಟ್ರೈನ್ ಅಪ್ ಮಾಡಿ ಅದನ್ನ ಕಟ್ ಆಫ್ ಮಾಡ್ತಾನೆ. ಯಾಕಂದ್ರೆ ಈಗಲ್ಲಿ ನಮ್ಮಲ್ಲಿ ಅರ್ಜುನ, ಬಲರಾಮ, ಹ್ಮ್ ಆಮೇಲೆ ದ್ರೋಣ, ಹ್ಮ್ ಈ ಅಭಿಮನ್ಯು, ಇವೆಲ್ಲ ಆನೆಗಳಿತ್ತಲ್ಲ. ಇವು ಎಷ್ಟೇ ಮದ ಬಂದ್ರು ಹ್ಮ್ ಕಂಟ್ರೋಲ್ ಕಂಟ್ರೋಲ್ ಮಾಡೋ ಮಾವುತರುಗಳು ಇದಾರೆ. ಓಕೆ. ಸೊ ಆ ಲೈನಪ್ಪೇ ಇದೆ. ಅಂಬಾರಿ ಹೊತ್ತಿರೋ. ಅಂಬಾರಿ ಹೊತ್ತಿರೋರು ಈ ಆನೆನ ಯಾವ ತರ ನಾವು ಕಂಟ್ರೋಲ್ ಮಾಡ್ಬೇಕು. ಹ್ಮ್ ಅಂಬಾರಿ ಟೈಮ್ನಲ್ಲೂ ಮಸ್ತ್ ಇರೋ ಟೈಮ್ನಲ್ಲೂ ಅಂಬಾರಿ ಹೊತ್ತೋ ಉದಾಹರಣೆ ಅಭಿಮನ್ಯುನಲ್ಲೂ ಇದೆ. ಹ್ಮ್ ಹ್ಮ್ ಅರ್ಜುನಲ್ಲೂ ನಾವು ನೋಡಿದ್ವಿ, ಓಕೆ. ಬಲರಾಮ್ನಲ್ಲೂ ನೋಡಿದ್ವಿ. ಓಕೆ. ಈಗ ಏನಾಗ್ತಾ ಇದೆ ಅಂತಂದ್ರೆ, ಈಗ ನೋಡಿ, ಉದಾಹರಣೆಗೆ ನಾವು ಯಾವುದೇ ಮಾವುತರನ್ನ ಗುರಿಯಾಗಿಟ್ಟು ಮಾತಾಡ್ತಾ ಇಲ್ಲ. ನಿಮ್ಗೆ KSRTC ಬಸ್ ಡ್ರೈವರ್ನ ಇಟ್ಕೊಳ್ಳಿ. ಅವರು ಎಕ್ಸ್ಪ್ರೆಸ್ ಬಸ್ ಓಡಿಸ್ತಾ ಇರ್ತಾರೆ. ಏಕಾಏಕಿ ಅವರಿಗೆ ಓಲೋ ಬಸ್ ಕೊಡೋದಿಲ್ಲ. ಟ್ರೈನಿಂಗ್ ಬೇಕು. ಟ್ರೈನಿಂಗ್ ಬೇಕು. ಹ್ಮ್ ಸೊ ನೀವು ಫ್ರೀ ಇದ್ದೀರಾ ಅಂತ ಅಂದ್ಬಿಟ್ಟು ನೀವು ಓಲೋ ಬಸ್ ತಗೊಂಡೋಗು ಹ್ಮ್ ಅಂತ ಕೊಡಕ್ಕಾಗಲ್ಲ. ಎಲ್ಲಿ ಕಟ್ ಆಗತ್ತೆ, ಎಲ್ಲಿ ಕಟ್ ಆಗಲ್ಲ ಅವ್ರಿಗೆ ಗೊತ್ತೇ ಇರೋದಿಲ್ಲ. ಈಗ ಹೊಸದಾಗಿ ಎಲೆಕ್ಟ್ರಿಕ್ ಬಸ್ ಬರುತ್ತೆ, ಹಾ. ಎಲ್ಲ ಟ್ರೈನಿಂಗ್ ಆ ತರ ಟ್ರೈನಿಂಗ್ ಇರಬೇಕು. ನಾವು ಏನ್ ಹೇಳಕ್ ಹೊರಟಿದೀನಿ ಅಂತಂದ್ರೆ, ಇನ್ನು ಮುಂದೆ ಹ್ಮ್. ಮಾವುತರಿಗೂ ಒಂದು ರ್ಯಾಂಕಿಂಗ್ ಅಂತ ಇರಬೇಕು. ಈ ಮಾವುತ ಇದನ್ನು ನಿಭಾಯಿಸಬಲ್ಲ, ಇಲ್ಲ ಇವನ್ ಯಾವಾಗಲೂ ಸ್ವಲ್ಪ ಕುಡಿತಕ್ಕೆ ಒಳಗಾಗಿದ್ದಾನೆ, ಇವನ್ ಯಾವಾಗಲೂ ಕುಡಿತಾ ಇರ್ತಾನೆ, ಇವನು ಆನೆನ ಇಟ್ಕೊಂಡ್ರೆ ಅವನಿಗೂ ಅಪಾಯ ಇರುತ್ತೆ, ಬೇರೆಯವ್ರಿಗೂ ಅಪಾಯ ಇರುತ್ತೆ. ಅದನ್ನು ಡಿಪಾರ್ಟ್ಮೆಂಟ್ ಈಗ ನೋಡ್ಕೋಬೇಕಾಗತ್ತೆ. ಹ್ಮ್ ಅಲ್ಲೊಂದು ಮಾನದಂಡ ಮೌಲ್ಯಗಳನ್ನ ಮಾಡಿಕೊಂಡು, ಇವನು ಕೇಪಬಲ್ಲ, ಇವನು ಕಾವಡಿ ಆಗಕ್ಕೆ ಕೇಪಬಲ್ಲ, ಮಾವುತ ಆಗಕ್ಕೆ ಕೇಪಬಲ್ಲ,
ಅಲ್ಲೂ ರ್ಯಾಂಕಿಂಗ್ ನೋಡ್ಕೋಬೇಕಾಗತ್ತೆ. ಓಕೆ. ಇವನು ಶಿಸ್ತಾಗಿದ್ರೆ ಆನೆ ಶಿಸ್ತಾಗಿರುತ್ತೆ. ಯಾವುದೇ ಒಂದು ಆನೆ ಮರಿಯಿಂದ ಪಳಗಿದ್ರೆ ಕ್ಯಾಂಪಲ್ಲೇ ಹುಟ್ಟಿರೋ ಆನೆಗಳಾದ್ರೆ ಒಂದು ಶಿಸ್ತಾಗಿ ನಡ್ಕೊಂಡಿರ್ತವೆ. ಇದು ಬೇರೆ ಒಂದು ಕಾಡಿಂದ 20-25 ವರ್ಷ ಕಾಡಲ್ಲೇ ಹುಟ್ಟಿ ಬೆಳೆದಿರತಕ್ಕಂತ ಆನೆನ ನಾವು ಕರ್ಕೊಂಡ್ಬಂದು 6 ತಿಂಗಳಲ್ಲಿ ಕ್ರಾಲಲ್ಲಿ ಇಟ್ಟು ಅದನ್ನ ಬೆಳೆಸಿ ಇದು ನಮ್ಗೆ ಅಡ್ಜಸ್ಟ್ ಆಗಿದೆ ಅಂತ ನಾವು ಏಕಾಏಕಿ ಪಬ್ಲಿಕ್ ಅಲ್ಲಿ ತಂದ್ರೆ ಕೆಲವು ಅನ್ಗಡು. ಬಟ್ ಇಲ್ಲಿ ಕಾಂಚನ್ ಆಗಿರ್ಲಿ ಮಾರ್ತಂಡ್ ಯಾವ್ದು ತಪ್ಪಿಲ್ಲ, ಅವಕ್ಕೆ ಸ್ವಾಭಾವಿಕವಾಗಿ ಅವು ವರ್ತಿಸಿದವೆ. ಅದು ಕಾಡಾನೆ ಅದು. ಹಾ. ಅದು ನಾಡಿಗೆ ಬಂದು ಸಿಟ್ಟನ್ ಕಂಟ್ರೋಲ್ ಮಾಡ್ಕೊಂಡು ಅಲ್ಲಿ ಜನ ಇದಾರೆ ನಾನ್ ನಾಜೂಕಾಗಿ ನಡಿಬೇಕು ಅಂತ ಅದಕ್ಕೆ ಗೊತ್ತಿರಲ್ಲ. ಹಾಗಾಗಿದೆ ನೀವು ದಸರಾಗಳಲ್ಲಿ ನೋಡಿ, ಒಂದು ಪಟ್ಟದ ಆನೆ, ಒಂದು ದಸರಾ ಆನೆ, ನಿಶಾನಿ ಆನೆ ಅಂತ ಅಲ್ಲಿ ಅವ್ರು ಮಾಡ್ತಾರೆ. ಪಟ್ಟದಾನೆಗೆ ಅದರದೇ ಆದಂತ ಒಂದು ಗೌರವ, ಅದರದೇ ಆದಂತ ಒಂದು ಗತ್ತು ಗಾಂಭೀರ್ಯ ಇರುತ್ತೆ. ಹಂಗೆ ಅರಮನೆ ಅಂಬಾರಿ ಹೊರ ಆನೆಗೂ ನೀವು ಗಜಗಾಂಭೀರ್ಯ ಅಂತ ನಡೆ ಅಂತ ಏನಕ್ಕೆ ಹೇಳ್ತೀವಿ ಅಂತಂದ್ರೆ 2 ಹೆಣ್ಣಾನೆನ ಪಕ್ಕದಲ್ಲಿ ನಿಲ್ಲಿಸ್ಬಿಟ್ರೆ ಆನೆ ಬಹಳ ಶಿಸ್ತಾಗಿರುತ್ತೆ. ಸೊ ಹಾಗಾಗಿ ನೀವು ಯಾವುದೇ ಅಂಬಾರಿನಲ್ಲಿ ನೋಡಿ 3 ಗಂಡನೆ ಒಟ್ಟಿಗೆ ಹೋಗಿರೋ ಉದಾಹರಣೆಗಳೇ ಇಲ್ಲ. ಸೊ ಒಂದು ದೊಡ್ಡ ಗಂಡಾನೆ ಇದೆ ಅಂತಂದ್ರೆ ಅದು ದಂತ, ಆಕಾರ, ಅದ್ರ ತೂಕ, ಅದ್ರ ಭುಜ ಎಲ್ಲಾನು ನೋಡಿ ಆಮೇಲೆ ಅದನ್ನ ಇದಕ್ಕೆ ತಗೋತಾರೆ. ಅಷ್ಟು ಚೆನ್ನಾಗಿರೋ ಆನೆನ ಪಳಗಿಸಿ ನಾವ್ ಹೇಳ್ದಂಗೆ ಕೇಳ್ಕೊಂಡು ಅದಕ್ಕೂ ಒಂದು ಶಿಸ್ತನ್ನ ಹಿಂದಿನ ಕಾಲದ ಮಾತು ಕಲ್ಸ್ಕೊಡ್ತಾ ಇದ್ರು. ರಾಜರಾಜ ಮನೆತನಗಳಿಂದನೂ ಆನೆನ ನೋಡ್ಕೊಳ್ಳೋದನ್ನ ಅವ್ರಿಗದು ವಂಶ ಪಾರಂಪರವಾದ ಕಲೆ. ಈಗಿನ ಮಕ್ಕಳಲ್ಲಿ ಏನಾಗ್ತಿದೆ ಅಂದ್ರೆ ಯುವಕರಲ್ಲಿ ಹಿಂದಿನ ಕಾಲದವ್ರು ಹೆಂಗ ಮಾಡ್ತಿದ್ರು ಅನ್ನೋದು ಅವರು ಅದು ಯಾರು ಬೇಕಾದ್ರೂ ಮಾಡಬಹುದು ಅನ್ನೋ ಒಂದು ಜಾಬ್ ಅನ್ನೋ ತರ. ಅವರು ಸ್ವಲ್ಪ ದಿನನಿತ್ಯ ಚಟುವಟಿಕೆಗಳಲ್ಲಿ ತಾವು ರೀಲ್ಸ್ ಮಾಡೋದಕ್ಕೆ ತಮ್ಮ ಮನೆಗಳನ್ನ ವೈಭವೀಕರಣ ಮಾಡೋದ್ರಲ್ಲಿ ನಿರತರಾಗಿದ್ದಾರೆ. ಬಟ್ ಅದಕ್ಕೆ ಟ್ರೈನ್ ಮಾಡ್ತಾ ಇಲ್ಲ. ಅಲ್ಲಿ ಆ ಶಿಸ್ತು ಎಲ್ಲೋ ಮಿಸ್ ಆಗಿದೆ. ಓಕೆ. ಈಗ ಆನೆಗಳ ಭಾವನಾತ್ಮಕ ವಿಚಾರ ತುಂಬಾ ಕೇಳೋದಿದೆ ನಿಮ್ಮಿಂದ. ಅದಕ್ಕಿಂತ ಮುಂಚೆ ಒಂದು ವಿಚಾರ ಕ್ಲಿಯರ್ ಮಾಡ್ಕೊಂಡು, ಗವರ್ಮೆಂಟ್ ಈಗ ಆದೇಶ ಹೊರಡಿಸತ್ತೆ ಕಾಂಜನ್ ಇನ್ ದಸರಾಗ್ ಹೋಗ್ಬಾರ್ದು. ನಾಳೆ ಯಾವ ಆನೆಗೆ ಮದ ಬರುತ್ತೆ ಅನ್ನೋದು ಗೊತ್ತಿಲ್ಲ. ಇವತ್ತು ಇದಕ್ ಬಂತು, ನಾಳೆ ಯಾರನ್ನ ಬ್ಯಾನ್ ಮಾಡೋದು ಹಾಗಾದ್ರೆ? ಸೊ ಈಗ ಅಲ್ಲಿ ಕಂಪ್ಲೀಟ್ ಆಗಿ ನಮಗೆ ಗೊತ್ತಾಗತ್ತೆ, ಒಂದು ನೀರಿಗೆ ಆನೆ ಪಕ್ಕದಲ್ಲಿ ಜನರನ್ನ ಬಿಟ್ಟಿದ್ ತಪ್ಪು, ಇನ್ನೊಂದು ಮದ ಏರಿರುವಂತಹ ಆ ಸ್ಟೇಜ್ ಅಲ್ಲಿರೋ ಆನೆ ಪಕ್ಕ ಗಂಡಾನೆ ತಂದಿದ್ ತಪ್ಪು, ಅಂತ ಆನೆ ಹೊರಗಡೆ ತಂದಿದ್ ತಪ್ಪು, ಇಷ್ಟೆಲ್ಲ ಕಂಡ್ಕೊಂಡು ಮೋಸ್ಟ್ಲಿ ಡಿಪಾರ್ಟ್ಮೆಂಟ್ಗೆ ಈ ಯಾವ್ದು ನಮ್ಮ ಮಾರ್ತಂಡ ಅನ್ನೋದು ಗಂಡನೇ ಇದೆಯಲ್ಲ, ಅದು ಮಕ್ಕಣ ಅಂತೀವಿ. ಅಂದ್ರೆ ದಂತ ಇಲ್ಲದೆ ಇರ್ತಕ್ಕಂತ ಒಂದು ಆನೆ ಪ್ರಭೇದ. ಅಂದ್ರೆ ಅದರಲ್ಲಿ ಆನೆಗಳಲ್ಲಿ ಇದು ಬರಲ್ಲ, ಕೊಂಬು ಬರಲ್ಲ, ಬಟ್ ಹಣೆ ಮಾತ್ರ ಅಗಲವಾಗಿರುತ್ತೆ. ಸೊ ಈ ಆನೆಗಳು ಮದ ಬಂದ್ರು ಇದೇ ರೀತಿ ವರ್ತಿಸುತ್ತೆ. ಮೋಸ್ಟ್ಲಿ ಎಲ್ಲೋ ಒಂದ್ ಕಡೆ ಯಾವ್ದೋ ಒಂದು ಕೋಪ ಮನ್ಸಲ್ಲಿ ಇಟ್ಕೊಂಡಿದ್ರು ಇರ್ಬೋದು. ಆ ದಿನ ಇವನು ಅಚಾನಕ್ ಆಗಿ ಎದುರುಗಡೆನೆ ಸಿಕ್ಕಿದಾನೆ, ಅವನ್ಗೂ ಗೊತ್ತಾಗಿದೆ ಮಾವತ ವೀಕ್ ಆಗಿದ್ದಾನೆ ಅನ್ನೋದು ಅದು ಅರ್ಥ ಮಾಡ್ಕೊಂಡಿರುತ್ತೆ. ಕಾಂಚನ್ ನೋಡಿರ್ತಾನೆ ಅದ್ರ ಚಟುವಟಿಕೆಗಳು. ಏಕಾಏಕಿ ದಾಳಿ ಮಾಡೋಕ್ ಮುಂಚೆ ಪ್ರತಿಯೊಂದನ್ನು ಅದು ಗಮನಿಸುತ್ತೆ ಆನೆಗಳು. ಬಟ್ ಅದು ಇದ್ಯಾವುದನ್ನು ಸರ್ಕಾರ ಗಮನಿಸಿಲ್ಲ. ಮೋಸ್ಟ್ಲಿ ಅಲ್ಲಿ ಇರತಕ್ಕಂತ ಈ ಮಾವತರ ಮೇಲೆ ಒಬ್ರು ದಫೇದಾರ್ ಅಂತ ಇರ್ತಾರೆ, ಅಧಿಕಾರಿಗಳು ಮೇಲೆ ಒಬ್ರು ಡಾಕ್ಟರ್ ಇರ್ತಾರೆ, ವ್ಯವಸ್ಥೆ ಇರುತ್ತೆ, ರೇಂಜರ್ ಇರ್ತಾರೆ. ಸೊ ಇವ್ರ ಮಾತು ಅವರು ಸ್ವಲ್ಪ ಕೇಳ್ಬೋದಿತ್ತು. ಈಗ ಆನೆಗಳ ಬ್ರೈನ್, ಆನೆಗಳಿಗೆ ಎಷ್ಟು ಮೆಮೊರಿ ಇರುತ್ತೆ, ಆನೆ ಮೆಮೊರಿ ಅಂತಾನೆ ಕರೀತಾರೆ. ಅದೊಂದು ಆಡು ಮಾತಲ್ಲಿ ಆನೆದು ನೆನಪಿನ ಶಕ್ತಿ ಅಂದ್ರೆ ಸುಮಾರು ಒಂದ್ 40 ವರ್ಷದ ಹಿಂದಿಂದು ನೆನಪಿರುತ್ತೆ. ಒಂದು ಕಲ್ಲು ಹೊಡೆದಿದ್ರೆ ಇಂಥವನೇ ನನಗ್ ಕಲ್ಲು ಹೊಡೆದಿದ್ದ, ಆತನ ವಾಯ್ಸ್ ಇಂದ ಹಿಡಿದು ಸ್ಮೆಲ್ ತನಕ ನೆನಪಿಟ್ಕೊಳತ್ತದು. ಮತ್ತೆ ಎಷ್ಟೋ ದೂರದ ಜಾಗ, ಎಲ್ಲೋ ಎಷ್ಟೋ ತನ್ನ ಚಿಕ್ಕ ಮರಿ ಇದ್ದಾಗ ಹೋದ ಜಾಗ ಅದಕ್ಕೆ ಈಗ ನೆನಪಿರುತ್ತೆ, ಲೀಡ್ ಮಾಡುತ್ತೆ ಟೀಮ್ ಅನ್ನ. ನೀವು ಮೋಸ್ಟ್ಲಿ ಜನ ಎಲ್ಲ ಈ ಒಂದು ಇನ್ಸಿಡೆಂಟ್ ನ ಮರ್ತಿರ್ತಾರೆ ಅನ್ಸತ್ತೆ. ಉಡುಪಿನಲ್ಲಿ ಒಂದ್ ಆನೆ ಇತ್ತು, ಉಡುಪಿ ಮಠದಲ್ಲಿ. ಅದು ತುಂಬಾ ದಿನ ಆ ಮಾವತನ್ನ ಸಹಿಸ್ಕೊತಾನೆ ಇತ್ತು. ಪ್ರತಿದಿನ ಅವನು ಸ್ನಾನಕ್ಕೆ ಕರ್ಕೊಂಡೋಗಿ ಬಂದು ಅದನ್ನೆಲ್ಲ ಚೆನ್ನಾಗಿ ನೋಡ್ಕೊತಿದ್ದ. ಬಟ್ ಅಬ್ಯೂಸ್ ಮಾಡಕ್ ಶುರು ಮಾಡಿದ್ದ. ಆ ಆನೆಗೆ ಅದು ಸಹಿಸ್ಕೊಳಕ್ಕೆ ಆಗ್ತಾ ಇರ್ಲಿಲ್ಲ. ಇದೊಂದು 10-15 ವರ್ಷದ ಹಿಂದಿನ ಮಾತು. ಇಡೀ ಉಡುಪಿನಲ್ಲಿ ಆ ಮಾವತ ಎಲ್ಲಿದ್ದಾನೆ ಅಂತ ಎಲ್ಲ ಹೋಗಿ ಅಟ್ಟಾಡ್ಸಿದೆ ಅವತ್ತು. ಇಡೀ ರಥಬೀದಿ, ಅವನ್ ಎಲ್ಲಿ ಕಟ್ಟಾಗ್ತಾನೆ, ಅವನ್ ಎಲ್ಲಿ ಮಲಗಿರ್ತಾನೆ, ಅದು ಕೆರಳಿ ಬಂದು ಅವನ್ನ ತುಂಬಾ ಚೆನ್ನಾಗಿ ಅಟ್ಟಾಡಿಸಿ ಅವತ್ತು ಅವನ್ನ ಹಿಂಸೆ ಮಾಡಿಟ್ಟಿದ್ವಿ. ಅದೊಂದು ಉದಾಹರಣೆ ಸಾಕಿತ್ತು, ಎಷ್ಟು ಕೆರಳಿದ್ರೆ ಯಾವ ತರ ಆನೆ ಬಿಹೇವ್ ಮಾಡುತ್ತೆ ಅಂತ. ನೆನಪಿಟ್ಕೊಂಡು ಅವನ್ನ ಅವತ್ತು ಅಷ್ಟು ಅಟ್ಟಾಡ್ಸಿದೆ. ಅಂದ್ರೆ ನಾನು ಓದಿದ್ದು ನಮ್ಮ ಬ್ರೈನ್ ಸೈಜ್ ಗಿಂತ ಆನೆ ಬ್ರೈನ್ ಸೈಜು ಮತ್ತೆ ಮೆಮೊರಿ
ಹಾಗೆ ಭಾವನೆಗಳನ್ನ ಕಂಟ್ರೋಲ್ ಮಾಡ್ಕೊಳ್ಳೋ ಶಕ್ತಿ ಎರಡೂ ಜಾಸ್ತಿ ಇರುತ್ತೆ ಹೌದು ಆನೆಗೆ ಹೌದು ಅಂತ. ಹೌದು. ಆನೆಗಳು ಈ ದತ್ತು ತಗೊಳತ್ತೆ, ಎಲ್ಲೋ ಅನಾಥ ಮರಿ ಸಿಕ್ಕಿದ್ರೆ ಅಷ್ಟು ಮನುಷ್ಯನ್ಗಿಂತ ತುಂಬಾ ಭಾವನಾತ್ಮಕವಾಗಿ ಅದು ಬೇರೆ ರೀತಿ ಇರುತ್ತೆ ಅಂತ. ನೋಡಿ, ಆನೆ ಬಂಡೀಪುರದಿಂದ ಬನ್ನರ್ಘಟ್ಟಕ್ಕೂ ಬರುತ್ತೆ, ಹ್ಮ್ ಮತ್ತೆ ಬನ್ನರ್ಘಟ್ಟದಿಂದ ಕಬಿನಿಗೂ ಹಿನ್ನೀರು ಪ್ರದೇಶಕ್ಕೂ ಹೋಗುತ್ತೆ. ಹ್ಮ್ ಹ್ಮ್ ಅದಕ್ಕೆ ವಲಸೆ ದಾರಿ ಅಂತಾನೆ ಇದೆ. ಆನೆ ಮೈಗ್ರೇಟರಿ ಕಾರಿಡಾರ್ ಅಂತ ಏನ್ ಕರಿತೀವಿ. ಹ್ಮ್ ತಮ್ಮ ಹಿರಿಯರು ಎಲ್ಲೆಲ್ಲಿ ಓಡಾಡಿದ್ರು ಆ ಜಾಗ ಅವ್ರು ಕರ್ಕೊಂಡು ಹೋಗ್ಲಿಲ್ಲ ಅಂತಂದ್ರೆ ಮತ್ತೆ ಆ ದಾರಿಗೆ ಬರ್ತಾರೆ. ಹ್ಮ್ ಹ್ಮ್ ಹ್ಮ್. ಅಲ್ಲಿ ಬೇರೆ ಬಿಲ್ಡಿಂಗ್ ಬಂದಿದ್ರು ಗೊತ್ತಾಗತ್ತೆ ಆ, ಅದಕ್ಕೆ. ಗೊತ್ತಾಗತ್ತೆ. ಹ್ಮ್ ಸೊ ಪ್ರತಿಭಟನೆ ಮಾಡ್ತವೆ, ಇದು ನನ್ ಜಾಗ, ನೀವ್ ಯಾಕೆ ಇಲ್ಲಿ ಅಂದ್ರೆ 2-3 ದಿನ ಅಲ್ಲೇ ಬಿಡಾರ್ನು ಹೊರಡ್ತವೆ. ಹ್ಮ್ ನಾವ್ ಸುಮ್ನೆ ಕಂಪ್ಲೇಂಟ್ ಮಾಡೋದು ಆನೆ ಬಂತು ಅಂತ. ಆನೆ ಬಂತು. ಹ್ಮ್ ಬಟ್ ಇದೆಲ್ಲ ಆನೆ ನಡೆದಿದ್ದೇ ದಾರಿ, ಅದಕ್ಕೆ ಹೇಳೋದಲ್ಲ, ಆನೆ ನಡೆದಿದ್ದೇ ದಾರಿ ಇದು. ಹೌದು. ಸೊ ಆ ತಮ್ಮ ವಾಸಸ್ಥಳ ಕ್ಷೀಣಿಸ್ತಾ ಬರ್ತಾ ಇದೆ. ಎರಡನೇದು, ನಾವು ಅದಕ್ಕೆ ರೈಲ್ವೆ ಬ್ಯಾರಿಕೇಡ್ ಹಾಕಿ ಅದನ್ನ ಈಚೆ ಬರ್ದಂಗೆ ಮಾಡಿದೀವಿ. ಮುಂಚೆ ಎಲ್ಲ ಏನಾಗ್ತಿತ್ತು ಅಂತಂದ್ರೆ, ಬೆಳೆ ಬರೋ ಟೈಮ್ನಲ್ಲಿ ಕಾಡಂಚಿನಲ್ಲಿ ಎಲ್ಲರ ಬೆಳೆಗಳನ್ನು ಮೇವು ವಾಪಸ್ ಹೋಗವು, ಒಂದು ಒಡನಾಟ ಇತ್ತು. ಈಗ ಏನಾಗಿದೆ ಅಂದ್ರೆ ಮಾನವ ಪ್ರಾಣಿ ಸಂಘರ್ಷ. ಸಂಘರ್ಷವಾಗಿ ಬದಲಾಗಿದೆ ಹ್ಮ್. ಎಲ್ಲ. ಸೊ ಮ್ಯಾನ್ ಅನಿಮಲ್ ಕಾನ್ಫ್ಲಿಕ್ಟ್ ಅಂತಾರೆ, ಹ್ಯೂಮನ್ ಅನಿಮಲ್ ಕಾನ್ಫ್ಲಿಕ್ಟ್ ಅಂತಾರೆ, ಇಲ್ಲಾಂದ್ರೆ ಎಲಿಫೆಂಟ್ ಹ್ಯೂಮನ್ ಕಾನ್ಫ್ಲಿಕ್ಟ್ ಅಂತಾರೆ. ಕಾಡಿಗೆ ಬಂದಾಗ ಎಷ್ಟೋ ಆನೆಗಳು ಕಣ್ಣು ಕಳ್ಕೊಂಡಿರೋದಿದೆ, ಯಾಕಂದ್ರೆ ಜನ ತೆಗೆದು ಕಲ್ಲು ಹೊಡಿತಾರೆ. ಹ್ಮ್ ಎಷ್ಟೋ ಆನೆಗಳಿಗೆ ಒಂದೊಂದು ಕಣ್ಣೇ ಇರೋದಿಲ್ಲ, ಹ್ಮ್ ಅದು ವಾಪಸ್ ಹೋಗೋಕ್ಕೂ ಗೊತ್ತಾಗಲ್ಲ. ಹ್ಮ್ ಕೆಲವು ಟೈಮ್ನಲ್ಲಿ ಆನೆ ಓಡೋ ರಭಸದಲ್ಲಿ ಮರಿಗಳು ಈ ಕಡೆನೆ ಉಳ್ಕೊಂಡ್ಬಿಡ್ತಾರೆ, ಹ್ಮ್ ಹ್ಮ್ ತಾಯಿ ಜೊತೆ ಸೇರ್ಸಕ್ಕೆ ಆಗೋದಿಲ್ಲ. ಈ ತರದೆಲ್ಲ ನಡೆದಿರೋ ಉದಾಹರಣೆಗಳಿದೆ. Yes. ಅದು ಇನ್ನೂ ನಡೀತಾನೂ ಇದೆ. ಹ್ಮ್ ಅದು ಆ ಸಂಘರ್ಷಕ್ಕೆ ಬದಲಾಗೋ ರೀತಿ ಸಂಘರ್ಷ. ಆಗ್ಬಿಟ್ಟಿದೆ ಪರಿಸ್ಥಿತಿ. ಹೌದು. ಈಗ ಆನೆಗಳಿಗೆ ಆ ಈ ಎಷ್ಟೋ ಸಲ ತನ್ನ ತಿಂಡಿ ಕಿತ್ತುಕೊಂಡಿದ್ದ ಅಂತ ಸಿಟ್ಟು ಉಳ್ಕೊಂಡಿದ್ರೆ, ಯಾರೋ ಒಂದು ಕಲ್ಲು ಹೊಡೆದಿದ್ರೆ ಪ್ರತಿಯೊಂದನ್ನು ಈಗ ನಮ್ಗೆ ಈ ಹಾವಿನ ದ್ವೇಷ ಅನ್ನೋದು ನಾವು ಮಾತಾಡ್ತೀವಿ ಸಾಮಾನ್ಯವಾಗಿ, ಬಟ್ ಹಾವಿನ ದ್ವೇಷ ಅಲ್ಲ, ನಿಜವಾಗಿ ಆನೆ ದ್ವೇಷ ತುಂಬಾ ಡೇಂಜರಸ್ ಮತ್ತೆ ಅಷ್ಟೇ ನೆನಪು ಅಂತಾರಲ್ಲ. ಕೆಲವು ಟೈಮ್ನಲ್ಲಿ ಮಾಫಿ ಮಾಡ್ತವೆ ಆನೆಗಳಲ್ಲಿ, ಆ ಗುಣ ಇದೆ. ಅಂತಂದ್ರೆ ನಂಗೆ ಇವನ್ ನೋವು ಮಾಡಿದ್ದ ಸರಿ ಬಿಟ್ಟು, ಹ್ಮ್ ಅವ್ನು ನನಗೆ ಸಾಟಿ ಇಲ್ಲ ಅನ್ನೋ ಆನೆಗಳು ಇದಾವೆ. Okay. ಈಗಾಗಲೇ ಹೇಳಿದೆ, ಎಷ್ಟೋ ಒಳ್ಳೆ ಆನೆಗಳು ನಮ್ಮ ಡಿಪಾರ್ಟ್ಮೆಂಟ್ ಅಲ್ಲಿ ದ್ರೋಣ, ಹ್ಮ್ ಬಲರಾಮನ ಮೊಮ್ಮಗ ಇಷ್ಟಿಕ್ಕವನು ತಗೊಂಡೋಗಿ ಹುಲ್ ಕೊಡ್ತಾ ಇದ್ದ ಅದನ್ನ ತಿನ್ನಕ್ಕೆ. ನಾನು ಫೋಟೋ ಮಾಡಿದೀನಿ, ಓಕೆ. ಡಾಕ್ಯುಮೆಂಟ್ರಿ ಮಾಡ್ಕೊಂಡಿದ್ದೀನಿ. ಹ್ಮ್ ಅಷ್ಟು ಚಿಕ್ಕ ಹುಡುಗ ನೀರ್ ಕರ್ಕೊಂಡು ಹೋಗ್ತಿದ್ದ, ಇಷ್ಟೇ ಚಿಕ್ಕ ಹುಡುಗ. ಹ್ಮ್ ಅವನು ಆನೆನ ಅಂಕುಶ ಇಟ್ಕೊಂಡು ನೀರ್ ಕರ್ಕೊಂಡೋಗಿ ನೀರ್ ಕುಡಿಸಿ ವಾಪಸ್, ದೊಡ್ಡವನು ಅಲ್ಲ, ಅವ್ನಿಗೆ 7-8 ವರ್ಷ ಇರ್ಬೋದು, Okay. ಅಷ್ಟು ದೊಡ್ಡ ಬಲರಾಮನ್ನ ನೀರು ಕರ್ಕೊಂಡು ಹೋಗ್ತಾ ಇದ್ದ. ಸೊ ಅದನ್ನು ರೆಕಾರ್ಡ್ ಮಾಡಿದ್ವಿ. ಓಕೆ. ಈಗ ಅಭಿಮನ್ಯು, ದ್ರೋಣ, ನಮ್ಗೆ 750 kg ಅಂಬಾರಿ ಹೊರೋ ಆನೆಗಳನ್ನ ಹೇಗೆ ಇದೇ ಶಿಸ್ತು, ಇಷ್ಟೇ ಒಂದು ಮಾನದಂಡ ಇದೆಯಾ ಅದಕ್ಕೆ ಹೌದು ಸೆಲೆಕ್ಟ್ ಮಾಡೋದಕ್ಕೆ? ಹೌದು, ಭುಜ ತುಂಬಾ ಚೆನ್ನಾಗಿರ್ಬೇಕು. ಹ್ಮ್. ಆನೆ ನಡ್ಕೊಂಡು ಹೋಗ್ತಾ ಇದ್ರೆ ಭುಜಕ್ಕೆ ಆ ಅಂಬಾರಿ ಕೂತ್ಕೊಳ್ಳೋ ತೊಟ್ಲು ಇದೆಯಲ್ಲ, ಆ ತೊಟ್ಲು ಅಷ್ಟು ಸೈಜ್ ಬರ್ಬೇಕು. ಅಂದ್ರೆ ಫಿಸಿಕ್ ಬಿಟ್ಟು ಬೇರೆ ಏನಾದ್ರೂ? ದಂತ ಚೆನ್ನಾಗಿರ್ಬೇಕು, ಹಾ. ಗಾಂಭೀರ್ಯತೆ ಇರಬೇಕು ಹ್ಮ್ ಹ್ಮ್ ಅದ್ ನೋಡೋದ್ರಲ್ಲಿ. ಹ್ಮ್ ಆನೆಯ ಈಗ ನಮ್ಮಲ್ಲಿ ಅಭಿಮನ್ಯು ತುಂಬಾ ಚೆನ್ನಾಗಿ ಹೇಳಿದ ಕೆಲಸ ಮಾಡ್ತಾನೆ. ಹ್ಮ್ 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 ಅಭಿಮನ್ಯು ಕರ್ನಾಟಕದ ಫಾರೆಸ್ಟ್ ಡಿಪಾರ್ಟ್ಮೆಂಟ್ಗೆ ಏನೋ ಒಂಥರ ಅದು ದೈವಿಕವಾದಂತ ಒಂದು ಕೊಡುಗೆ. ನೀವು ಆನೆ ಪಳಗ್ಸೋಕ್ಕೂ ಅದನ್ನು ಬಳಸ್ತಾರೆ. Okay. ಆನೆ ಹಿಡಿಯೋ ಕಾರ್ಯಾಚರಣೆಗೆ ಕೇರಳಗೂ ಹೋಗಿ ಬಂದಿದೆ, ತಮಿಳ್ನಾಡಿಗೂ ಹೋಗಿ ಬಂದಿದೆ. ಹ್ಮ್. ಕರ್ನಾಟಕದಲ್ಲಿ ಎಲ್ಲೆಲ್ಲಿ ಆನೆ ಹಿಡಿಬೇಕು ಅದು ಎಲ್ಲಾ ಕಾರ್ಯಾಚರಣೆನಲ್ಲಿ ಅಭಿಮನ್ಯು ಗೊತ್ತಾಗ್ಬಿಡುತ್ತೆ. ಇವತ್ತು ಬೆಳಗ್ಗೆನೆ ನಂಗೆ ಸ್ನಾನ ಮಾಡಿಸ್ತೀರ ಅಂದ್ರೆ ನಾನು ಯಾವ್ದೋ ಕಾರ್ಯಾಚರಣೆಗೆ ಹೋಗ್ತಾ ಇದ್ದೀನಿ ಅಂತ. ಹೋಗ್ತಾ ಇದೀನಿ ಅಂತ. ಎಲ್ಲೋ ಬೆಳಗ್ಗೆ ಸ್ನಾನ ಮುಗಿಸಿ ಒಂದ್ 8 ಮುದ್ದೆ ಸಿಕ್ತು ಅಂತಂದ್ರೆ ಹ್ಮ್. ನೀವು ಅದಕ್ಕೆ ಹೊಡೆದು ಹೇಳ್ಬೇಕಂತಾನೆ ಇಲ್ಲ. ಲಾರಿ ಎಲ್ಲಿದೆ ಅದೇ ಹೋಗತ್ತೆ, ಲಾರಿನ ಓ. ಲಾರಿಗೆ ಹೋಗಿ ಕೂತ್ಕೊಳ್ಳುತ್ತೆ. ಹ್ಮ್ ಏನೇನ್ ಕೆಲಸ ಇದೆ ಅಂತ ಅದಕ್ಕೆ ಗೊತ್ತು. ಹ್ಮ್ ಮಾವುತ ಇಲ್ದೇನೂ ಕೆಲಸ ಬೇಕಾದ್ರೆ ಮಾಡ್ಕೊಡುತ್ತೆ. ಓಕೆ. ನಾವು ಮೈಸೂರಲ್ಲಿ 1-2 ಆನೆ ಬಂದಿತ್ತು, ಅದ್ರಲ್ಲಿ ಒಂದ್ ಆನೆ ತುಂಬಾ ಜನಕ್ಕೆ ಹಾನಿ ಮಾಡ್ತು. ಹ್ಮ್ ಈ ಆನೆನ ಪಳಗಿಸಿ ವಾಪಸ್ ಕಾಡಲ್ಲಿ ಬಿಟ್ಟಿದ್ದೆ ಅಭಿಮನ್ಯು. ಓ, ಒಂದ್ ಮನುಷ್ಯನ್ಕಿಂತ ಜಾಸ್ತಿ ಕೆಲಸ ಜಾಸ್ತಿ ಕೆಲಸ ಮಾಡಿದೆ ಮೇಡಮ್. ಅದು ನೀವು ಮರನ ಸೈಡಲ್ಲಿ ಹಾಕೋದ್ರಿಂದ ಹಿಡಿದು ಈ ಒಂದು ಆನೆಗೆ ಒಂದು ಕ್ರಾಲ್ ಅಂತ ಮಾಡ್ತಾರೆ. ಇದೆಲ್ಲ ಅದ್ರ ಮನ್ಸಿಗೆ ಅನ್ಸದೆ ಮಾಡಲ್ಲ ಅದು ಅಲ್ವಾ, ಬಟ್ ಪಳಗ್ಸೇ ಮಾಡೋದು ಅಂತ ಅಲ್ಲ. ಅದಕ್ಕೆ ಆ ರೀತಿ ಅವಾಗಿನ ಕಾಲದವರು ಹ್ಮ್ ಟ್ರೈನ್ ಮಾಡಿ ಇಟ್ಟಿದ್ದಾರೆ. ಅವ್ರ ಮೊಮ್ಮಗ ಈಗ ನೋಡ್ತಾ ವಸಂತ ಅಂತ ಇದ್ದಾನೆ, ಯಾವ್ದು ಅಭಿಮನ್ಯು ನೋಡ್ಕೊತಾನಲ್ಲ, ಹ್ಮ್ ಹ್ಮ್ ತುಂಬಾ ಚೆನ್ನಾಗಿ ನೋಡ್ಕೊತಾರ ಆನೆ. ಓಕೆ. ಈ ತರ ಶಿಬಿರದಲ್ಲಿರೋ ಆನೆಗಳು ಅಥವಾ ದಸರಾಗ್ ಬರೋ ಆನೆಗಳು ಈ ಪಳಗಿರತ್ವೆ ಅಂತ ನಾವ್ ಅನ್ಕೋತೀವಲ್ಲ, ನಿಜವಾಗಿಯೂ ಅವ್ರ ಮಾನಸಿಕತೆ, ಅವರ ಒತ್ತಡ, ಕ್ರೂರತನ ಎಲ್ಲ ಚೇಂಜ್ ಆಗಿರತ್ತ? ತಾತ್ಕಾಲಿಕವಾಗಿ ಜಸ್ಟ್ ಟ್ರೈನ್ ಅಪ್ ಆಗಿರೋದಿಕ್ ಹಂಗಿರೋದ ಅದು? ಕ್ರೂರತ್ವ ಬಂದಿರೋದಿಲ್ಲ, ಕ್ಯಾಂಪಲ್ಲಿ ಇದ್ರೂ ಬಂದಿರೋದಿಲ್ಲ. ಅದು ಹ್ಮ್. ಒಂದ್ಸಲ ಆನೆನ ಹಿಡಿದ್ಮೇಲೆ ಹ್ಮ್. ಒಂದ್ 6 ತಿಂಗಳು ಕ್ರಾಲ್ ಅಂತ ಮಾಡ್ತಾರೆ. ಹ್ಮ್ ಆ ಕ್ರಾಲ್ ಇಂದ ಈಚೆ ಬರೋದೇ ಇಲ್ಲ. ಅದ್ರದ್ದು ಹ್ಮ್. ಜೀವನನೇ 6 ತಿಂಗಳು ಅದ್ರೊಳಗಡೆ ಇದ್ದು ಟ್ರೈನ್ ಮಾಡ್ಬೇಕು. ಓಕೆ. ಅದಕ್ಕೆ ಯಾರನ್ನ ನಾವು ನೇಮಿಸ್ತೀವೋ ಅವನೇ ಹೋಗಿ ಪ್ರತಿದಿನ ಅದ್ರದ್ದು ಊಟ, ಉಪಚಾರ, ಸ್ನಾನ, ಅದಕ್ಕೆ ತಲೆಗೆ
ಹೀಟ್ ಆಗದೆ ಇದ್ದಂಗೆ ಎಣ್ಣೆ ಹ್ಮ್ ಇದನ್ನೆಲ್ಲ ಹಚ್ಚಿ ಮಾಡಿ ಅದನ್ನ ಈಚೆ ಕರ್ಕೊಂಡು ಹೋಗಕ್ ಮುಂಚೆ ಅವನು ಆ ಕ್ರಾಲಲ್ಲಿ ಅದನ್ನ ಪಳಗಿಸ್ಕೋಬೇಕು. ಹ್ಮ್ 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 ತನ್ನ ಕಂಟ್ರೋಲಿಗೆ ಬರ್ಬೇಕು. ಅದು ಮಾಡೋದಿಲ್ಲ. ಎಡಗಾಲಲ್ಲಿ ಒದಿತಾ ಇರುತ್ತೆ, ಹ್ಮ್. ಸೊಂಡ್ಲಲ್ಲಿ ಸಿಕ್ಕಿದ್ರೆ ಹರ್ಟ್ ಮಾಡಕ್ ನೋಡ್ತಾ ಇರುತ್ತೆ. ಹ್ಮ್ ಕ್ರಮೇಣವಾಗಿ ಅದು ಊಟ ತಿನ್ನಕ್ ಶುರು ಮಾಡುತ್ತೆ. ಆ ವೆಯ್ಟ್ ಲಾಸ್ ಇರೋದನ್ನೆಲ್ಲ ಮತ್ತೆ ಇವನು ಬೆಲ್ಲ, ಬೆಣ್ಣೆ ಭತ್ತ, ಸಹಿತ ಕೊಡ್ತಾರೆ ಅಲ್ವಾ ಈ ಮುದ್ದೆ ಎಲ್ಲ ಸೇರಿಸಿ ದಸರಾದಲ್ಲೆಲ್ಲ. ಅದಕ್ಕೆ ಅದು ದಸರಾ ಊಟ ವಿಶೇಷವಾಗಿರುತ್ತೆ. ಓಕೆ. ಈ ಕ್ರಾಲ್ ಒಳಗಡೆ ಆ ಕ್ಯಾಂಪ್ ಇರುತ್ತಲ್ಲ, ದಸರಾ ದುಬಾರೆ ಹ್ಮ್ ಇಲ್ಲ ಮತ್ತೆ ಯಾವುದೇ ಒಂದು ಕ್ಯಾಂಪಲ್ಲಿ ಹೊಸ ಆನೆನ ತಗೊಂಡ್ಬಂದು ಇಟ್ಟಾಗ ಹ್ಮ್ 6 ತಿಂಗಳು ಒಬ್ಬನ್ನ ಇದು ನಿಂದು ಅಂತ ಕೊಡ್ತಾರೆ. ಶಾಂತವಾಗ್ಬೇಕು ಅದು. ಶಾಂತವಾಗಬೇಕು. ಹ್ಮ್ 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 ಹ್ಮ್. ಅದು ಒಳ್ಳೆ ಮಾವುತರ ಇದ್ರೆ ಬೇಗ ಪಳಗತ್ತೆ. ಅವನಿಗೆ ಅದು ಕರತಲ ಮಲಕವಾಗಿರ್ಬೇಕು. Okay. ಇಲ್ಲ ಅಂತಂದ್ರೆ ಹಿರಿಯರು ಇಂದ ಅವ್ನು ಕಲ್ತಿರ್ಬೇಕು. ಆ ಕೌಶಲ್ಯ ಹಾ, ಗೊತ್ತಿರ್ಬೇಕು. ಹಿರಿಯರಿಂದ ಅದನ್ನ ಕಲ್ತಿರ್ಬೇಕು. ಯಾವ ಹ್ಮ್. ಆನೆಗೆ ಯಾವ ರೀತಿ ನಾವು ಪಳಗಿಸ್ಕೋಬೇಕು, ಅದರ ಆಸೆ ಏನು, ಅದರ ವೀಕ್ನೆಸ್ ಏನು, ಅದರ ಹ್ಮ್. ಸ್ಟ್ರಾಂಗ್ನೆಸ್ ಏನು, ಹ್ಮ್. ಪ್ರತಿಯೊಂದು ತಿಳ್ಕೊಂಡಿರ್ಬೇಕು. ಓಕೆ. ಈಗ ಈ ಆನೆದ್ ಒಂದ್ ವಿಷಯ ಆಯ್ತು. ಆನೆ ಬಿಟ್ಟು ಬೇರೆ ಆನಿಮಲ್ಸ್ ಕೆಲವೊಂದೆಲ್ಲ ಈ ಪ್ರೈವೇಟ್ ಝೂಗಳ ತರ ಚಿಕ್ಕ ಚಿಕ್ಕದ್ ಮಾಡ್ಕೊಂಡಿರ್ತಾರೆ. ಅಲ್ಲಿ ಹಾವೆಲ್ಲ ಮೈ ಮೇಲೆ ಹಾಕ್ತಾರೆ. ತುಂಬಾ ಭಯ ಪಡಬೇಡಿ ಕಚ್ಬಿಡತ್ ಮತ್ತೆ ಕಾಮಾಗಿರಿ ಕಚ್ಚಲ್ಲ ಅಂತ ಮೈಗೆ ಅದು ಹಾಕ್ತಾರೆ. ಏನಂತ ಅದೆಲ್ಲ ಈಗ ಈ ಒಂದ್ ಇನ್ಸಿಡೆಂಟ್ ಆದ್ಮೇಲೆ ನಾವು ಎಲ್ಲೂ ಹೋಗಕ್ಕೂ ಹುಷಾರಾಗಿರ್ಬೇಕು. ಎಲ್ಲೂ ಹೋದ್ರು ನಮ್ಮ ಜಾಗ್ರತೆಲಿ ನಾವ್ ಇರ್ಬೇಕು. ಹೌದು. ಅದಕ್ಕೆ ಈ ತರದ್ದೆಲ್ಲ ಏನ್ ಕತೆ ಅಂತ? ನೋಡಿ. ಹಾವು ಇವು ಮೈ ಮೇಲೆ ಹಾಕ್ಸ್ಕೊಳ್ಳೋದು ಅದು ನಾವು ವೈಲ್ಡ್ ಅಂತ ಒಂದ್ ಯಾವತ್ತಿದ್ರು. ಸಲ ನಾವು ಆನೆನ ಆಗ್ಲಿ ಪ್ರಾಣಿನ ಆಗ್ಲಿ ನೋಡಿದಾಗ ಇದ್ರ ಟೆಂಪರ್ಮೆಂಟ್ ಏನು, ಹ್ಮ್ ಇದು ಏನ್ ಮಾಡಬಲ್ಲದು, ಇದು ಏನ್ ಮಾಡದೇ ಇರಬಹುದು, ಹ್ಮ್ ಹ್ಮ್ ಫಸ್ಟ್ ನೋಡ್ಕೋಬೇಕು, ಆಳ ತಿಳ್ಕೋಬೇಕು. ನಾವು ಅದನ್ನ ಯಾವ ತರ ಹ್ಯಾಂಡಲ್ ಮಾಡ್ಬೇಕು ಅಂದ್ರೆ ಮಗು ತರನೇ ಹ್ಯಾಂಡಲ್ ಮಾಡ್ಬೇಕು. ಹ್ಮ್ ನೀವು ಸ್ವಲ್ಪ ಅದಕ್ಕೆಲ್ಲರೂ ನೋವು ಮಾಡಿದ್ರೆ ನೋವು ಎಲ್ಲಾಗ್ತಿದೆ ಅಲ್ಲಿಗೆ ಬಂದು ಕಚ್ಚುತ್ತೆ. ಹ್ಮ್. ಅದು ಹಾವೇ ಆಗಿರ್ಬೋದು, ಜಿರಳೆನೇ ಆಗಿರ್ಬೋದು. ಹೌದೌದು. ನೋವು ಮಾಡದೆ ಅದನ್ನ ನಾವು ಹ್ಯಾಂಡಲ್ ಮಾಡ್ಬೇಕು. ಅದು ಆನೆ ಆಗಿರ್ಲಿ, ಇರುವೆ ಆಗಿರ್ಲಿ. ಹ್ಮ್ ನೀವು ಮನೆಯಲ್ಲಿ ಇರುವೆ ಬಂದು ನೀವು ಸಾಯಿಸಲ್ಲ ಅಂತಂದ್ರೆ ನಿಧಾನಕ್ಕೆ ತಗೊಂಡೋಗಿ ಈಚೆ ಬಿಡ್ಬೇಕು. ಇಲ್ಲ ಅಂತಂದ್ರೆ ನಿಮ್ಗೆ ಅಲ್ಲಿ ಮನುಷ್ಯ ನನಗೆ ತೊಂದರೆ ಮಾಡ್ತೀನಿ ಅಂದ್ರೆ ಅಲ್ಲೇ ಕಚ್ಚುತ್ತೆ. ಓಕೆ. ಬಟ್ ಅಂದ್ರೆ ಇಂಥದ್ದಕ್ಕೆ ಅರಣ್ಯ ಇಲಾಖೆ ಇನ್ನೊಂದ್ ಸ್ವಲ್ಪ ಗೈಡ್ ನೋಡ್ಬೇಕಾ ಲೈನ್ಸ್ ಅಂತ. ಅಂತ. ಹೌದು. ಬಿಕಾಸ್ ಜನ ಹೋಗಿ ಟಚ್ ಮಾಡೋದು ಅಷ್ಟೊಂದು ವೈಲ್ಡ್ ಜೊತೆ ನಾವು ಕನೆಕ್ಟ್ ಆಗೋದು ಬೇಕಾ ಬೇಡ್ವಾ ನಿಮ್ ಪ್ರಕಾರ? ನೋಡಿ, ಇವಾಗ ಫಾರ್ ಎಕ್ಸಾಂಪಲ್ ಹೇಳ್ತೀನಿ. 6 ಗಂಟೆ ಟೈಮ್ ಒಬ್ಬನಿಗೆ ಬಸ್, ಒಂದು ಡ್ರೈವರ್ಗೆ 6 ಗಂಟೆ ಟೈಮ್ ಅಂತ ನೀವು ಅಲಾಟ್ ಮಾಡಿರ್ತೀರ. ಹ್ಮ್ 6 ಗಂಟೆ ಆದ್ಮೇಲೆ 1 ಅವರ್ ಓಟಿನೂ ಮಾಡ್ತಾನೆ. ಹ್ಮ್ 4 ಜನ ಡ್ರೈವರ್ ರಜಾ ಹಾಕಿದ್ದಾರೆ ಅಂತ ಇಟ್ಕೊಳ್ಳಿ. ಅವ್ನು ಓಟಿ ಮುಗಿಸ್ಕೊಂಡ್ ಬಂದ್ಮೇಲೆ ಇನ್ನೊಂದು 4 ರೌಂಡ್ ನೀನು ಓಡಿ ಅಂತಂದ್ರೆ ಅವ್ನಿಗೆ ಕಿರಿಕಿರಿ ಆಗುತ್ತೆ. ಹ್ಮ್ ಹತ್ತಿರಕ್ಕೆ ಕೆಲಸನೇ ಬೇಡ ಇದು ಅನ್ಸುತ್ತೆ. ಹ್ಮ್ ಹ್ಮ್ ಆನೆಗಳಿಗೂ ಅಷ್ಟೇ. ನೀವು ಬೆಳಗ್ಗೆ ಅದನ್ನ ನೀರಿಗೆ ತಂದ ಮೇಲೆ ಅದು ಪಾಳಿ ಅಂದ್ರೆ ಶಿಫ್ಟ್ ಅಲ್ಲಿ ಮಧ್ಯಾಹ್ನಕ್ಕೆ ಅದಕ್ಕೆ ರೆಸ್ಟ್ ಕೊಟ್ಟು ಬೇರೆ ಆನೆ ಕರ್ಕೊಂಡ್ಬರ್ಬೇಕು. ಹ್ಮ್. ನೀವು ಎಲ್ಲ 15 ಆನೆನೂ ಕರ್ಕೊಂಡ್ಬಂದು ನೀರಿಗೆ ಇಳಿಸ್ಬೇಕಂತಿಲ್ಲ. ಮತ್ತೆ ಈ ವೀಕೆಂಡ್ ಅಲ್ಲಿ ಜಾಸ್ತಿ ಜನ. ಒಂದ್ 7 ಆನೆ ಬೆಳಗ್ಗೆ ಬಂದಿದ್ರೆ ಒಂದ್ 7 ಆನೆ ಸಾಯಂಕಾಲ ಬರ್ಬೋದಿತ್ತು. ಹ್ಮ್ ಇದನ್ನ ಸ್ವಲ್ಪ ಜನರಿಂದ ಅವಾಯ್ಡ್ ಮಾಡ್ಬೋದಿತ್ತು. ಆಗ ಅವಘಡಗಳು ಸಂಭವಿಸಲ್ಲ. ಹ್ಮ್ ಹ್ಮ್ ಹ್ಮ್. ಸೊ So ಅಲ್ಲೊಂದು ಇದೆಲ್ಲ ಸಿಸ್ಟಮ್ ಕೈಯಲ್ಲೇ ಇರೋದು. ಹೌದು, SOP ಅಂತ ಮಾಡ್ಕೋಬೇಕು. ಹ್ಮ್. ಈಗ ಈ ಮುಂದೆ ಏನಾರ ಅವರು ಸ್ಟ್ಯಾಂಡರ್ಡ್ ಆಪರೇಷನ್ ಪ್ರೊಸೀಜರ್ ಅಂತ ಏನಾರ ಮಾಡ್ಕೊಟ್ರೆ ಬೇರೆ ಎಲ್ಲಾ ಕ್ಯಾಂಪ್ಗಳಿಗೂ ಇದೊಂದು ಮಾರ್ಗದರ್ಶನ. ಆಮೇಲೆ ಜನನೂ ಅಷ್ಟೇ. ಆನೆ ಅಂದ ತಕ್ಷಣ ತನಗೆ ಏನ್ ಸೇಫ್ ಇದೆ, ವಾಪಸ್ ನನಗೆ ಹಿಂದೆ ಬರೋಕ್ಕೆ ಜಾಗ ಇದೆಯಾ, ಮುಂದೆ ಏನಾರು ಹೆಚ್ಚು ಕಮ್ಮಿ ಆಯ್ತು, ನೀರೇ ಬಂದ್ಬಿಡ್ತು ಸಡನ್ ಆಗಿ, ಹೌದು. ನಾನು ಏನ್ ಮಾಡ್ಬೇಕು ಅನ್ನೋದು ನೋಡ್ಕೋಬೇಕು. ಹ್ಮ್ ಜನ ಏನ್ ಮಾಡ್ತಾರೆ ಅಂತಂದ್ರೆ ಅವ್ರಿಗೆ ಅವತ್ತಿನ ದಿನ ಫೇಸ್ಬುಕ್ಗೆ ಒಂದು ಹೊಸ ರೀಲು, ಇನ್ಸ್ಟಾಗ್ರಾಮಲ್ಲಿ ಒಂದು ಹೊಸ ರೀಲ್ ಸಿಕ್ಕಿದ್ರೆ ಸಾಕು, ಏನ್ ಬೇಕಾದ್ರೂ ಮಾಡ್ತಾರೆ. ಕಾಡಲ್ಲಿ ಬಂಡೀಪುರನೋ ನಾಗರಹೊಳೆನಲ್ಲೋ ಹೈವೇನಲ್ಲಿ ಜನ ಹೋಗ್ತಾ ಇದ್ರೆ ಎಲ್ಲರ ಆನೆನೋ ಜಿಂಕೆನೋ ಸಿಕ್ಕಿದ್ರೆ ಕಿಚ್ಚಾಯಿಸಿ ಗಾಡಿನೂ ಇಳಿದು ಬಿಟ್ಟು ಹೌದು. ಅವ್ರ ಸೇಫ್ಟಿನೇ ಅವ್ರು ನೋಡ್ಕೊಳ್ಳಲ್ಲ. ಹೌದು. ಒಂದು ವಿಡಿಯೋ ಮಾಡ್ಬೇಕು. ಅದು ಹಾರಿಜಾಂಟಲ್ ಅಲ್ಲಿ ಬರಬಾರ್ದು, ವರ್ಟಿಕಲ್ ಬೇಕು ಅಂತ ಇನ್ನಷ್ಟು ಹೋಗ್ತಾರೆ ಝೂಮ್. ಹ್ಮ್ ಸೊ ಇನ್ಸ್ಟಾಗ್ರಾಮ್ ರೀಲ್ ವರ್ಟಿಕಲ್ ಕೇಳತ್ತೆ ಅಂತ ಹ್ಮ್ ಹ್ಮ್ ಹ್ಮ್. ಎಷ್ಟೋ ಜನ ಅನಾಹುತಗಳು ಆ ಥರನೇ ಮಾಡ್ಕೊಂಡಿರೋದು. ಹೌದು ಹೌದು. ಗಾಡಿ ಬಿಟ್ಟು ಹೊರಟೋಗ್ತಾರೆ ಮುಂದಕ್ಕೆ. ಹ್ಮ್ ಸೊ ಆನೆ ರಭಸವಾಗಿ ಬಂದ್ರೆ ಡ್ರೈವರ್ ಏನ್ ಮಾಡ್ತಾನೆ, ಅವ್ನ ಗಾಬರಿಗೆ ಅವ್ನ ಗಾಡಿ ಮುಂದಕ್ಕೆ ಹೊರಟೋಗ್ತಾನೆ. ಹ್ಮ್. ಇಳ್ದಿರೋರು ಅಲ್ಲೇ ಸಿಕ್ಕಾಕೊಂಡ್ಬಿಡ್ತಾರೆ. ಆ ಥರ ಉದಾಹರಣೆಗಳು ತುಂಬಾ ನಮ್ಮ ಕರ್ನಾಟಕ, ಕೇರಳ, ತಮಿಳುನಾಡು ಬಾರ್ಡರ್ಗಳಲ್ಲಿ ನಡೀತಾನೆ ಇರುತ್ತೆ ಅವಾಗ ಅವಾಗ. ಹ್ಮ್ ಹ್ಮ್ ಹ್ಮ್. ಸೊ ನಮಗೂ ಅಷ್ಟೇ, ವನ್ಯಜೀವಿ ಪ್ರಿಯರಿಗೆ ಏನಾಗುತ್ತೆ ಅಂತಂದ್ರೆ ನೋಡ್ತಾ ನಿಂತ್ಕೊಳ್ಳೋಣ ಒಂದ್ 2 ನಿಮಿಷ ಅಂತ ಅನ್ಸುತ್ತೆ. ಒಳ್ಳೆ ಆನೆ ಬಂದ್ರೆ, ಹ್ಮ್ ಒಳ್ಳೆ ದಂತ ಇದ್ರೆ, ಎಲ್ಲಪ್ಪ ಇತ್ತು ಇಷ್ಟು ದಿನ ಚೆನ್ನಾಗಿದೆ ಅನ್ಸತ್ ಸಹಜ. ಹ್ಮ್ ಹ್ಮ್. ಆದ್ರೆ ನಾವು ಏನ್ ಮಾಡ್ಬೇಕಂತಂದ್ರೆ ಆಮೇಲೆ ಏನಾಗುತ್ತೆ ಫಸ್ಟ್ ಯೋಚ್ನೆ ಯೋಚನೆ ಮಾಡ್ಬೇಕು. ಮಾಡ್ಬೇಕಾಗುತ್ತೆ. ಹೌದು. ಈಗ ಆನೆ ಬಿಹೇವಿಯರ್ ನಿಜವಾಗ್ಲೂ ಒಂಥರ ಸ್ಟಡಿ ಮಟೀರಿಯಲ್ ಅಂತ ಅನ್ಸುತ್ತೆ. ಹೌದು ಹೌದು ಈಗ ಮನುಷ್ಯರಲ್ಲಿ ಹೇಗೆ ಆ ಅಕ್ಕ ತಂಗಿ ತಾಯಿ ಜೊತೆ ದೈಹಿಕ ಸಂಬಂಧ ಬೆಳೆಸೋದು ತಪ್ಪು ಅಂತಿದ್ಯೋ, ಆನೆಗಳಲ್ಲೂ ಕೂಡ ಅಂಥದ್ದು
ನಡೆಯುತ್ತೆ ಅನ್ನೋದು ನನಗೆ ಆಶ್ಚರ್ಯ ಆಯ್ತು. ಅದು ಹೇಗೆ ಐಡೆಂಟಿಫೈ ಮಾಡುತ್ತೆ ಅಥವಾ ಹೇಗೆ ಇಂಥ ರೂಲ್ಸ್ ಹಾಕೊಂಡ್ ಬರುತ್ತೆ ಅದು ಅಂತ? ಮೇಡಮ್ ನಿಮಗೆ ನನಗೆ ನಮ್ಮಮ್ಮ ಎತ್ತಿದ್ರು. ನಾವು ನಮ್ಗೆ ಹೆತ್ತ ನಂತರ ನಾವು ಬೆಳೆದಿದ್ದೆಲ್ಲ ನಮ್ಮ ಅಜ್ಜಿ ಜೊತೆ. ಯಾಕಂದ್ರೆ ನಮಗೆ ಆರೈಕೆ ಮಾಡ್ತಾ ಇದ್ದಿದ್ದು ಅಜ್ಜಿರು. ಅದು ನಮ್ಗೆ ಚಿಕ್ಕ ವಯಸ್ಸಿಂದನೂ ಅದೇನೋ ಒಂದು ಅಟ್ಯಾಚ್ಮೆಂಟ್ ಬಂದಿರುತ್ತೆ. ಅಮ್ಮನ ಅಮ್ಮ ಅಂತಂದ್ರೆ ಜಾಸ್ತಿ ಪ್ರೀತಿ. ಯಾಕಂದ್ರೆ ಬಾಣಂತನ ಅಲ್ಲೇ ಆಗಿರುತ್ತೆ ನಮ್ಗೆ. ನಮ್ಮ ತಾಯಿಗೆ ಬಾಣಂತನ ಅಲ್ಲೇ ಆಗಿದ್ರೆ ಅವರೇ ಅಜ್ಜಿನೇ ಎತ್ತಿ ಸ್ನಾನ ಮಾಡಿಸೋದು ಎಲ್ಲ ಮಾಡಿರ್ತಾರೆ. ನಮ್ಗೆ ಆ ಒಂದು ಫೀಲಿಂಗ್ ಚೆನ್ನಾಗಿರುತ್ತೆ, ಆ ಒಂದು ಅಟ್ಯಾಚ್ಮೆಂಟ್ ಇರುತ್ತೆ. ಆಮೇಲೆ ಅಲ್ಲೇ ಬೆಳೆದಿರ್ತೀವಿ. ರಜಾ ಬಂದ್ರು ಅಮ್ಮ ಬೇಡ, ರಜಾ ಬಂದ ತಕ್ಷಣ ನಮ್ಗೆ 3 ತಿಂಗಳು ಅಜ್ಜಿ ಮನೆ, ದಸರಾ ಬಂದ್ರೆ ಅಜ್ಜಿ ಮನೆ. ಅಜ್ಜಿ ಪ್ರೀತಿನಲ್ಲೇ ನಾವು ಬೆಳಿತಾ ಇದ್ವಿ. ಅಜ್ಜಿ ಅಂತಂದ್ರೆ ಅವ್ರಿಗೊಂದು 4 ಜನ ಮಕ್ಳು ಇರ್ತಾರೆ ಅಂತ ಇಟ್ಕೊಳ್ಳಿ. 4 ಜನದ ಮೊಮ್ಮಕ್ಕಳು ಅಲ್ಲೇ ಇರ್ತಾರೆ, 10-15 ಜನ 20 ಜನ, ಎಲ್ಲಾರನ್ನೂ ಒಟ್ಟಿಗೆ ಚೆನ್ನಾಗಿ ನೋಡ್ಕೊತಾರೆ. ಸೊ ಅಲ್ಲಿ ಎಲ್ಲೂ ಭೇದ ಭಾವ ನಡ್ಸಲ್ಲ. ಒಂದು 15 ವರ್ಷ ಆದ್ಮೇಲೆ ಗಂಡ್ ಮಕ್ಳು ಏನಾಗ್ತಾರೆ ಅಂತಂದ್ರೆ ಕುಚೇಷ್ಟೆ ಬುದ್ಧಿ ಅಲ್ವಾ. ಅಜ್ಜಿ ಏನ್ ಮಾಡ್ತಾರೆ ಅಂತಂದ್ರೆ ಗಂಡ್ ಮಕ್ಳದೇ ಒಂದು ಸಪ್ರೇಟ್ ಗುಂಪು ಮಾಡ್ತಾರೆ, ಹೆಣ್ಮಕ್ಳದೇ ಒಂದು ಸಪ್ರೇಟ್ ಗುಂಪು ಮಾಡ್ತಾರೆ. ಇದನ್ನೇನಕ್ಕೆ ಹೇಳ್ತಾ ಇದ್ದೀನಿ ಅಂತಂದ್ರೆ, ಆನೆಗಳಲ್ಲಿ ಮೇಟ್ರಿಯಾರ್ಕ್ ಅಂತ ಒಂದಿದೆ. ಮೇಟ್ರಿಯಾರ್ಕ್ ಅಂತಂದ್ರೆ ಆ ಗುಂಪನ್ನ ನಡ್ಸೋದು ಒಂದು ಅಜ್ಜಿ, ಹೆಣ್ಣಾನೆ ಲೀಡ್ ಮಾಡೋದು. ಹೆಣ್ಣಾನೆ. ಅದು ವಯಸ್ಸಾದಂತ ಒಂದು ಹೆಣ್ಣಾನೆ ಆ ಇಡೀ ಗುಂಪನ್ನ ಲೀಡ್ ಮಾಡುತ್ತೆ. ಅದರಲ್ಲಿ ಚಿಕ್ಕಮ್ಮಂದ್ರು ಇರ್ತಾರೆ, ಅಕ್ಕಂದ್ರು ಇರ್ತಾರೆ, ಸೋದರತ್ತೆ ಇರ್ತಾರೆ, ಸೋದರ ಸಂಬಂಧಿಕರು ಇರ್ತಾರೆ, ಮಕ್ಳಿರ್ತಾರೆ. ಆ ಮಕ್ಕಳಲ್ಲೂ ಮೊದಲನೇ ಆನೆ ಹೆಣ್ಣು ಮರಿ ಆಗಿದ್ರೆ ಆದ್ರೆ 2ನೇ ಆನೆನ ಈ ಹೆಣ್ಣು ಮರಿ ಯಾವ್ದಿರುತ್ತೋ ಅದು ಸ್ನಾನಕ್ಕೆ ಕರ್ಕೊಂಡು ಹೋಗಿ ಬಂದು ಮಾಡುತ್ತೆ. ಹೆರಿಗೆ ಮಾಡ್ಬೇಕಂತಂದ್ರು ಒಂದ್ ಆನೆ ಜೊತೆ 2-3 ಆನೆಗಳು ಬಾಣಂತನಕ್ಕೆ ನಿಂತಿರ್ತಾರೆ, ಸೋಲ್ಗಿತ್ತಿ ಹತ್ರ ನಿಂತು ಆನೆ ಮರಿನ ಕಾದು ತಾಯಿ ಮತ್ತೆ ಮರಿನ ನಂತರದಲ್ಲಿ ಗುಂಪಿಗೆ ಸೇರಿಸ್ಕೊತವೆ. ಇದ್ಯಾವ್ದಾರ ಪುಂಡ ಆನೆಗಳೇನಾರ ತೊಂದರೆ ಮಾಡ್ಬೋದೇನೋ ಅಂತ ಅಷ್ಟು ಚೆನ್ನಾಗಿ ಜಾಗ್ರತೆ ಮಾಡ್ಕೊತವೆ. 9-10 ವರ್ಷ ಆಗ್ತಾ ಇದ್ದಂಗೆ ಗಂಡಾನೆ ಮರಿಗಳನ್ನೇ ಸಪ್ರೇಟ್ ಮಾಡ್ಬಿಡುತ್ತೆ ಹೆಣ್ಣ. ಹಾಗಾಗಿ ನಾನು ಅಜ್ಜಿ ಉದಾಹರಣೆ ಏನಕ್ಕೆ ಕೊಟ್ಟೆ ಅಂತಂದ್ರೆ, ನಮ್ಮಲ್ಲೂ ಆ ಒಂದು ಅಳವಡಿಸ್ಕೊಂಡ್ ಬಂದಿದ್ವಿ ತಲ್. ಈಗೆಲ್ಲ ಅವಿಭಾಜ್ಯ ಕುಟುಂಬ ಅದು ಇದು ಆಗಿ ಇಬ್ರಿದ್ರು ಕಚ್ಚಾಡ್ಕೊಂಡು ಡೈವರ್ಸ್ ಮಾಡ್ಕೊತಾರೆ. ನಮ್ಮಲ್ಲಿ ಆನೆನ ನೋಡಿ ಕಲಿಬೇಕು. ಸೊ ಅದು ಒಟ್ಟು ಕುಟುಂಬ ಒಂದು ವ್ಯವಸ್ಥೆ ಕುಟುಂಬದಲ್ಲೇ ಇರ್ತವೆ. ಯಾವ ಆನೆನ ಯಾವ ಟೈಮ್ ನಲ್ಲಿ ಹೊರಗೆ ಹಾಕ್ಬೇಕು ಅನ್ನೋದು ಆನೆ ಗೊತ್ತಿರುತ್ತೆ. ಸಾಧಾರಣವಾಗಿ ನಾವು ನೋಡಿರ್ತೀವಿ ಗಂಡಾನೆಗಳೆಲ್ಲ ಕಚ್ಚಾಡ್ತವೆ ಅಂತೀವಿ. ಇಲ್ಲ, 7-8 ಗಂಡಾನೆಗಳು ಒಂದು ಗುಂಪಲ್ಲೇ ಇರ್ತವೆ. 2-3 ಗಂಡಾನೆಗಳು ಗುಂಪಲ್ಲೇ ಬೆಳಿತವೆ. ತದನಂತರದಲ್ಲಿ ಸಪ್ರೇಟ್ ಆಗ್ತಾ ಬರುತ್ತೆ. ಅದು ಸಪರೇಟ್ ಆದ್ರೂ ಕೂಡ ಎಷ್ಟೋ ವರ್ಷ ಆದ್ಮೇಲೆ ಸಿಕ್ಕಿದ್ರು ಇದು ತನ್ನ ಅಣ್ಣ ತಮ್ಮ ತಂಗಿ ಅನ್ನೋದನ್ನ ಐಡೆಂಟಿಫೈ ಮಾಡುತ್ತೆ ಆ ಸೊಂಡಲು ಟಚ್ ಮಾಡೋ ಮೂಲಕ ಅಂತ ಹೇಳ್ತಾರೆ. ಅಷ್ಟು ನೆನಪಿನ ಶಕ್ತಿ ಮತ್ತೆ ನಾನು ಯಾವ ಗುಂಪಿಂದ ಬಂದಿದ್ದೀನಿ, ನನ್ನ ಕುಟುಂಬ ಯಾವುದು ಅವು ಗೊತ್ತಿರುತ್ತೆ. ಅದ್ರ ಕುಟುಂಬದಿಂದ ಒಂದು 50-40 ಕಿಲೋಮೀಟರ್ ದೂರದಲ್ಲಿದ್ರು ಅವು ಒಂದು ಅಲ್ಟ್ರಾಸಾನಿಕ್ ವೇವ್ಸ್ ಅಲ್ಲಿ ಕಮ್ಯುನಿಕೇಟ್ ಮಾಡ್ತಾರೆ. ಓಕೆ. ಈ ನಮ್ಗೆ ಅದು ಕೂಗೋದಷ್ಟೇ ಗೊತ್ತು, ಗೀಳಿಡೋದು, ಆನೆ ಅಷ್ಟೇ ಕಮ್ಯುನಿಕೇಶನ್ ಅಂತ ಅನ್ಕೊಂಡಿರ್ತೀವಿ. ಬಟ್ ವೈಬ್ರೇಷನ್ ಏನೋ ಬೇರೆ ಬೇರೆ ತರ ಇರುತ್ತೆ. ಅದು ಗೀಳಿಡೋದೇ ಬೇರೆ, ಕಮ್ಯುನಿಕೇಶನ್ ಮಾಡೋದೇ ಬೇರೆ. ಜನ ಬಂದ್ರೆ ಅಲಾರಂ ಕೊಡೋದೇ ಬೇರೆ. ರಸ್ತೆ ದಾಟ್ಬೇಕಾದ್ರೂ ಸುಮಾರು ಹೊತ್ತು ನೋಡುತ್ತೆ ಯಾವ ಗಾಡಿ ಬರ್ತಾ ಇದೆ, ಯಾರು ಬರ್ತಾ ಇದಾರೆ, ನಾನು ಇಡೀ ಇದನ್ನ ದಾಟಿಸ್ಬೋದಾ ಹೆಂಗೆ ಅಂತ. ಸೊ ಅದನ್ನ ಫಾಲೋ ಮಾಡುತ್ತೆ. ಆ ಮೇಟ್ರಿಯಾರ್ಕ್ ಎಲ್ಲರೂ ಹಿಂದೆ ಇದ್ರೆ ಅದು ಬರೋ ತನಕ ಇವೆಲ್ಲ ಕಾಯ್ತವೆ, ದಾಟಲ್ಲ. ಸೊ ಈ ಯಾವ್ದು ಲೀಡ್ ಮಾಡ್ತಾ ಇರುತ್ತೆ ಫಸ್ಟ್ ಅದು ಈಚೆ ಬಂದು ನೋಡುತ್ತೆ, ಎರಡೂ ಕಡೆ ನೋಡಿ ಜನ ಇದ್ರೆ ಹಿಂದಕ್ಕೆ ಸರ್ದು ಪೇಷನ್ಸ್ ಅಲ್ಲಿ ರಸ್ತೆ ದಾಟಿಸ್ತವೆ. ಈ ಆನೆ ಕಣ್ಣೀರ್ ಹಾಕೋದು ನಾವು ಸಿನಿಮಾಗಳಲ್ಲಿ ನೋಡಿರ್ತೀವಿ. ಸಾಮಾನ್ಯವಾಗಿ ಸಾಕದವ್ರು ಬಿಟ್ಟು ಹೋದ್ರೆ ಕಣ್ಣೀರ್ ಹಾಕತ್ತೆ. ಹಸು ಮತ್ತೆ ಆನೆ ಅಳದ್ ನೋಡಿರ್ತೀವಿ ನಾವು. ನಿಜಾನ ಅದು ಅಷ್ಟು ಫೀಲಿಂಗ್ ಎಕ್ಸ್ಪ್ರೆಸ್ ಮಾಡುತ್ತೆ? ಅದು ಮಾಡುತ್ತೆ. ಏನಾಗತ್ತೆ ಅಂತಂದ್ರೆ ಆನೆಗೆ ಮರಿ ಅಂದ್ರೆ ತುಂಬಾ ಪ್ರೀತಿ. ತನ್ನ ಮರಿ ಸತ್ತೋಯ್ತು ಅನ್ನೋದು ಸಹಿಸ್ಕೊಳ್ಳಿಲ್ಲ ಅಂತಂದ್ರೆ ಆ ಮರಿನ ಸೊಂಡ್ಲಲ್ಲಿ ಇಟ್ಕೊಂಡು, ಸತ್ತಿರೋ ಮರಿನೇ ಸೊಂಡ್ಲಲ್ಲಿ ಇಟ್ಕೊಂಡು ಒಂದ್ 4-5 ದಿನ ಓಡಾಡಿರೋದನ್ನು ನೋಡಿದೀವಿ. ಆ ಮರಿನ ಬಿಟ್ಕೊಡಕ್ಕೆ ಇಷ್ಟ ಇರಲ್ಲ. ಯಾಕಂದ್ರೆ 18 ತಿಂಗಳು ಅದು ಗಜಪ್ರಸವ ಹೊಟ್ಟೆನಲ್ಲಿ ಇಟ್ಕೊಂಡು ಮರಿನೂ ಹಾಕಿ ಮರಿ ಬದುಕಲಿಲ್ಲ ಅಂದಾಗ ಅದರ ಸಂಕಟ ನಾವು ನೋಡಕ್ಕಾಗಲ್ಲ. ಎರಡನೇದಾಗಿ ರೋಡ್ ಆಕ್ಸಿಡೆಂಟ್ ಅಲ್ಲಿ ಏನಾರ ಮರಿಗಳು ಸತ್ತೋದ್ರೆ ಆ ರಸ್ತೆನೆ ಅದು ಬಿಟ್ಟು ಕದಲ್ದಿಲ್ದಿರೋ ಅದನ್ನ ನಾವು ನೋಡಿದೀವಿ.
ಓಕೆ. ಈಗ ಈ ಆನೆಗಳಲ್ಲೊಂದು ವಿಚಿತ್ರವಾದ ಬಿಹೇವಿಯರ್ ಕೇಳಿರೋದು ನಾವು. ಆ ಈ ಕಾಡಾನೆಲಿ ಎಲ್ಲೋ ಒಂದ್ ಕಡೆ ಒಂದ್ ತಾಯಿ ಸತ್ತೋಗಿದೆ, ಮರಿ ಮಾತ್ರ ಉಳ್ಕೊಂಡಿದೆ ಅಂದ್ರೆ ಹೋಗಿ ದತ್ತು ಪಡ್ಕೊಳತ್ತೆ. ಮತ್ತೆ ಈ ಸ್ವಲ್ಪ ಮುದಿ ಆನೆ ಅದು ಶಕ್ತಿ ಇಲ್ಲ ಅಂದ್ರೆ ಅದಕ್ಕೆ ಆಹಾರ ತಂದ್ಕೊಡೋದು. ಈಗ ಮನುಷ್ಯರಾದ್ರೂ ವಯಸ್ಸಾದವ್ರನ್ನ ಎಷ್ಟು ನೋಡ್ಕೋತಾರೋ ಬಿಡ್ತಾರೋ, ಬಟ್ ಆನೆಗಳು ನಿಶಕ್ತ ಆನೆಗಳನ್ನ ತುಂಬಾ ಕೇರ್ ಮಾಡುತ್ತೆ ಅನ್ನೋದು. ಅಂದ್ರೆ ಆ ಆನೆನ ಒಂದ್ ವಯಸ್ಸಾಗಿರೋ ಆನೆ ಇದೆ ಅಂತಂದ್ರೆ ಹ್ಮ್ ತುಂಬಾ ದೂರ ಅದು ಓಡಾಡಕ್ಕಾಗಲ್ಲ. ಹೌದು. ಅವಾಗ ಏನ್ ಮಾಡ್ತವೆ ಅಂತಂದ್ರೆ ಆನೆಗಳಲ್ಲಿ ಒಂದ್ 2-3 ಆನೆ ಇದ್ರ ಸಪೋರ್ಟ್ಗೆ ಜೊತೆನಲ್ಲೇ ಇದ್ಕೊಂಡು ಹ್ಮ್ ಇದು ಎಷ್ಟು ಮೇಲ್ಗೆ ಬರುತ್ತೋ ಅಷ್ಟು ಮೇಲ್ಗೆ ಸಾಧ್ಯ ಆದಷ್ಟು ತಮ್ಮ ಗುಂಪ್ನಲ್ಲೇ ಸ್ಪೀಡ್ ನ ಸ್ಲೋ ಮಾಡ್ಕೊಂಡು ಗುಂಪ್ನಲ್ಲೇ ಇಟ್ಕೊಳ್ಳೋದಕ್ಕೆ ಪ್ರೊಟೆಕ್ಷನ್. ಪ್ರೊಟೆಕ್ಷನ್ ಮರಿಗಳನ್ನು ಅದೇ ರೀತಿ. ಮರಿಗಳನ್ನು ಅದೇ ರೀತಿ ಹಾ ಮಾಡ್ತಾರೆ. ಹಾ. ಸೊ ಬೇರೆ ಮರಿ ಸಿಕ್ಕಿದ್ರು ಸಾಕು ಒಂದು ಗುಣ ಇದೆ ಇದೆ ಆನೆಗಳಿಗೆ. ಇದೆ ಇದೆ ಓಕೆ. ಇದೆ. ಖಂಡಿತ. ಈಗ ದಸರಾ ಆನೆಯಲ್ಲಿ ಊಟದ ಬಗ್ಗೆ ಮಾತಾಡೋದಾದ್ರೆ ಅವಕ್ಕೆ ಮದ ಬರಬಾರ್ದು, ಅವ್ರ ಬಿಹೇವಿಯರ್ ಚೇಂಜಸ್ ಆಗಬಾರ್ದು ಅಂತಾನೆ ಪರ್ಟಿಕ್ಯುಲರ್ ಡಯಟ್ ಇದೆಯಾ? ಮದ ಬರಬಾರ್ದು ಅಂತ ಡಯಟ್ ಇಲ್ಲ. ಹಾ. ದಸರಾ ಟೈಮ್ ನಲ್ಲಿ ಮದ ಬರುತ್ತೆ, ಯಾಕಂದ್ರೆ ಒಳ್ಳೆ ಫುಡ್ ಸಿಗುತ್ತೆ. ಎಲ್ಲಾ ತರದ ಕಾಳು ದೇಹ ಬಲಿಷ್ಠ ಆಗುತ್ತೆ. ಇದೆಲ್ಲ ಬಲಿಷ್ಠ ಆಗಕ್ಕೆ ಮೊದಲು ಕರ್ಕೊಂಬಂದ್ಮೇಲೆ ಡಿವರ್ಮಿಂಗ್ ಅಂತ ಮಾಡ್ತಾರೆ. ಅಂದ್ರೆ ಹೊಟ್ಟೆನಲ್ಲಿ ಜಂತುಳ ಏನಾರು ಇದ್ರೆ ನೀವು ಹಾಕಿದ್ ಎಷ್ಟೇ ಊಟ ಕೊಡ್ತಿದ್ರು ಮೈ ಸೇರಲ್ಲ. ಆ, ಹಾಗಾಗಿ ಅದರದ್ದು ಡಯಟ್ ಚೇಂಜ್ ಮಾಡ್ತಾರೆ. ಅದಕ್ಕೆ ಒಂದು 150 ಲೀಟರ್ ನೀರು ಬೇಕೇ ಬೇಕು ಪ್ರತಿದಿನ, ಸಾಯಂಕಾಲ ಬೆಳಿಗ್ಗೆಗೆ. ಓಕೆ. ಆಮೇಲೆ ಗ್ರೀನ್ ಫಾಡರ್ ಬೇಕೇ ಬೇಕು. ಎಲ್ಲಾ ತರದ್ದು ಮರದ್ದು ಬಾರ್ಕ್ ಮತ್ತೆ ಎಲೆ ಬೇಕೇ ಬೇಕು. ದಸರಾ ಟೈಮ್ ನೋಡಿ, ಸಮ್ಮರ್ ಟೈಮ್ ನಲ್ಲಿ ಏನಾರು ದಸರಾ ಮಾಡಿದಿದ್ರೆ ತುಂಬಾ ತೊಂದರೆ ಆಗ್ಬಿಟ್ಟಿರೋದು. ಹೌದು. ಮಳೆಗಾಲಕ್ಕೆ ಮುಗಿತಾ ಇದ್ದಂಗೆ ಎಲ್ಲ ಮರ ಗಿಡಗಳೆಲ್ಲ ಹಸಿರಾಗಿರುತ್ತೆ, ಅದಕ್ಕೆ ತೊಗಟೆ ಜಾಸ್ತಿ ಬೇಕು. ಅಂದ್ರೆ ಬಾರ್ಕ್ ಅಂತ ಹೇಳ್ತೀವಲ್ಲ, ಆಲದ ಮರದ್ದು ಅರಳಿ ಮರದ್ದು ಬಾರ್ಕ್ ಕೊಟ್ಟೆ ಕೊಡ್ತಾರೆ. ಇದ್ರ ಜೊತೆಗೆ ಎಲ್ಲಾ ಕಾಳು ಮಿಕ್ಸ್ ಮಾಡಿ ಅದನ್ನ ರಾಗಿ ಮುದ್ದೆನಲ್ಲಿ ಮಿಶ್ರಣ ಮಾಡಿ ಫುಡ್ ಕೊಡ್ತಾರೆ. ಸುಮಾರು ಒಂದು 2-3 ಸಾವಿರ ಕೆಜಿ ತನಕ ತೂಕ ತಡಿಬೇಕದು. ತಾಲೀಮ್ ನಡೆಯುತ್ತಲ್ಲ, ಅದೇ ಅದೇ. ಅಷ್ಟು ದಿನ ಓಡಾಡ್ಬೇಕು, ಬನ್ನಿ ಮಂಟ ತನಕ ಓಡಾಡ್ಬೇಕು. ಪ್ರತಿದಿನ ಟ್ರೈನಿಂಗ್ ಇರುತ್ತೆ. ಪ್ರತಿದಿನ ಅದ್ರ ಮೇಲೆ ಹೌದಾ ಇಡ್ತೀವಲ್ಲ, ಏನ್ 750 ಕೆಜಿ ಅದೇ ತರದ್ದು ಮೂಟೆ ಮತ್ತೆ ಮರದ್ದು ಇದನ್ನ ಇಟ್ಟು ಬ್ಯಾಲೆನ್ಸ್ ಆಗತ್ತಾ. ಇದೇನಾರ ತುಪಾಕಿ ಅಂದ್ರೆ ಪಿರಂಗಿ ಇದೆಲ್ಲ ಮಾಡ್ತಾರೆ. ಮೊದಲನೇ ಸಲ ಆನೆ ಮೈಸೂರಿಗೆ ಬಂದಿದೆ ಅಂತಂದ್ರೆ ಈ ಪಿರಂಗಿಗೆ ಇದು ಅಳವಡಿಸತ್ತಾ, ಡಮ್ ಅಂದ ತಕ್ಷಣ ರೋಡಲ್ಲಿ ದಿಕ್ಕಾಪಾಲ ಓಡತ್ತಾ, ಅದೆಲ್ಲ ತಾಲೀಮ್ ಮಾಡ್ತಾರೆ. ಅದ್ರಲ್ಲಿ 1-2 ಸಲ 2 ಆನೆ ಫೇಲ್ಯೂರ್ ಆಗಿತ್ತು. ನಮ್ಮಲ್ಲಿ ಬಂಡೀಪುರದಿಂದ ಬಂದಿತ್ತು ನೋಡಕ್ಕೆ. ಜಯಪ್ರಕಾಶ್ ಅಂತ ಒಂದು ಆನೆ, ಡಿಟೋ ದ್ರೋಣನ್ ತರನೇ ಇರ್ತಿದ್ದ, ದ್ರೋಣನ್ ತರನೇ ಹೆಜ್ಜೆ, ಆದ್ರೆ ತುಪಾಕಿಗೆ ಎದುರ್ತಾ ಇದ್ದ. ತುಪಾಕಿ ಸೌಂಡ್ ಅಂತಂದ್ರೆ ದಿಕ್ಕಾಪಾಲ ಆಗ್ತಾ ಇದ್ದ. ಆಮೇಲೆ ಅದನ್ನ ದಸರಾಗೆ ಕರ್ಕೊಂಬರೋದೇ ಬಿಟ್ರು, ಯಾಕಂದ್ರೆ ಹಿ ವಾಸ್ ನಾಟ್ ಅವೇರ್ ಆಫ್ ಫೈರ್. ಓಕೆ ಓಕೆ. ಅದಕ್ಕೆ ಆದ್ರೂ ಅಷ್ಟು ಲಕ್ಷ ಜನ ಬಂದಿರ್ತಾರೆ, ಕೂಗ್ತಾ ಇರ್ತಾರೆ, ವಾದ್ಯ ಬ್ಯಾಂಡ್ಗಳು ಅದೆಲ್ಲ ಟ್ರೈನಿಂಗ್ ಮಾಡಿ ಮಾಡಿ ಕೆಲವು ಆನೆಗಳು ಮಾತ್ರ ಪಳಗೋದ, ಎಲ್ಲ ಆಗಲ್ಲ ಅನ್ಸುತ್ತೆ ಎಲ್ಲದಕ್ಕೂ. ಎಲ್ಲಾ ಟೈಮ್ನಲ್ಲೂ ಪಳಗ್ಬೇಕು ಅಂತಂದ್ರೆ ಬಂದು ಪ್ರಾಕ್ಟೀಸ್ ಆಗಿರ್ಬೇಕು. ನಿಮ್ಗೆ ಏಕ್ದಮ್ ನಿಮ್ಗೆ ಅಂಬಾರಿ ಕೊಡೋದಿಲ್ಲ. ಒಂದು ನಿಶಾನಿ ಆನೆ ಅಂತ ಆಗತ್ತೆ, ಇಲ್ಲ ಅಂತಂದ್ರೆ ಯಾವುದು ಪಟದಾನೆ, ನಿಶಾನಿ ಆನೆ, ಮತ್ತೆ ಆ ಲೈನಲ್ಲಿ ಒಂದು 7-8 ಆನೆಗಳನ್ನ ಕರ್ಕೊಂಡು ಹೋಗ್ತಾರೆ. ಅಲ್ಲಿಂದ ಅದು ಟ್ರೈನ್ ಆಗಿ ಬರ್ಬೇಕು. ಸೊ ಅದೇ ಹೇಳದ್ನಲ್ಲ, ನಮ್ ಈಗಿನ ಕಾಲದ ಯುವಕರು ಅಲ್ಲಿ ತನಕ ತಗೊಂಡು ಹೋಗ್ತಾರೆ ಅನ್ನೋ ಭರವಸೆ ನನಗೆ ಕಮ್ಮಿ ಆಗ್ತಾ ಇದೆ. ಹಳೆ ಮಾವತ್ರಿಗೂ ಈಗಿನ ಮಾವತ್ರಲ್ಲೂ ಆ ಕೊರತೆ ಕಾಣ್ತಾ ಇದೆ. ಸೊ ಭವಿಷ್ಯದ ದಸರಾ ಅಂತೂ ನಡೀತಾ ಇರುತ್ತೆ. ಆನೆಗಳು ಸಿಗತ್ತೆ ನಿಮಗೆ, ಒಳ್ಳೊಳ್ಳೆ ಆನೆಗಳು. ಬಟ್ ಅದನ್ನ ನಡ್ಸತಕ್ಕಂತ ಮಾವತ್ರನ್ನ ಮತ್ತೆ ಕಾವಡಿಗಳನ್ನ ನಾವ್ ಈಗ ಟ್ರೈನ್ ಮಾಡ್ಲಿಲ್ಲ ಅಂತಂದ್ರೆ, ಇಲ್ಲ ಅವ್ರಿಗೆ ಈಗ ಗೈಡ್ಲೈನ್ಸ್ ಏನು ಕೊಡ್ಲಿಲ್ಲ, ನೀವು ಸುಮ್ನೆ ಏನೋ ಆನೆ 6 ತಿಂಗಳು ಕಾಡಲ್ಲಿ ಚೆನ್ನಾಗಿ ನೋಡ್ಕೊಳ್ಳಿ ಆಮೇಲೆ ಮೈಸೂರಿಗೆ ತಗೊಂಬನ್ನಿ ಅಂದ್ರೆ ಆಗೋದಿಲ್ಲ. ಸೊ ಅವರಲ್ಲಿ ಒಂದು ಕೌಶಲ್ಯತೆ ಇರಬೇಕು. ನಾನು ಇದನ್ನ ಮಾಡ್ತೀನಿ ಅಂತ ಒಂದು ಕಲೆ ಇರಬೇಕು. ಅಲ್ಲೂ ರಾಜಕೀಯಗಳು ನಡೆದೋಗುತ್ತೆ ಕೆಲವು ಟೈಮ್ನಲ್ಲಿ. ನಾನೇನೆ ದಸರಾಗೆ ಸೆಲೆಕ್ಟ್ ಆಗ್ಬೇಕು, ನಾನೇ ಸೆಲೆಕ್ಟ್ ಆಗ್ಬಾರ್ದು ಅಂತ ಇಂಜುರಿನೂ ಆಗೋಗುತ್ತೆ. ನಮ್ಮಲ್ಲಿ ಒಳ್ಳೆ ಒಂದು ಆನೆ ಬನ್ನರ್ಘಟ್ಟದಲ್ಲಿ ಸಿಕ್ಕಿತ್ತು, ಐರಾವತ. ಮೋಸ್ಟ್ಲಿ ನಿಮ್ಗೆಲ್ಲ ಗೊತ್ತಿರುತ್ತೆ. ಐರಾವತನ ಇಲ್ಲಿ ಹಿಡಿತಾರೆ, ಇಲ್ಲಿ ಹಿಡಿದು ಇದನ್ನ ಅದೇ ಸೇಮ್ ತಿತಿಮತಿಗೆ ಕರ್ಕೊಂಡು ಹೋಗ್ತಾರೆ. ಇಲ್ಲಿಂದ ಅಲ್ಲಿ ಕಳ್ಸಕ್ ಇಷ್ಟ ಇಲ್ದೇನೆ ಅದಕ್ಕೆ ಕಾಲ್ಗೆ ಇಂಜುರಿ ಮಾಡ್ಬಿಟ್ಟಿರ್ತಾರೆ. ಅಲ್ಲಿಗೆ ಹೋಗೋ ಟೈಮ್ನಲ್ಲಿ ಅದಕ್ಕೆ ಇಂಜುರಿ ಆಗ್ಬಿಟ್ಟು ಬೇಕಂತ ಜನ ಮಾಡೋ ಕೆಲಸ. ಜನ ಅಂತಂದ್ರೆ ಅಲ್ಲೇ ನಮ್ಮಲ್ಲಿ ಆನೆ ನೋಡ್ಕೊಂಡು ಕಾಂಪಿಟೇಷನ್. ಈ ಆನೆ ಅವನ ಕೈಲಿ ಹೋಗ್ಬಾರ್ದು, ಅವನ ಆನೆ ಅಂಬಾರಿಗೆ ಹೊರದ್ರೆ ಅವನಿಗೆ ಟಿವಿಲೆಲ್ಲ ಚೆನ್ನಾಗಿ ತೋರಿಸ್ಬಿಡ್ತಾರೆ, ಅವನಲ್ಲಿ ಇರಬಾರ್ದು.
ಈ ಥರದ್ದೆಲ್ಲ ಒಳಗಡೆನೆ ನಡೆಯುತ್ತೆ. ಇದನ್ನೆಲ್ಲ ನಾವು ನೋಡಿಕೊಂಡು ಕಡಿವಾಣ ಹಾಕಿ ಅವ್ರಿಗೊಂದು ಓರಿಯೆಂಟೇಷನ್, ಇಲ್ಲ ಅಂತಂದ್ರೆ ಅವರ ಮಾನಸಿಕ ಸ್ಥಿತಿ ಅಲ್ಲಿ ಅವ್ರಿಗೆ ಓವರ್ ಪ್ರೆಷರ್ ಇರ್ಬೋದೇನೋ ಮಾವುತರಿಗೆ, ಸ್ವಲ್ಪ ಆ ಜನ ಕಡಿಮೆ ಆತರ ಏನಾದ್ರು ಇದೆಯಾ ಸಮಸ್ಯೆ? ಆ ತರ ಸಮಸ್ಯೆ ಇಲ್ಲ ಅವರಲ್ಲಿ. ಏನಂತಂದ್ರೆ ಕಾಂಪಿಟೇಷನ್, ಒಳಗಡೆ ಇಂಟರ್ನಲ್ ಕಾಂಪಿಟೇಷನ್ ಇರುತ್ತಲ್ಲ, ಅವರಲ್ಲೂ ಕಾಂಪಿಟೇಷನ್ ಇರುತ್ತೆ. ನಾನೇ ಹಿಂದಕ್ಕೆ ಹೋಯ್ತು ಈಗ ನೋಡಿ, ಅವನಿಗೆ ನಾವು ಮಾನಸಿಕ ಸ್ಥಿತಿನ ಚೆನ್ನಾಗಿ ತರ್ಬೇಕು. ಯಾರು ಮಾರ್ತಾಂಡ ಆನೆ ನೋಡ್ಕೊತಾ ಇದ್ನಲ್ಲ, ಅವನಿಗೊಂದು ಕೋಪ ಇರುತ್ತೆ, ಮಾವುತ್ರ ಮೇಲೆ ಇರಲ್ಲ, ಈ ಆನೆ ಮೇಲೆ ಕೋಪ ಇರುತ್ತೆ. ನಾನು ನಾನೇನ್ ಕೊಂದ್ಬಿಟ್ನಲ್ಲ, ಕಾಂಜನ ಆನೆ ಮೇಲೆ ಕೋಪ ಇರುತ್ತೆ. ಈ ಮಾವುತನ ಮೇಲೂ ಬೇಕಾದ್ರೆ ಸಿಟ್ ಮಾಡ್ಕೋತಾನೆ, ಅವನ್ನ ಹೇಳ್ಕೋಬೋದಿತ್ತು. ಅವನನ್ನ ನಾವು ಮಾತಾಡ್ಸಿದ್ರೆ ಅವನ ಮನ್ಸಲ್ಲಿ ಇರೋದನ್ನ ನಮ್ಗೆ ಅರ್ಥ ಆಗುತ್ತೆ. ಆ ಮಾವುತ ಆನೆನ ಕಳ್ಕೊಂಡು ಮಾವುತ ಮತ್ತೆ ಕಾವಡಿಗಳಿಗೆ ಮಾರ್ತಾಂಡ ಸತ್ತ ಸುದ್ದಿ ಬರ್ತಾ ಇದ್ದಾಗ ಈ ಸುದ್ದಿನೂ ಬಂತು. ಮಾವುತ ತುಂಬಾ ಡಿಪ್ರೆಷನ್ ಆಗಿರೋದು, ಫುಲ್ ಬೇಜಾರಾಗಿದ್ದಾರೆ ಮಾರ್ತಾಂಡನ್ ಕಳ್ಕೊಂಡು ಅನ್ನೋದು ಕೂಡ ಬಂತು. ಅಂದ್ರೆ ಅಷ್ಟು ಅಟ್ಯಾಚ್ಮೆಂಟ್ ಇರುತ್ತೆ ಆನೆಗೂ ಮಾವುತನಿಗೂ. ಅಟ್ಯಾಚ್ಮೆಂಟ್ ಇರುತ್ತೆ. ಮಾವುತನ ಮಾತನ್ನ ಆನೆಗಳು ಕೇಳೋದು, ಕೆಲವೊಂದ್ಸಲ ಕೇಳಲ್ಲ. ಮಾವುತನ ಕಂಟ್ರೋಲೇ ತಪ್ಪು ಹೋಗಿರತ್ತೆ. ಎಷ್ಟೋ ವರ್ಷಗಳಿಂದ ನೋಡ್ಕೊಂಡ್ ಬಂದ ಮಾವುತನಿಗೂ ಆನೆಗೂ ಡಿಫ್ರೆನ್ಸ್ ಆಗದ ಹೆಂಗೆ ಅಂತ. ಅದೇನೆ, ಈ ನಮ್ಮಲ್ಲಿ ಒಂದು ಆನೆ ಇತ್ತು ಖ್ಯಾತ ಅಂತ, ಈಗಲೂ ತಿಥಿಮತಿಲಿದೆ. ಈ ಖ್ಯಾತನ ಸ್ವಭಾವ ಏನು ಅಂತಂದ್ರೆ, ಚಿಕ್ಕ ವಯಸ್ಸಲ್ಲೇನೆ ಅದಕ್ಕೆ ಈ ಈ ಹುಡುಗರು ಚೇಷ್ಟೆ ಮಾಡೋ ಹುಡುಗರ ತರ ಅದು ಬೆಳೀತು. ಎರಡೂ ಕಾಲ್ಗೆ ಅದು ಕಟ್ಟಾಕಿದ್ರು. ಯಾಕೆ ಕಟ್ಟಾಕಿದ್ರು ಅಂತಂದ್ರೆ, ಹೋಗೋದು ಯಾರ ಮೇಲೆ ಯಾವ್ದಾರ ಸ್ಕೂಟರ್ ಬೀಳ್ಸೋದು, ಟೂರಿಸ್ಟ್ ಗಾಡಿಗಳನ್ನ ಜಖಮ್ ಮಾಡೋದೆಲ್ಲ ಮಾಡೋದು. ಹಾಗಾಗಿ ಏನ್ ಮಾಡಿದ್ರು ಅಂತಂದ್ರೆ, ಇದಕ್ಕೆ ಎರಡೂ ಕಾಲ್ನ ಕಟ್ಟಾಕಿ ಊಟ ಕೊಡೋದು. ಎರಡೂ ಕಾಲ್ ಕಟ್ಟಾಕಿದ್ರು KSRTC ಬಸ್ಸು ಯಾವ್ದಾರ ಬಸ್ ಅದ್ರ ಮುಂದೆ ಪಾಸ್ ಆಗ್ತಾ ಇದ್ರೆ, ಅಲ್ಲಿ ಯಾವ್ದಾರ ಒಂದು ಮರದ ದಿಮ್ಮೆ ಇದ್ರೆ ಸೊಂಡ್ಲಲ್ಲಿ ತಗೊಂಡು ಬಿಸಾಕೋದು. ಅದಕ್ಕಿಂತ 7-8 ವರ್ಷದ ಬುದ್ಧಿ, ಇಷ್ಟೇ ಚಿಕ್ಕದಿತ್ತು. ಅದಾದ್ಮೇಲೆ ಹಂಗೆ ಬೆಳೀತಾ ಇತ್ತು. ಯಾವ್ದೋ ಒಂದು ಮಾವುತರಿಗೆ ಮತ್ತೆ ಕಾವಡಿ ಜೊತೆ ಸೇರ್ಕೋತು. ಅವರು ಸ್ವಲ್ಪ ಈ ಕುಡಿಯೋದು ಜಾಸ್ತಿ. ಅವ್ರಿಗೆ ಸಂಬಳ ಬಂದ್ರೆ 4 ದಿನ ಆನೆನೂ ಮರೆಯೋದೆ, ಮರ್ತು ಸಿಟಿಗೆ ಬರೋದು. 1-2-3 ದಿನ ಆದ್ಮೇಲೆ ಮತ್ತೆ ಊರಿಗೆ ಬರೋದು. 2 ದಿನ ಇದಕ್ಕೆ ನೋಡ್ಕೊಳ್ದೆ ಇರೋ ತರ ಎಲ್ಲ ನಡೀತಾ ಇತ್ತು. ಇದು ಅದೇ ತರ ಈ ಸ್ಕೂಲ್ನಲ್ಲಿ ಟೀಚರ್ಸೇ ಬರ್ಲಿಲ್ಲ ಅಂದ್ರೆ ಮಕ್ಕಳೇ ಸುಮ್ನೆ ಬಂದು ಪಾಠ ಮುಗಿಸ್ಕೊಂಡು ಹೋಗೋ ತರ ಹಂಗೆ ನಡೀತಾ ಇತ್ತು. ಅದ್ರ ಮೆಂಟಾಲಿಟಿನೂ ಸ್ವಲ್ಪ ಅಗ್ರೆಸಿವ್ ಆಗಿ, ಕಂಟ್ರೋಲ್ ಇಲ್ದೇ ಇರೋ ಆನೆ ತರ ಆಗೋಯ್ತು. ಅದು ಬಿಟ್ರೆ ಈ ಮಸ್ತ್ ಸಮಯದಲ್ಲಿ ಸ್ವಲ್ಪ ಮದ ಏರಿದಾಗ ಕಂಟ್ರೋಲ್ ತಪ್ಪಬಹುದು. 8-10ನೇ ವರ್ಷಕ್ಕೆ ಏನ್ ಮಾಡ್ತು ಅಂತಂದ್ರೆ, ಮಾವುತನಿಗೆ ಏನೋ ಹುಷಾರಿರ್ಲಿಲ್ಲ ಅಂತಾನೋ ಏನೋ ಆಯ್ತು. ಅದು ಕಾವಡಿ ಹತ್ರ ಬಂತು. ಮಾವುತ ಅರ್ಧಂಬರ್ಧ ಹೇಳ್ಕೊಟ್ಟಿದ್ದ ಅದಕ್ಕೆ ಬುದ್ಧಿ, ಫುಲ್ ಪಳಗಿರ್ಲಿಲ್ಲ. ಇವನ್ ಏನ್ ಮಾಡ್ದ, ಇವನು ಯಥಾವತ್ ಮಾವುತ ಸಂಬಳ ತಗೊಳ್ಳೋದಕ್ಕೆ ಅಂತ ಊರ್ಗೋದ. 2 ದಿನ ಬರ್ಲಿಲ್ಲ. ಕಾವಡಿ ಅವನು ಅಲ್ಲೇ ಕುಡ್ಕೊಂಡು ಅಲ್ಲೇ ಇರ್ತಿದ್ದ. ಬಾರೋ ನಾನು ನಿಂಗೆ ಪಾಠ ಹೇಳ್ಕೊಡ್ತೀನಿ ಅಂತ ಕರ್ಕೊಂಡೋದ. ಕರ್ಕೊಂಡೋದ್ಮೇಲೆ 1-2 ಬೆಲ್ಲ ಕೊಟ್ಟಿದ್ದಾನೆ. ಬೆಲ್ಲ ತಿಂದಿದೆ. ಬೆಲ್ಲ ತಿಂದ ಮೇಲೆ, ನನ್ಗೆ ಇವನು ಇವತ್ತಿಂದ ಪಳಗ್ದ, ನಾನೇ ನಿನ್ ಮಾವುತ ಅಂತ ಅಂದ. ಅದಾಗಿದ್ ಮಧ್ಯಾಹ್ನದಿಂದ ಬೆಳಿಗ್ಗೆ ಒಳಗಡೆ 10ರಿಂದ 12, 2 ಗಂಟೆಗೆ ಮತ್ತೆ ಬಂದಿದ್ದಾನೆ. ಅದು ಮಾವುತನ್ ಕಾಯ್ತಾ ಇದ್ದೆ, ಮಾವುತ ಕಂಡಿಲ್ಲ. ಇವನೇ ಊಟ ಆಗ್ತಾ ಇದ್ದ. ಬಾ ಇವತ್ತು ಬೆಲ್ಲ ತಿಂದಿದ್ಯಲ್ಲ, ಬಾ ನಿಂಗೆ ಸ್ನಾನ ಮಾಡಿಸ್ತೀನಿ ಅಂತ ಹಿಂಗೆ ಕರೆದಿದ್ದಾನೆ. ಅವನ್ನ ಸೊಂಡ್ಲು ಮತ್ತೆ ಸಣ್ಣ ದಂತದಲ್ಲೇ, ಅದನ್ನ ಮರಿ ದಂತದಲ್ಲೇ ಅವನ್ನ ಚುಚ್ಚಿ ಅಷ್ಟು ಸಲೀಸಾಗಿ ತಗೊಳ್ಳೋದಲ್ಲ. ಸಾಯಿಸಿರೋ ಕೋಪ ಎಷ್ಟಿದೆ ಅಂತಂದ್ರೆ, ಸೀದಾ ಸಾಯಿಸ್ಬಿಟ್ಟು ಕುಣ್ಕೊಂಡು ಕಾಡ್ಗೆ ಹೋಗೋದು, ಮತ್ತೆ ಅಲ್ಲಿಗೆ ಬರೋದು, ಇವನ್ ಸತ್ತಿದಾನ ಇಲ್ವಾ ನೋಡೋದು, ಮತ್ತೆ ಹೋಗೋದು ಮಾಡ್ತಾ ಇದ್ದ. ನಾವೇನ್ ಮಾಡಿದ್ವಿ, ನಿಂತ್ಕೊಂಡ್ವಿ ನೋಡ್ತಾ ಇದ್ವಿ. ಅಷ್ಟೊತ್ತಿಗಾಗಲೇ ಡಿಪಾರ್ಟ್ಮೆಂಟ್ ಎಲ್ಲ ಸೇರ್ಕೊಂಡಿದ್ರು. ಬಾಡಿ ಎತ್ತಂಗಿಲ್ಲ, ಹೆಂಡತಿ ಬಂದು ಗೊಳು ಅಂತ ಅಳ್ತಾ ಇದ್ದಾಳೆ. ಸೀದಾ ನಮ್ಮ ಕಡೆಗೆ ನುಗ್ಬಿಟ್ಟ. ನಾವು ಒಂದು 2-3 ನಿಮಿಷ ಆಗಿಲ್ಲ ಅಂತಂದ್ರೆ ನಮಗೂ ಚುಚ್ಬಿಟ್ಟಿರೋ. ಒಳಗಡೆ ನಾವು ತಪ್ಪಿಸ್ಕೊಂಡ್ಬಿಟ್ವಿ. ಆಮೇಲೆ ಸಫಾರಿಯಿಂದ ಬರ್ತಾ ಇರೋ ಗಾಡಿಗಳಿಗೆಲ್ಲ ಅಲ್ಲಲ್ಲೇ ಸ್ಟಾಪ್ ಮಾಡೋದಕ್ಕೆ ಪರ್ಮಿಷನ್ ವೈರ್ಲೆಸ್ ಎಲ್ಲ ಮಾಡಿ, ಆಮೇಲೆ ಇದನ್ನ ಕಂಟ್ರೋಲ್ ತಂದ್ವಿ ಅಂತ ಅಂದ್ರೆ ಹಿಡ್ಕೊಂಡು, ಈಗ ಇದು ಅಲ್ಲಿರೋದು ಬೇಡ ಅಂತ ಅಂದ್ಬಿಟ್ಟು ನಾಗರಹೊಳೆಯಲ್ಲಿ 3 ಕಲ್ಲಿಗೆ ತೊಗೊಂಬಂದು ಹಾಕಿದ್ರು. ಕ್ರಾಲಲ್ಲಿ ಹಾಕಿದ್ರು. ಕ್ರಾಲಲ್ಲಿ ಹಾಕಿದ್ಮೇಲೆ ಅದು ಟೂರಿಸ್ಟ್ ಓಡಾಡೋ ಜಾಗ. ಕೇರಳದಿಂದ ಒಂದು 4-5 ಜನ ಬಂದ್ರು. ಇದೇನಿದು ಇಷ್ಟು ಸಣ್ಣ ಮರಿನ ತಗೊಂಬಂದು ಕ್ರಾಲಲ್ಲಿ ಹಾಕಿದ್ದೀರಾ ಅಂತ ಅಂದ್ಬಿಟ್ಟು ಅದನ್ನ ಸವರ್ತೀವಲ್ಲ, ಸವರಿದ್ರು. ಅವನ ಕೈನ ಹಿಡಿದು ಮುರಿದು ಬಿಟ್ಟು ಒಳಗಡೆ. ಚೇಷ್ಟೆ ಅದ್ರ ಸ್ವಭಾವ. ಯಾಕಂದ್ರೆ ಅದು
ಬೆಳೆದ ರೀತಿ ಆ ತರ. ಬಳಗಸ್ದವ್ರು ಸಲೀಸಾಗಿ ತಗೊಂಡ್ಬಿಟ್ರು ಅದನ್ನ. ಪಳಗಿಸೋರು ಸಲೀಸಾಗಿ ತಗೊಂಡ್ರು, ಮತ್ತೆ ಕೇರ್ಲೆಸ್ ಆಗಿ ಹ್ಮ್ ಹ್ಮ್ ಅದನ್ನ ಹ್ಯಾಂಡಲ್ ಮಾಡೋದು. ಹ್ಮ್ ಅಲ್ಲಿ ಕ್ರಾಲ್ ಒಳಗಡೆ ನಿಂತ್ಕೊಂಡು, ಅಂದ್ರೆ ಈಗ ಈ ಪಂಜರದೊಳಗಡೆ ಏನಾರು ಇದ್ದಾಗ ಹೌದು. ನೀನ್ ಹೆಂಗಿದ್ಯಪ್ಪ ಚೆನ್ನಾಗಿದ್ಯಾ ಅಂತಂದ್ರೆ ಕೈ ತಗೊಂಡು ಕೈ ಮುರಿತಾರಲ್ಲ, ಹ್ಮ್ ಹ್ಮ್ ಆತರ ಅವನ ಕೈನ ಮುರಿದ್ಬಿಡ್ತು. ಹೋ, ಹೋ, ಹೋ. ಕ್ರಾಲಿಂದ ಬರಕ್ ತುಂಬಾ ದಿನ ಆಯ್ತು. ಹ್ಮ್ ಹ್ಮ್ ಆಮೇಲೆ ಈ ಅಭಿಮನ್ಯುನ ಸಾಕಿದ್ದು ತಂದೆ ಇದಾರಲ್ಲ, ಅವ್ರಿಗೊಬ್ಬ ಮಗ ಇದ್ದ. ಅವನ್ಗೆ ಈ ಆನೆನ ಕೊಟ್ರು ಹ್ಮ್. ನೋಡ್ಕೊ ಅಂತ. ಕ್ರಾಲಿಂದ ಈಚೆ ಬಂತು, ಚೆನ್ನಾಗಿ ಲವಲವಿಕೆಯಿಂದ ಇತ್ತು. ಅದಕ್ಕೆ ಏನು ಹಿಂದಿಂದೆಲ್ಲ ಇದೆ ಮರೆಸ್ಬೇಕು, ಒಂದ್ ಒಳ್ಳೆ ಆನೆ ಮಾಡ್ಬೇಕು ಅಂತ ಅದನ್ನ ಕ್ರಾಲಿಂದ ಈಚೆ ತೆಗೆದ್ರು. ಹ್ಮ್. ಒಂದ್ 6 ತಿಂಗಳಿತ್ತು. 8ನೇ ತಿಂಗಳಿಗೆ ಅವನಿಗೂ ಹೊಡಿತು. ಅವನ್ನ KR ಹಾಸ್ಪಿಟ್ಲಿಗೆ ಅಡ್ಮಿಟ್ ಮಾಡಿದ್ರು. ಹೋ, ಹೋ, ಹೋ. ಕಾಲೆಲ್ಲ ಮುರಿದಾಕ್ಬಿಡ್ತು. ಅದೊಂಥರ ಹುಟ್ಟು ಗುಣದ ತರ. ಹುಟ್ಟು ಗುಣ ಅದು. ಲೈಫ್ ಟೈಮ್ ಅಲ್ಲಿ ಅದನ್ನ ಆ ಖ್ಯಾತವನ್ನು ಆನೆನ ಕುಖ್ಯಾತ ಮಾಡ್ಬಿಟ್ರು. ತಿದ್ದಕ್ಕಾಗ್ಲೇ ಇಲ್ಲ. ತಿದ್ದಕ್ಕಾಗ್ಲಿಲ್ಲ. ಇವತ್ತಿಗೂ ಸ್ಥಿತಿ ಮಧ್ಯದಲ್ಲಿ ಇರ್ತಾನೆ, ಬಟ್ ಅವನ್ನ ನೀವು ಪಬ್ಲಿಕ್ ಹೊರಗಡೆ ಬಿಡಲ್ಲ. ಕರ್ಕೊಂಬರೋದಾಗ್ಲಿ ಹ್ಮ್. ಏನು ಮಾಡಕ್ಕಾಗಲ್ಲ. Okay, okay. ಬಾಲ್ಯದಿಂದಲೇ ಅದು ಮಕ್ಕಳಾಗಿರ್ಲಿ ಆನೆ ಆಗಿರ್ಲಿ, ಹ್ಮ್ ಅಲ್ಲೊಂದು ಶಿಸ್ತು ಕಲಿಸ್ಲಿಲ್ಲ ಅಂತಂದ್ರೆ ಹ್ಮ್ ಎಷ್ಟೋ ಜನಕ್ಕೆ ತೊಂದರೆ ಆಗ್ಬಿಡುತ್ತೆ. ಮನೆಯವ್ರಿಗಾಗಿರ್ಬೋದು, ಪಬ್ಲಿಕ್ಗೂ ಆಗಿರ್ಬೋದು. ಹೌದು. ಇನ್ನೊಂದು ಈ ಕಾಡಿಂದ ಹಿಡಿದ ಆನೆಗಳಿಗೆ ಮೆಮೊರಿ ಇರುತ್ತೆ. ಅಂದ್ರೆ ಮೆಮೊರಿ ಅಂತೂ ಅದಕ್ಕೆ ತುಂಬಾ ಜಾಸ್ತಿ. ಆನೆಗೆ ತನ್ನ ಟೀಮಿಂದ ಬೇರೆ ಮಾಡಿದ್ರು, ತನ್ನನ್ನು ಇಲ್ಲಿ ಪಳಗಿಸ್ತಿದ್ದಾರೆ, ಮಿಸ್ ಮಾಡ್ಕೊಳತ್ತ ಅದು ಕಾಡನ್ನ, ಅಥವಾ ಅಲ್ಲಿ 15-20 ಕಿಲೋಮೀಟರ್ ದಿನಕ್ಕೆ ಆನೆಗಳ ಗುಂಪು ನಡೆಯೋದು. ಇಲ್ಲಿ ಇದ್ದಲ್ಲೇ ಇರ್ಬೇಕು, ಒಂದೇ ಕಡೆ ನಿಲ್ಸಿಟ್ಟಿರ್ತಾರೆ. 6 ತಿಂಗಳು ಒಂದೇ ಕಡೆ ನಿಲ್ಸಿರ್ತಾರೆ. ಹಾ. ಅದು ಕ್ರಾಲಲ್ಲಿ 3 ತಿಂಗಳಿಂದ 4 ತಿಂಗಳು ಕ್ರಾಲಲ್ಲಿ ಇರಲೇಬೇಕು. ಹ್ಮ್ ಸೊ ದಟ್ ಅದು ಮನುಷ್ಯರಿಗೆ ಟ್ರೈಡಪ್ ಆಗಿ ಹ್ಮ್. ಮನುಷ್ಯರ ಜೊತೆ ಬೆಳೆಯೋಕ್ ಶುರು ಮಾಡಿ. ಹ್ಮ್ ಹ್ಮ್ ಸೊ 3-4 ತಿಂಗಳಲ್ಲಿ ಅದ್ರದ್ದು ಆ ಒಂದು ಅಹಂ ಅಂತ ಇರೋದಲ್ಲ, ಅದು ಹ್ಮ್. ಇಳ್ದೋಗಿರುತ್ತೆ. ಹ್ಮ್ ಹ್ಮ್ ನಾನು ಅನ್ನೋದಿರುತ್ತಲ್ಲ, ಒಳಗಡೆ ಬರೋಕ್ ಮುಂಚೆ ಆ ಅಹಂನ ಕಟ್ ಆಫ್ ಆಗುತ್ತೆ. ಹ್ಮ್. ಮತ್ತೆ ಊಟ ಚೆನ್ನಾಗಿ ಸಿಗ್ತಾ ಹೋಗುತ್ತೆ. Okay. ಆಮೇಲೆ ಬೇರೆ ಆನೆಗಳು ಅದನ್ನ ಬರಮಾಡ್ಕೊಳ್ಳೋದು, ನೋಡ್ಕೊಳ್ಳೋದು ಎಲ್ಲ ಮಾಡ್ತಾವಲ್ಲ. ಹ್ಮ್. ಅದ್ರ ಜೊತೆಗೆ ಕ್ಯಾಂಪಲ್ಲಿ ಒಂದು 4-5 ಹೆಣ್ಣಾನೆ ಇದ್ರೆ ಹ್ಮ್. ಯಥಾವತ್ತಾಗಿ ಕಂಟ್ರೋಲ್ ಆಗುತ್ತೆ. Okay. ಸೊ ಆನೆಗಳು ಅಷ್ಟೇ ಗಾಂಭೀರ್ಯದಿಂದ ವರ್ತಿಸಕ್ ಶುರು ಮಾಡುತ್ತೆ. ಅಂದ್ರೆ ಅದಕ್ಕೆ ಒತ್ತಡ ಅಂತ ಏನಿರಲ್ಲ, ಅದು ಮಾನಸಿಕವಾಗಿ ಏರುಪೇರು ಬಿಟ್ರೆ ಕಾಡಿಂದ ನಾಡಿಗೆ ಬಂದಿದ್ದಕ್ಕೆ ಆವರ್ತನೆ ಅಂತ ಏನಿರಲ್ಲ. ಯಾಕಂದ್ರೆ ಕ್ಯಾಂಪಲ್ಲಿರೋ ಆನೆಗಳು ಹ್ಮ್. ಪ್ರತಿದಿನ ಕಾಡ್ಗೆ ಹೋಗಿ ಮತ್ತೆ ಕರ್ಕೊಂಡ್ ಬರ್ತಾರೆ ಇವ್ರು. ಬೆಳಿಗ್ಗೆ ಕರ್ಕೊಂಡ್ಬಂದು ಸ್ನಾನ ಎಲ್ಲ ಮಾಡಿಸಿ ಹ್ಮ್. ಅದಕ್ಕೆ ಬೇಕಾಗಿರತಕ್ಕಂತ ಭತ್ತ, ಬೆಲ್ಲ, ಹುಲ್ಲು ಏನೇನಿದೆ ಅದಕ್ಕೆ ಪೋಷಕಾಂಶಗಳನ್ನೆಲ್ಲ ಕೊಟ್ಟು ಹ್ಮ್. ಸ್ನಾನ ಮುಗಿಸಿ ಮತ್ತೆ ಅದನ್ನ ಕಾಡಿಗೆ ತಗೊಂಡೋಗ್ಬಿಡ್ತಾರೆ. ಹ್ಮ್. 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 ಇದು ದಿನನಿತ್ಯದ ರೂಟೀನ್. ಅದು ಹೊಂದ್ಕೊಳತ್ತೆ ಅದಕ್ಕೆ. ಹ್ಮ್. ಹ್ಮ್. ಸಣ್ಣ Okay. ಪುಟ್ಟ ಮರಗಳನ್ನ ತಗೊಂಬ, ದಿಂಬಿ ತಗೊಂಬ, ಹ್ಮ್. ಯಾವ್ದಾರ ರೋಡಲ್ಲಿ ಯಾವ್ದಾರ ಮರ ಬಿದ್ದಿದ್ರೆ ಸೈಡ್ ಮಾಡು. ಫಿಸಿಕಲಿ ಅದಕ್ಕೊಂದು ಎಕ್ಸರ್ಸೈಸ್ ಅಂತೂ ಎಕ್ಸರ್ಸೈಸ್ ಆಗ್ತಾ ಇರಬೇಕು, ಇರುತ್ತೆ. ಆಗ್ತಾ ಇರ್ಬೇಕು. ಓಕೆ ಒಂದೇ ಕಡೆ ಇರ್ಲಿಕ್ಕೆ ಆಗಲ್ಲ. ಓಕೆ. ಈ ಒಂಟಿ ಸಲಗ ಬಿಹೇವಿಯರ್ ಅಂದ್ರೆ ಒಂದ್ ಆನೆ ಇದ್ರೆ ಅದು ವೆರಿ ಡೇಂಜರಸ್ ಅಂತ ಹೇಳ್ತಾರೆ. ಅಲ್ಲ, ಸಲಗಗಳೆಲ್ಲ ಒಂಟಿನೇ. ಹ್ಮ್. ಒಂಟಿ ಸಲಗ ಅಂತಂದ್ರೆ ಹ್ಮ್. ಅದೇ ಹೇಳ್ದಲ್ಲ, ಈ ಅಜ್ಜಿ ಏನ್ ಮಾಡಿರ್ತಾಳೆ ಅಂತಂದ್ರೆ ಪುಂಡಾಟ ಮಾಡೋರ್ನೆಲ್ಲ ದೂರ ಹೊರಗೆ ಹಾಕಿರ್ತಾರೆ. ಅವು ಒಂದು 2-3 ವರ್ಷ ಜೊತೆಲೇ ಇರುತ್ತೆ. ಆಮೇಲೆ ಒಂಟಿಯಾಗಿ ಸ್ವೇಚ್ಛೆಯಾಗಿ ತಿರುಗ್ತವೆ. ಆನೆಗಳು ಸೋಷಿಯಲ್ ಆದ್ರೂ ಹ್ಮ್. ಗಂಡಾನೆಗಳೆಲ್ಲ ಸೊ ಒಂಟಿ ಕಾಡಲ್ಲಿ ಗಂಡ ಆನೆಗಳು ಒಂಟಿನೇ. ಒಂಟಿನೇ. ಓಕೆ ಓಕೆ. ಸೊ ಅದ್ರ ಬಿಹೇವಿಯರೇ ಹಾಗೆ ಅದ್ರ ಎಲ್ಲ. ಬಿಹೇವಿಯರ್ ಹಾಗೆ. ಹಾ. ಆದ್ರೆ ಒಂಟಿ ಸಲಗ ಅಂತ ಮುಂಚೆ ಒಂದು ಆನೆ ಇತ್ತು, ಹ್ಮ್. ಅದು ಒಂಟಿ ಕೊಂಬು ಅಂತ ಕರಿತಾ ಇದ್ವಿ. ಹ್ಮ್. ಹ್ಮ್. ಇದು ಬಂಡೀಪುರಲ್ಲಿ ಮತ್ತೆ ಮಧುಮಲೆ ರೋಡಲ್ಲಿ ಇರೋದು. ಹ್ಮ್. ಹ್ಮ್. ಅಲ್ಲಿ ಎಲ್ಲಾರ ಈ ಕಳ್ಬಟ್ಟಿ ಸಾರಾಯಿ ಮಾಡಿದ್ರೆ ಹ್ಮ್. ಅಲ್ಲೆಲ್ಲಾರ ಕುಡಿಯೋದು, ಬಂದ್ ನಿಲ್ಲೋದು, ಹೋಗೋ ಬರೋ ಗಾಡಿಗಳನ್ನೆಲ್ಲ. ಓ, ಆ ಅಭ್ಯಾಸನೂ ಇದೆ ಆ ಆನೆಗೆ. ಅಭ್ಯಾಸ, ಆನೆಗಳು ಜಾಸ್ತಿ ಈ ಕಾಡಲ್ಲಿ ಮುಂಚೆ ಕಳ್ಬಟ್ಟಿ ಕಾಯಿಸೋರು. ಹ್ಮ್. ನಮ್ಮಲ್ಲಿ ಈಗ ಮೊಲಾಸಸ್ ಅಂತ ತರ್ತಾರೆ, ಹ್ಮ್. ಹ್ಮ್. ಈ ಶುಗರ್ ಕೇನ್ ಅದೇ ಫ್ಯಾಕ್ಟ್ರಿಯಿಂದ. ಬೈ ಪ್ರಾಡಕ್ಟ್. ಬೈ ಪ್ರಾಡಕ್ಟ್. ಈ ಮೊಲಾಸಸ್ ಸ್ಮೆಲ್ಗೆ ಬೇಗ ಅಟ್ರಾಕ್ಟ್ ಆಗ್ಬಿಡ್ತಾರೆ. ಆಮೇಲೆ ಜನನೇ ಅಭ್ಯಾಸ ಮಾಡಿಸಿದ್ದಾರೆ ಅದಕ್ಕೆ. ಹಾ. ಹಂಗಾದ್ರೆ ಹಾಸನ, ಹಾಲೂರ್ ಕಡೆ ಅದು ಜಾಸ್ತಿ ಇರ್ತಾ ಇತ್ತು. ಓಕೆ. ನಾನು ಒಂದು 20-25 ವರ್ಷದ ಹಿಂದೆ ಕತೆ ಹೇಳ್ತಾರೆ. ಹ್ಮ್. ಹ್ಮ್. ಕಳ್ಬಟ್ಟಿ ಸ್ಮೆಲ್ ಜಾಸ್ತಿ ಬೇಗ ಆನೆಗಳಿಗೆ ಹ್ಮ್. ತಲುಪಿಬಿಡೋದು. ಹ್ಮ್. 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 ಈ ಒಂಟಿ ಕೊಂಬು ಅಂತ ಎರಡಿತ್ತು, ಒಂದು ಎಡಗಡೆ ಒಂಟಿ ಕೊಂಬಿತ್ತು, ಒಂದು ಬಲಗಡೆ. ಎರಡನ್ನೂ ಶೂಟ್ ಮಾಡಿ ಸಾಯಿಸ್ಬಿಟ್ರು ಓಹೋ. ಕೋಪಕ್ಕೆ. ಹಂಗ್ ಮಾಡ್ತಾ ಇದೆ ಅನ್ನೋ ಆ, ಕೋಪಕ್ಕೆ. ಅದು ಕುಡ್ಕೊಂಡ್ಬಂದು ಆ ಮೂಲೆಯಲ್ಲೆಲ್ಲೋ ನಿಂತ್ಕೊಳ್ಳಿ, ಸರ್ಕಲ್ ಅಲ್ಲಿ ನಿಂತ್ಕೊಂಡು ಈ ಜನ ರೇಗಿಸ್ತಾರಲ್ಲ ಅದೇ ತರ ಬಂದ್ ನಿಲ್ಲೋದು. ಹ್ಮ್. ಸ್ಕೂಟರ್ ಹೋದ್ರು ಸೊಂಡ್ಲಲ್ಲಿ ಕೊಳ್ಳೋದು. ಓಹೋ. ಈ ತರ ಎಲ್ಲ ಪುಂಡಾಟ. ಅಂದ್ರೆ ಅದಕ್ ಪುಂಡಾಟ, ಹ್ಮ್. ಕೆಲವರು ಪ್ರಾಣ ಪ್ರಾಣ ಸಂಕಟ. ಹೌದು. ಹಾಗೆ ಅಂದ್ರೆ ಮಾಡೋದು. ಈ ಆನೆಗಳ ಬಗ್ಗೆ ಇಷ್ಟೆಲ್ಲ ಯಾಕೆ ಕೇಳ್ಬೇಕಾಯ್ತಂದ್ರೆ ಆನೆ ಮನುಷ್ಯನ ಒಡನಾಟ ತುಂಬಾ ಇದೆ. ಹೌದು. ಈಗ ದಸರಾ ಅಂತ ಅಲ್ಲ, ನಮ್ಗೆ ರಾಜರಾಜರ ಕಾಲದಲ್ಲಿ ಯುದ್ಧದಲ್ಲೂ ಹೌದು, ಆನೆನ ಹೌದು, ಬಳಸ್ಕೊಳ್ಳೋದು. ಹೌದು, ಹೌದು.
ಆನೆ ಒಂಥರ ಅವಿಭಾಜ್ಯ ಅಂಗವಾಗಿ ನಮ್ಮ ಇತಿಹಾಸ ಕಾಲದಿಂದ ನೋಡ್ಕೊಂಡ್ ಬಂದಿದೀವಿ. ಹೌದು. ಸೊ ಆನೆ ಬಗ್ಗೆ ಮನುಷ್ಯ ತಿಳ್ಕೊಳ್ಳದೆ ಅದ್ರ ಜೊತೆಗೆ ಆ, ಆಟ ಆಡಕ್ ಹೋದ್ರೆ ಅಲ್ಲ, ನೀವು ಆನೆ ಬಗ್ಗೆ ತಿಳ್ಕೊಳ್ದೆ ಅಲ್ಲ, ಹ್ಮ್. ಆ ಒಂದು ಅರ್ಧ ಗಂಟೆ ನೀವು ಮೋಜು ಮಸ್ತಿ ಮಾಡಕ್ ಹೋಗಿರ್ತೀವಿ. ಹೌದು ಆನೆ ಬಗ್ಗೆ ಏನು ಗೊತ್ತಿರಲ್ಲ. ಆನೆ ಅಂತಂದ್ರೆ ಒಂದು ಕಪ್ಪದೊಂದು ದೊಡ್ಡ ಪ್ರಾಣಿ, 2 ಕಂಬ ಇರುತ್ತೆ, ಅದು ಹೇಳ್ದಂಗ್ ಕೇಳಿಸಿರ್ತಾರೆ ಇಲ್ಲ ಅಷ್ಟೇ. ಅದು ಸೈಡ್ಗೆ ಹೋಗ್ಬಿಡುತ್ತೆ, ನಮ್ ಗಾಡಿ ಹಿಂಗ್ ಹೋಗ್ಬಿಡುತ್ತೆ, ಹೌದು. ಏನು ಮಾಡಲ್ಲ, 2 ಫೋಟೋ ತಗೊಳ್ಳೋಣ ಅಂತ ಹೋಗೋರು ಜಾಸ್ತಿ. ಹ್ಮ್. ಇಲ್ಲ ಅಂತಂದ್ರೆ ದಸರಾದಲ್ಲಿ 3-4 ಆನೆ ಒಟ್ಟಿಗೆ ಆ ಚಾಮುಂಡೇಶ್ವರಿ ನೋಡೋದು ಅಷ್ಟಕ್ಕೆ ಸೀಮಿತ ಆದರೆ ಹೊರತು ಹ್ಮ್. ಹ್ಮ್. ಆನೆಗೆ ಏನ್ ಬೇಕು, ಹ್ಮ್. ಅದಕ್ಕೆ ಎಷ್ಟು ಕಾಡ್ ಇರ್ಬೇಕು, ಹ್ಮ್. ಈಗೆಲ್ಲ ನಾವು ಟ್ರೆಂಚ್ ಮಾಡಿದೀವಿ. ಹೌದು. ಆನೆಗೆ ಸೋಲಾರ್ ಫೆನ್ಸಿಂಗ್ ಇದ್ರು ಹ್ಮ್. ಇದ್ರಲ್ಲಿ ಕರೆಂಟ್ ಇಲ್ವಾ ಅಂತ ನೋಡೋದಕ್ಕೂ ಹ್ಮ್. ಒಂದ್ ಯಾವ್ದಾರ ಒಂದು ಹಸಿ ಎಲೆ ಕಿತ್ತಿ ಅದ್ರ ಮೇಲೆ ಸೊಂಡಲ್ಲಿ ಹಿಂಗಿಡುತ್ತೆ, ಹಾ, ಹಾ, ಹಾ. ಇದು ಕರೆಂಟ್ ಹೊಡಿತಿದ್ಯಾ, ಓ, ಇಲ್ಲ ಅಂದ್ರೆ ನಾವು ದಾಟಬೋದಾ ಅಂತ. ನೋಡಿ. ಕರೆಂಟ್ ಇದ್ರೆ ಆ ಪೋಲ್ ಇರುತ್ತಲ್ಲ, ಓಕೆ. ಆ ಪೋಲ್ನ ಅಂದ್ರೆ ನಿಧಾನಕ್ಕೆ ನೀವು ಕಾಡಾನೆ ಹೇಳ್ತಿದ್ದೀರಾ? ಕಾಡನ್ನೇ ಹೇಳ್ತಾ ಓಹೋ, ಇದ್ದೀನಿ. ಓಕೆ. ಹಸಿ ಎಲೆನ ತಗೊಂಬಂದ್ ಅಲ್ಲಿ ಇಟ್ಟು ಕರೆಂಟ್ ಇದ್ಯಾ ಇಲ್ವಾ ನೋಡುತ್ತೆ, ಹಾ. ಇವನು ಕರೆಂಟ್ ಕೊಟ್ಟಿದಾನ ಇಲ್ಲ ತೆಗ್ದಿದಾನ ಅಂತ ಹ್ಮ್. ನೋಡುತ್ತೆ. ಹ್ಮ್. 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 ಅದನ್ನ ನೋಡಿ ಆಮೇಲೆ ಆ ಪೋಲ್ಗೂ ತಂತಿಗಳಿಗೂ ಮಧ್ಯದಲ್ಲಿ 2 ಪೋಲ್ ಇರುತ್ತಲ್ಲ, ಹ್ಮ್. ಆ ಪೋಲ್ ಅರ್ಥಿಂಗು ಗ್ರೌಂಡಿಂಗ್ ಇಲ್ಲ ಅಂತಂದ್ರೆ ಅದ್ ನಂಗೆ ಫಸ್ಟ್ ಬೀಳ್ಸಿ ಉರುಳಿಸತ್ತೆ. ಆಮೇಲೆ ನಿಧಾನಕ್ಕೆ ಅದ್ರ ಮೇಲೆ ನಡ್ಕೊಂಡ್ಬಿಡ್ತಾರೆ. ಓ, ಓ, ಓ. So, ಇಷ್ಟು ಬುದ್ಧಿ ಇದೆ ಆನೆಗೆ. ಹಾ, ಹಾ. ಆ ಆನೆಗಳು ಈಗ ಬರಗಾಲ ಬಂದಾಗೆಲ್ಲ ಈಗ ಸಾಮಾನ್ಯವಾಗಿ ಸ್ತ್ರೀ ಪ್ರಧಾನ ವ್ಯವಸ್ಥೆ ಆನೆಗಳಲ್ಲಿ ಬರಗಾಲ ಬಂದಾಗ ಎಲ್ಲೋ ಎಷ್ಟೋ ಮೈಲ್ ದೂರ ಎಲ್ಲೋ ಒಂದ್ ಸಣ್ಣ ಪಾಂಡ್ ನೋಡಿದ್ರೆ ಆ ಟೀಮಲ್ಲಿದ್ದ ಸಣ್ಣ ಮರಿ ಮುಂದ್ ಭವಿಷ್ಯದಲ್ಲಿ ಟೀಮ್ ಲೀಡ್ ಮಾಡಿದಾಗ ಅದೇ ಪಾಂಡ್ ಹುಡ್ಕೊಂಡು ಹೋಗತ್ತೆ. ಅದು ಎಲ್ಲ ಕಂಪ್ಲೀಟ್ ಕಾಡೇ ಚೇಂಜ್ ಆಗಿದ್ರು ಅಂತ ಹೇಳ್ತಾರೆ. ಹೌದು. ಅಷ್ಟು ಮೆಮೊರಿ. ಇಲ್ಲಿಂದ ಕಬಿನಿಗೂ ಬರುತ್ತೆ, ಕಬಿನಿಯಿಂದ ನಮ್ ಕಾವೇರಿ ಬ್ಯಾಕ್ ವಾಟರ್ಸ್ಗೂ ಬರುತ್ತೆ. ನಮ್ಮಲ್ಲಿ ಮಲೆ ಮಹದೇಶ್ವರದಲ್ಲಿ ಕಾವೇರಿ ಹರಿತಾಳಲ್ಲ, ಅಲ್ಲಿ ತನಕನೂ ಬಂದು ವಾಪಸ್ ಹೋಗ್ತದೆ. ಎಲ್ಲಾ ನಕ್ಷೆ ಎಲ್ಲೆಲ್ಲಿ ಏನೇನಿದೆ, ತನ್ನ ಓಡಾಟ ವಾಸಕ್ಷೇತ್ರ ಎಷ್ಟಿದೆ, ದಿನ ದಿನ ಏನಾಗ್ತಾ ಇದೆ ಅಂತಂದ್ರೆ, ಈಗ ನೋಡಿ ನಾವು ರೆಸಾರ್ಟ್ ಎಲ್ಲ ಮಾಡ್ಕೊಂಡು ಜಾಗಗಳನ್ನೆಲ್ಲ ಕಬಳಿಸ್ಕೊಂಡು ಕಾಫಿ ತೋಟಗಳನ್ನೆಲ್ಲ ಮಾಡ್ಕೊಂಡು ಅದ್ರದ್ದು ವಾಸಕ್ಷೇತ್ರನ ಕಟ್ ಆಫ್ ಮಾಡ್ತಾ ಇದೀವಿ. ಅದ್ರ ಮೈಗ್ರೇಟರಿ ಪಥ ಇದೆಯಲ್ಲ, ಆನೆ ಪಥನ ಎಲ್ಲಾ ಕಡೆ ಕಟ್ ಆಫ್ ಮಾಡಿದೀವಿ. ಅದ್ರದ್ದು ಆ ರೋದನೆ ಕೇಳೋರಿಲ್ಲ. ಆನೆದು ಒಂದು ರೋದನೆ ಅಂತ ಇರತ್ತಲ್ಲ, ನನ್ನ ಕ್ಷೇತ್ರನ ಇವರು ಕಬಳಿಸಿದ್ದಾರೆ, ಅತಿಕ್ರಮಣ ಅಂತ ಅದೇ ಹೇಳ್ಬೇಕು. ಅದೇ ಹೇಳ್ಬೇಕು. ಆ ಬಂಡೀಪುರ ನೋಡಿ, ಇಡೀ ಬಂಡೀಪುರದಲ್ಲೆಲ್ಲ ರೆಸಾರ್ಟ್, ಎಲ್ಲಾ ಕಡೆ ಫೆನ್ಸಿಂಗ್, ಅದು ಆನೆ ಓಡಾಡೋ ಜಾಗ ಎಲ್ಲ ಫೆನ್ಸಿಂಗ್ ಆಗುತ್ತೆ. ನಾವು ಬಂಡೀಪುರದ ಮಾತ್ರ ಹೇಳ್ತಾ ಇದೀವಿ. ನಮ್ ಸುತ್ತಮುತ್ತಲು ಯಾವ್ಯಾವ್ದು ರಾಜ್ಯಗಳಿದೆ, ಆನೆ ನಮ್ದು ಕರ್ನಾಟಕ ಒಂದೇ ಅಲ್ಲ, ತಮಿಳ್ನಾಡಿಗೂ ಹೋಗುತ್ತೆ. ನಮಗ್ ಮಾತ್ರ ಅದು ತಮಿಳ್ನಾಡು, ಆನೆಗೆ ಅದು ತಮಿಳ್ನಾಡು ಅಂತಿಲ್ಲ. ಇಲ್ಲ ಅಂದ್ರೆ ಅದು ತಮಿಳ್ ಮಾತಾಡುತ್ತೆ, ಕನ್ನಡ ಮಾತಾಡುತ್ತೆ ಅಂತ ಇಲ್ಲ. ಅದು ಎಲ್ಲಾ ಕಡೆ ಓಡಾಡ್ಬೇಕು. ಹೌದು. ಇದು ಆನೆ ಕಥೆ ಆದ್ರೆ ಈ ಝೂ ಅಲ್ಲಿ ಅಷ್ಟೆಲ್ಲ ಕೇಜ್ ಒಳಗಿಟ್ಟಿರ್ತಾರೆ, ಅಲ್ಲೂ ಒಂದೊಂದು ಇನ್ಸಿಡೆಂಟ್ ಆಗಿರೋದಿದೆ. ಟೈಗರ್ ಕೆಣಕಕ್ ಹೋಗಿ ಇವನು ಬಿದ್ದು ಏನೋ ಆಯ್ತು. ಅಂದ್ರೆ ಆನಿಮಲ್ ಸ್ಟ್ರೆಸ್ ಅನ್ನ ಮನುಷ್ಯ ಅರ್ಥ ಮಾಡ್ಕೊಳ್ಬೇಕು ಅನ್ಸುತ್ತೆ. ಡಿಸ್ಟೆನ್ಸ್ ಸ್ವಲ್ಪ ಮೇಂಟೈನ್ ಮಾಡೋದಿಲ್ಲ. ಅದೇ ಹೇಳದ್ನಲ್ಲ, ಅವ್ರಿಗೆ ಒಳ್ಳೇದೊಂದು ಫಿಲಮ್ ಆಗ್ಬೇಕು, ಒಳ್ಳೇದೊಂದು ರೀಲ್ ಆಗ್ಬೇಕು. ಅವ್ನ್ ಬೇಕಾದ್ರೆ ಮುಂದೆ ಯಾರು ನಿಂತಿರ್ಲಿ, ತಳ್ಬಿಟ್ಟಿರ್ತಾರೆ, ಅವ್ರಿಗೆ ಗೊತ್ತೇ ಇರೋದಿಲ್ಲ. ಇವ್ರ ವಿಡಿಯೋ ಮಾತ್ರ ಓಡ್ತಾ ಇರುತ್ತೆ ಹೊರತು ಹಿಂದೆ ಮುಂದೆ ಏನಾಗ್ತಿದೆ ಅಂತ ನೋಡಲ್ಲ. ಎಷ್ಟೋ ಸಲ ಅವರೇ ಡೇಂಜರ್ ಅಲ್ಲಿ ಸಿಕ್ಕಾಕೊಂಡ್ಬಿಟ್ಟಿರ್ತಾರೆ. ಪಾಪ ನೆನ್ನೆ ಇವ್ರು ಸಿಕ್ಕಾಕೊಂಡಿದ್ದು ಸ್ವಲ್ಪ ಡಿಸ್ಟೆನ್ಸ್ ಮೇಂಟೈನ್ ಮಾಡಿದಿದ್ರೆ ಈ ಅನಾಹುತ ಆಗ್ತಿರ್ಲಿಲ್ಲ. ಆನೆಗಳ ಎಲ್ಲಾರು ಅಷ್ಟು ಸಲಿಗೆ ಆಗಿ ಹೋಗಿದೆ. ಅಲ್ಲಿ ನೀರ್ ಬೇರೆ, ನೀರ್ ಒಂಚೂರು ಕಲ್ಲು ಮೇಲೆ ಕಾಲಿಟ್ಟು ಜಾರ್ ಬಿದ್ರೆ ಅಲ್ಲಿ ಏನಾಗ್ತಾರೆ ಗೊತ್ತಿಲ್ಲ. ಸೊ ಮೋಸ್ಟ್ಲಿ ದುಬಾರಿಲಿ ಇಷ್ಟು ಬಿಡಬಾರ್ದಿತ್ತು ಅಂತ ಇವಾಗ ಅನಿಸ್ತಾ ಇದೆ ಎಲ್ರಿಗೂ. ಈಗ ಕ್ಲೋಸ್ ಮಾಡಿದ್ದಾರೆ, ಮುಂದೆ ಏನ್ ಅಲ್ಲಿ ಪ್ರೊಟೆಕ್ಷನ್ ಮಾಡಬಹುದು ದುಬಾರೆ ಅಥವಾ ಅಂತ ಬೇರೆ ಬೇರೆ ಶಿಬಿರಗಳಲ್ಲಿ? ಎಲ್ಲಾ ಕಡೆ ಸೆಕ್ಯೂರಿಟಿ ಇದಾಗ್ಬೇಕು. ಏನು, ಒಬ್ಬ ಆನೆನ ಕರ್ಕೊಂಡ್ ಬರ್ತೀಯಾನೆ ಅಂತಂದ್ರೆ ಅಲ್ಲಿಗೆ ಒಬ್ಬ ಗಾರ್ಡ್ ಅಂತ ನೇಮಿಸಿರ್ತಾರೆ, ಅಲ್ಲಿಗೊಬ್ರು ಫಾರೆಸ್ಟ್ ಅಂತ ಇರ್ತಾರೆ. ಅವ್ರೆಲ್ಲ ಸರಿ ಇದೆ ಅಂತಂದ ಮೇಲೆ ಒಂದ್ ಎಷ್ಟು ಜನದ ಹೋಲ್ಡಿಂಗ್ ಕೆಪಾಸಿಟಿ ಇದೆ. ಈಗ 30 ಜನ 40 ಜನ ಒಂದು ಟೀಮ್ ನಲ್ಲಿ ಬಿಟ್ರೆ ಅರ್ಧ ಗಂಟೆ ಆದ್ಮೇಲೆ ಇವ್ರನ್ನ ಕಳಿಸಿ ಮತ್ತೆ ಬೇರೆಯವ್ರನ್ನ ಬಿಡ್ಬೇಕು. ನೀವು ಒಟ್ಟಿಗೆ ಎಲ್ಲಾರನ್ನೂ ಅಲ್ಲಿ ಬಿಟ್ಬಿಟ್ರೆ ಅಂತ ಅಂದ್ರೆ ಅಲ್ಲೂ ಅದೇ ತರ 3 ಶಿಫ್ಟ್ ಅಲ್ಲೇನೋ ಬಿಡ್ತಾ ಇದ್ರು, ಬೆಳಗ್ಗೆ ಮಧ್ಯಾಹ್ನ ಅಂತ. ಹೌದು, ಬಟ್ ಈ ಹೋಲ್ಡಿಂಗ್ ಕೆಪಾಸಿಟಿ ಕಮ್ಮಿ ಆಯ್ತು. ಜಾಸ್ತಿ ಆನೆಗಳು ಜನ ಬಂದಷ್ಟು ಅಲ್ಲೇನಾಗತ್ತೆ ಅಂತಂದ್ರೆ ಕಿರ್ಚಾಟ, ಕೂಗಾಟ, ರಂಪಾಟ ಎಲ್ಲ ಮಾಡ್ತಾರೆ. ಅದೆಲ್ಲ ಕಡಿವಾಣ ಹಾಕ್ಬೇಕು. ಮೊಬೈಲ್ ಫ್ಲಾಶ್. ಹೌದು. ಈಗ ನೋಡಿ, ಈಗ ಇದನ್ನ ಗೊತ್ತಾದ್ಮೇಲೆ ಇನ್ನು ಮೈಸೂರು ಅರಮನೆ ಒಳಗಡೆ ಪಬ್ಲಿಕ್ ನ ಬಿಡೋದನ್ನ ಸಾಕಷ್ಟು ಕಡಿಮೆ ಮಾಡ್ತಾರೆ. ಇಲ್ಲಾಂತಂದ್ರೆ ಅಲ್ಲೂ ಬರೋದು, ಆನೆ ಎದುರುಗಡೆ ನಿಲ್ಲೋದು, ರೀಲ್ಸ್ ಮಾಡೋದು, ಈ ಆನೆ ಅದು ಆ ಆನೆ ಇದು ಅಂತ ಅದನ್ನ ವೈಭವೀಕರಣ ಮಾಡೋದು, ಇದು ಭೀಮಾ ಅನ್ನೋದು, ಹೈಪ್ ಮಾಡೋದೆಲ್ಲ ಮಾಡ್ತಾ ಇದ್ರು. ಅದನ್ನ ಅದ್ರ ಪಾಡಿಗೆ ಅದು ಬಿಟ್ಬಿಟ್ರೆ ಒಂದ್ 2 ತಿಂಗಳು ಚೆನ್ನಾಗಿ ಊಟ ಮುಗಿಸ್ಕೊಂಡು ಒಳ್ಳೆ ಪೌಷ್ಟಿಕಾಂಶ ಆಹಾರ ತಿನ್ಕೊಂಡು
ಮತ್ತೆ ಕಾಡಲ್ಲಿ ಚೆನ್ನಾಗಿರ್ತವೆ. ಈಗ ನಮ್ ಈ ದುಬಾರೆ ಇರ್ಲಿ ಅಥವಾ ಶಿವಮೊಗ್ಗದಿರ್ಲಿ ಯಾವ್ದಾದ್ರೂ ಸರಿ, ಸಕ್ಕರೆ ಬೈಲು. ಸಕ್ಕರೆ ಬೈಲಲ್ಲಿ ಇನ್ ಮುಂದೆ ಹಾಗಾದ್ರೆ ಜನರ ಜೊತೆ ಡೈರೆಕ್ಟ್ ಒಡನಾಟ ಬೇಡ ಅಂತೀರಾ? ಸ್ವಲ್ಪ ಡಿಸ್ಟೆನ್ಸ್ ಅಲ್ಲಿ ನೋಡಿದ್ರೆ ಅಲ್ಲ, ಸಾಕು ಯಾವ ಅಂತೀರಾ? ಆನೆ ಪ್ರವಾಸೋದ್ಯಮ ಸ್ವಲ್ಪ ಸ್ವಾಭಾವಿಕ- ಚೇಂಜ್ ಮಾಡ್ಕೊಳ್ಬೇಕಾಗತ್ತೆ ಅಂತ. ಆಮೇಲೆ ಯಾವ್ದು ತುಂಬಾ ಮನುಷ್ಯರ ಜೊತೆ ಚೆನ್ನಾಗಿ ಒಡನಾಟ ಇದೆ ಹ್ಮ್. ಅಂತ ಆನೆಗಳಾದ್ರೆ ಹ್ಮ್. ಓಕೆ. ಏಕಾಏಕಿ ಹೆಣ್ಣಾನೆಗಳಾದ್ರೆ ಈ ತರದೆಲ್ಲ ನಡೆಯೋದಿಲ್ಲ. ಹ್ಮ್. ಜಾಸ್ತಿ ಗಂಡಾನೆಗಳು ಮದಕ್ ಬಂದಿದೆ ಅಂತಂದ್ರೆ ಗುಂಪಿಂದ ಸಪರೇಟ್ ಮಾಡಿ ಒಂದು 3 ತಿಂಗಳು ಐಸೋಲೇಟ್ ಮಾಡ್ತಾರೆ. ಇದೊಂದು ಘಟನೆ ಅಂತೂ ಆಗೋಯ್ತು ಸರ್. ಆ ದೃಶ್ಯ ಒಂಥರ ಡಿಸ್ಟರ್ಬ್ ಮಾಡ್ಬಿಡ್ತು. ಯಾಕಂದ್ರೆ ಒಬ್ರು ಹೆಣ್ಮಗಳ ಪ್ರಾಣ ಹೋಯ್ತು, ಮಾರ್ತಾಂಡನ್ ಪ್ರಾಣನೂ ಹೋಯ್ತು, ಎಲ್ಲ ಆಯ್ತು. ಬಟ್ ಅಲ್ಲಿ ಆ ಘಟನೆ ಆದಾಗ ಬಿಹೇವ್ ಮಾಡಿದವರು ಕೂಡ ತುಂಬಾ ಡಿಸ್ಟರ್ಬಿಂಗ್ ಅನ್ಸ್ಬಿಡ್ತು. ಅಲ್ಲಿ ಜನ ಅದಕ್ಕೆ ರಿಯಾಕ್ಟ್ ಮಾಡಿದ್ದು. ಹೌದು. ಸೊ ಇಂಥ ಘಟನೆಗಳು ಆಗದಂತೆ ನೋಡ್ಕೊಳ್ಳೋದು ಒಂದು. ಅಕಸ್ಮಾತ್ ಏನೋ ಎಡವಟ್ಟಾದಾಗ ಅದನ್ನ ಮಾವುತರು ಹೇಗೆ ನಿಭಾಯಿಸ್ಬೇಕು? ಆ ಕ್ಷಣ ಅವ್ರ ಹತ್ರನೇ ಇರೋದು, ಬೇರೆ ಯಾರ ಕೈಯಲ್ಲೂ ಏನೂ ಇಲ್ಲ. ಹೌದು ನೋಡಿ, ಆ ಏಕಾಏಕಿ ಆನೆನ ತುಂಬಾ ಜನ ಕಾಯ್ತಾ ಇರ್ತಾರೆ, ಟಿಕೆಟ್ ಎಲ್ಲ ಕೊಟ್ಬಿಟ್ಟಿರ್ತಾರೆ, ಹ್ಮ್. ಜನ ಇಲ್ಲಿ ಕಾಯ್ತಾ ಇರ್ತಾರೆ, ಆನೆ ಅಲ್ಲಿಂದ ಬರಬೇಕು. ಅವು ಬರ್ಬೇಕಂದ್ರೆ ಸರಣಿ ಸಾಲಲ್ಲೇ ಬರಬೇಕು. ಹ್ಮ್. ಸೊ ಏಕಾಏಕಿ ಎಲ್ಲ ಆನೆಗಳನ್ನ ಒಟ್ಟಿಗೆ ನೀವು ಕರ್ಕೊಂಬರೋದು ತಪ್ಪು. ಹ್ಮ್. ಆಮೇಲೆ ಅದಕ್ಕೆ ಜಾಸ್ತಿ ಪ್ರೆಷರ್ ಕೊಡಬಾರ್ದು. ಹ್ಮ್. ಬೆಳಿಗ್ಗೆ ಕರ್ಕೊಂಬಂದಿರೋ ಆನೆನ ಸಾಯಂಕಾಲ ಅದು ಎಷ್ಟೇ ಪ್ರೆಷರ್ ಇರಲಿ ಏನೇ ಇರಲಿ, ಹ್ಮ್. ಹ್ಮ್. ನೀವು ಒಂದಿನ ಎಲ್ಲರಿಗೂ cancel ಟಿಕೆಟ್ ಆದ್ರೂ ಪರವಾಗಿಲ್ಲ. ಕ್ಯಾನ್ಸಲ್ ಆದ್ರೂ ಪರವಾಗಿಲ್ಲ. ಹೌದು. ನೀವು ರಜಾ ಬಂದಿದೆ, ಮಕ್ಳು ಇಷ್ಟೊಂದು ಜನ ಇದ್ದಾರೆ, ಡಿಮ್ಯಾಂಡ್ ಇಷ್ಟೊಂದು ಕ್ರಿಯೇಟ್ ಆಗಿದೆ ಅಂತ ಅಂದ್ಬಿಟ್ಟು ನೀವು ಆನೆ ಮೇಲೆ ಪ್ರೆಷರ್ ಹಾಕಿದ್ರೆ ಅದು ಈ ರೀತಿ ತಿರುಗತ್ತೆ. ಹ್ಮ್. 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 ನಮ್ಮಲ್ಲಿ ಸೋಷಿಯಲ್ ಆಗಿರತಕ್ಕಂಥದ್ದು ಅಂದ್ರೆ ಮನುಷ್ಯರ ಜೊತೆ ಚೆನ್ನಾಗಿ ಒಡನಾಟ ಇಟ್ಕೊಂಡಿರೋ ಆನೆಗಳನ್ನ ಹ್ಮ್. ನೀವು ಯಾವ ಆನೆಗಳು ಮಾವುತ ಕಾವಡಿ ಬಿಟ್ರೆ ಇನ್ನೊಬ್ರು ಮಾತು ಕೇಳೋದಿಲ್ಲ. ಹ್ಮ್. ಹ್ಮ್. ಆಮೇಲೆ ನೀವು ಮಾವುತ ಕಾವಡಿ ಇದ್ದಾಗ ಮಾತ್ರ ನೀವು ಆನೆ ಹತ್ರ ಹೋಗಿ, ಹ್ಮ್. ಸೊ ದಟ್ ಅವರ ಪ್ರೆಸೆನ್ಸ್ ಅಲ್ಲಿ ನೀವು ಅದಕ್ಕೆ ಊಟ ಕೊಡೋದಾಗಿರ್ಲಿ, ಹ್ಮ್. ನೀರು ಕೊಡೋದಾಗ್ಲಿ ಮಾಡಿ. ಒಂದು ರೀತಿ ಸಂತೋಷಕ್ಕೊಳಗಾಗ್ಬಿಟ್ಟೆ, ನಾನು ಆನೆ ಹತ್ರ ಇದ್ದೀನಿ, ನಾನು ಇನ್ನೂ ಒಂದಷ್ಟು ಹೋಗ್ಬೇಕು, ಇನ್ನೂ ಅದನ್ನ ತಪ್ಕೊಂಡು ಫೋಟೋ ತಕ್ಕೋಬೇಕು ಅಂಥದ್ದೆಲ್ಲ ಮಾಡಕ್ ಹೋಗ್ಬಿಡಿ. ಯಾಕಂದ್ರೆ ಯಾವ ಟೈಮ್ನಲ್ಲಿ ಆನೆ ಅದ್ರ ಉದ್ದೇಶಪೂರ್ವಕ ಅದು ಸೊಂಡ್ಲು ಎತ್ತಿರಲ್ಲ. ಹ್ಮ್. ಅದೇನಾದ್ರ ಯಾವ್ದೋ ಒಂದು ನೊಣ ಬಂದ್ ಕಚ್ತೋ ಇಲ್ಲ ಅಂತಂದ್ರೆ ಅದಕ್ಕೇನೋ ಆಯ್ತು ಅಂದ್ಕೊಳ್ಳಿ, ಸ್ವಲ್ಪ ಅದೊಂದು ಸೊಂಡ್ಲು ಕಾಲ್ ಮೂವ್ ಮಾಡಿದ್ರು ಎತ್ತಿದ್ರೆ ನಾವು finish. ಸ್ವಲ್ಪ ಸೊಂಡ್ಲು ಮೂವ್ ಮಾಡಿದ್ರೆ ನಿಮ್ಗೆ ಆ ಫೋರ್ಸ್ ತಡ್ಕೊಳಕ್ ಶಕ್ತಿ ಇರೋದಿಲ್ಲ. ಸೊ ಲಾಸ್ಟ್ ಅಲ್ಲಿ ಏನಾಗುತ್ತೆ ಅಂದ್ರೆ ಬ್ಲೇಮ್ ಗೇಮ್, ಇದು ಆನೆನೆ ಮಾಡಿದ್ದು ಅನ್ನೋದು ಬರುತ್ತೆ. ನೆನ್ನೆನೂ ಅಷ್ಟೇ ಪಾಪ ಆ ಲೇಡಿದು ತಪ್ಪಿಲ್ಲ, ಆನೆಗಳದ್ದು ತಪ್ಪಿಲ್ಲ, ಅವ್ರು ಆ ಟೈಮ್ನಲ್ಲಿ ಅಲ್ಲಿ ಇದ್ದಿದ್ದು ತಪ್ಪಷ್ಟೇ. ಆ ಆನೆ ತೀರಾ ಹತ್ರದಲ್ಲಿ ಇದ್ರಲ್ಲ ಅದು ತಪ್ಪು. ಕಲ್ಲು ಬೇರೆ ಹೊಡೆದ್ರು, ಕಲ್ಲು ಬೇರೆ ಹೊಡಿತಾ ಇದ್ರು ಜನ. ಅದೇ ತಮ್ಮನ್ ತಾವ್ ಕಂಟ್ರೋಲ್ ಅಲ್ಲಿ ಏನ್ ಮಾಡ್ಕೋಬೇಕು. ಮಾವುತ ಏನು ಮಾಡಕ್ ಆಗ್ತಿರ್ಲಿಲ್ವಾ? ಆತರ ಫೈಟಿಂಗ್ ಶುರು ಆದಾಗ ಆನೆಗಳದ್ದು ಏನು ಮಾಡಕ್ ಆಗ್ತಿರ್ಲಿಲ್ಲ. ಆಗಲ್ಲ. ಯಾಕಂದ್ರೆ ಅವನು ತುಂಬಾ ಕಂಟ್ರೋಲ್ ಮಾಡೋದಕ್ಕೆ ಆನೆ ಮೇಲೂ ಕೂತ್ಕೊಂಡು ಅವನ್ ಕೆಳಗಡೆ ಇಳ್ದೇ ಇಲ್ಲ. ಕೆಳಗಡೆ ಇಳಿದ್ರೆ ಅದು ಇನ್ನ ಕಂಟ್ರೋಲ್ ಸಿಗಲ್ಲ ಅಂತ ಅಂಕುಶದಲ್ಲಿ ಅದನ್ನ ವಾಪಸ್ ಎಳಿತಾ ಇದ್ರು ಅದು ಕೋಪನ ಕಂಟ್ರೋಲ್ ಅಲ್ಲಿ ತಪ್ಪು ಹೋಗಿದೆ ಬರ್ಸ್ಟ್ ಆಯ್ತು. ಅದ್ರದ್ದು ಆಂಗರ್ ಯಾವಾಗ ಬರ್ಸ್ಟ್ ಆಯ್ತು, ನೀವು ಆನೆನ ಕಂಟ್ರೋಲ್ ಮಾಡಕ್ ಆಗಲ್ಲ. ಓಕೆ, ಅದು ಸಿಟ್ಟು ಹೊರಗೆ ಹಾಕಕ್ಕಿಂತ ಮುಂಚೆ ಏನಾದ್ರೂ ಸಿಗ್ನಲ್ಸ್ ಕೊಡತ್ತಾ? ಅಂದ್ರೆ ಅದು ಆ ತಕ್ಷಣ ವಾಪಸ್ ಕರ್ಕೊಂಡು ಹೋಗಕ್ ಚಾನ್ಸ್ ಇತ್ತ ಅಂತ? ಈಗ ಬ್ಲೇಮ್ ಯಾರನ್ನ ಮಾಡ್ಬೇಕು ಗೊತ್ತಾಗಲ್ಲ. ಹಾಗಾಗಿ ನೀವು ಒಂದ್ಸಲ ಅದು ಟಾರ್ಗೆಟ್ ಫಿಕ್ಸ್ ಮಾಡ್ಕೊಂಡ್ಮೇಲೆ ತನ್ಗೆ ಚೈನು ನೀವೇ ಬಿಡಿಸಿದ್ಮೇಲೆ ಅದು ಮತ್ತೆ ಕಂಟ್ರೋಲ್ಗೆ ಬರೋದಿಲ್ಲ. ನಮ್ಮಲ್ಲಿ ಅದೇ ಶ್ರೀರಾಮ ಮತ್ತೆ ಗಜೇಂದ್ರ ಇದೇ ತರ ಕಾಳಗದಲ್ಲಿ ಡಾಕ್ಟರ್ಗೂ ಹೇಳಿದ್ರು ಕಟ್ಟಾಕಿರಿ ಆನೆನ ಅಂತ, ರೇಂಜರು ಹೇಳಿದ್ರು. ಆದ್ರೆ ಮಾವತ್ರ ಅದನ್ನ ಕಟ್ಟಾಕ್ಲಿಲ್ಲ. ಯಾವ್ದನ್ನ? ನಮ್ ಗಜೇಂದ್ರನ. ರಾಜರದ್ದು ಪಟ್ಟದ ಆನೆ ಅದು, ಹೈಟಲ್ಲಿ ವೈಟಲ್ಲಿ ತುಂಬಾ ಚೆನ್ನಾಗಿರೋ ಆನೆ. ನಾವು ಅದನ್ನ ಮೈಸೂರಿಗೆ ಬರಕ್ ಕಳ್ಕೊಂಡ್ವಿ. ಯಾಕಂದ್ರೆ ಒಳ್ಳೆ ಶ್ರೀರಾಮ ಆನೆನ ಅದು ಇದೇ ತೀರ ಮಸ್ತಕ್ ಬಂದಾಗ ನೇರ ಎರಡು ಒಟ್ಟಿಗೆ ಬಂತು. ಇದು ಹೋಗಿ ಅದಂತ ತಿವಿದು ಬಿಟ್ರೆ ಮತ್ತೆ ಕಷ್ಟ ಅನ್ಸುತ್ತೆ. ಅದು ಆ ಒಂದು ಇನ್ಸಿಡೆಂಟ್ ಅಲ್ಲಿ ಶ್ರೀರಾಮ ಗಜೇಂದ್ರನ ದಂತ ಶ್ರೀರಾಮ ಎದೆ ಒಳಗಡೆ ಒಂದಿನ ಕಟ್ಟಾಕ್ಬಿಟ್ಟಿದ್ರು ಏನೋ ಇದು ಮಾಡ್ತಾ ಇತ್ತು. ಆನೆ ನನ್ ಮಾತ್ ಕೇಳ್ತಿದೆ ಅಂತ ಅದನ್ನ ಅಷ್ಟು ಸಲೀಸಾಗಿ ಮಾವುತರು ಜನ ಯಾರು ತಗೊಳ್ಬಾರ್ದು. ಇನ್ನೂ ಒಂದು ಉದಾಹರಣೆ ನಡೆಯುತ್ತೆ ನಮ್ಮಲ್ಲಿ. ನಾವು ಕಟಾಕಿರೋ ಆನೆಗಳಿಗೆ ಕಾಡಾನೆಗಳು ಬಂದು ದಾಳಿ ಮಾಡ್ತವೆ. ಇದು ತಪ್ಪಿಸ್ಕೊಳಕ್ ಆಗೋದಿಲ್ಲ. ಅದಿನ್ನೂ ಅಗ್ರೆಸಿವ್ ಆಗಿರ್ತವೆ. ಸೊ ಎಲ್ಲ ರೀತಿನಲ್ಲೂ ನಾವು ಕಾಯ್ಕೋಬೇಕಾಗುತ್ತೆ. ಕ್ಯಾಂಪ್ ಅಂತ ನಡ್ಸೋದಿದೆಯಲ್ಲ, ತುಂಬಾ ಜವಾಬ್ದಾರಿ ಇದೆ ಒಂದಂತ ಕೆಲಸ. ಓಕೆ,
ಕೊನೆಯದಾಗಿ ಸರ್, ಈಗ ಘಟನೆ ಬಹಳ ದುರದೃಷ್ಟಕರ ನಡೆದು ಬಿಟ್ಟಿದೆ. ಸರ್ಕಾರ ಎಚ್ಚೆತ್ಕೊಳ್ಬೇಕು, ಜನಾನು ಎಚ್ಚೆತ್ಕೊಳ್ಬೇಕು. ಅಲ್ಲಿ ತಪ್ಪು ಸುಮಾರು ಕಡೆಯಿಂದ ಕಾಣಿಸ್ತಾ ಇದೆ. ಹೌದು. ಸೊ ಇನ್ನು ಮುಂದೆ ಕೆಲವು ಮುಂಜಾಗ್ರತಾ ಕ್ರಮ ಅಂತ ಹೇಳೋದಾದ್ರೆ ನಿಮ್ ಸಜೆಷನ್ ಏನು? ನನ್ನ ಸಜೆಷನ್ ಆದಷ್ಟು ಪ್ರಾಣಿಗಳಿಂದ ಡಿಸ್ಟೆನ್ಸ್ ಮೇಂಟೈನ್ ಮಾಡಿ. ಹ್ಮ್. ನಿಮಗೂ ಆನೆಗಳಿಗೂ ಆಗಲಿ, ನಿಮಗೂ ಪ್ರಾಣಿಗಳಿಗೆ, ನೀವು ಅದು ಝೂನೇ ಆಗಿರ್ಬೋದು, ಕಾಡೇ ಆಗಿರ್ಬೋದು, ಕ್ಯಾಂಪೇ ಆಗಿರ್ಬೋದು, ಹ್ಮ್. ನಿಮ್ಮ ಡಿಸ್ಟೆನ್ಸ್ ನೀವು ಮೇಂಟೈನ್ ಮಾಡ್ಕೊಳ್ಳಿ. ಹ್ಮ್. ನಿಮ್ಮನ್ನ ನೀವು ರಕ್ಷಿಸ್ಕೊಳ್ಳೋದಕ್ಕೆ ರೆಡಿ ಇರಿ. ಓಕೆ. ನಿಮ್ಮ ಗಮನ ಎಲ್ಲ ಎಲ್ಲಿರುತ್ತೆ ಅಂತಂದ್ರೆ ರೀಲ್ಸು, ಲೈವ್ ವಿಡಿಯೋ, ಲೈವ್ ಫುಟೇಜ್ ಕಡೆನೇ ಇರುತ್ತೆ ಹೊರತು ಅಕ್ಕಪಕ್ಕ ಏನ್ ಆಗ್ತಿದೆ ಅಂತ ಜನಗಳಿಗೆ ಗೊತ್ತೇ ಇರೋದಿಲ್ಲ. ನಾನು ಆರಂಭದಲ್ಲೇ ಹೇಳ್ದಾಗ ಇದು ತುಂಬಾ ಇಂಪಾರ್ಟೆಂಟ್ ಅನ್ಸುತ್ತೆ. ಸ್ಕೂಲ್ಗಳೆಲ್ಲ ಟ್ರಿಪ್ ಕರ್ಕೊಂಡು ಹೋಗ್ತಿರ್ತಾರೆ. ಪ್ರೈವೇಟ್ ಝೂಗಳು ತುಂಬಾ ನಡೀತಾ ಇವೆ ಈಗ. ಸುಮಾರು ಆನಿಮಲ್ಸ್ ನ ಚಿಕ್ಕ ಪುಟ್ಟದ್ದು, ಅದ್ರಲ್ಲಿ ಕೆಲವು ಈ ಲಿಸರ್ಡ್ ಅದೆಲ್ಲ ಡೇಂಜರಸ್ ಇರುತ್ತೆ. ಅದ್ರ ಬಗ್ಗೆ ಏನ್ ಅವೇರ್ನೆಸ್ ಕೊಡ್ತೀರಾ? ಕಾರ್ನಿವರಸ್ ಸ್ಪೀಶೀಸ್ ಇಂದ ಮಕ್ಕಳನ್ನ ಸ್ವಲ್ಪ ದೂರ ಇಡು. ಆಮೇಲೆ ಆ, ಕೆಲವು ಮಕ್ಕಳಲ್ಲಿ ಕೆಮಿಕಲ್ ರಿಯಾಕ್ಷನ್ಸ್ ಆಗುತ್ತೆ, ಯಾವ್ದಾದ್ರು ಒಂದು ಪ್ರಾಣಿ ಮುಟ್ಟಿದ್ರೆ ಆಗುತ್ತೆ. ಅಲರ್ಜಿಕ್ ಆಗುತ್ತೆ. ಇಂಥವಿಂದ ಸ್ವಲ್ಪ ದೂರ ಇರಬೇಕು. ಬಾಕಿ ಎಲ್ಲ ಓಕೆ. ನಾವು ಮೊಲದ ಮರಿನ ನಾವು ಕೈಯಲ್ಲಿ ಕೊಟ್ಟರುವೆ, ಬೆಕ್ಕಿನ ಮರಿ ಕೈಯಲ್ಲಿ ಕೊಟ್ಟರುವೆ, ರೇಬಿಸ್ ಬಂದಾಗಲೇ ಗೊತ್ತಾಗೋದು ಯಾವ ಪ್ರಾಣಿಯಿಂದ ಬಂತು ಅಂತ. ಅಲ್ಲಿ ತನಕ ನಮ್ಗೇನು ಗೊತ್ತಾಗಲ್ಲ. ಅಲ್ಲಿ ತನಕ ಎಲ್ಲ ಚೆನ್ನಾಗೇ ಇರುತ್ತೆ. ಸ್ಲೋ ರಿಯಾಕ್ಷನ್ ಅಲ್ಲಿ ಯಾವ್ದಾರ ಆಯ್ತು ಅಂತಂದ್ರೆ, ನಾನು ಇವತ್ತು ಅಲ್ಲಿಗೆ ಹೋಗಿದ್ದೆ, ಅವತ್ತು ಇಲ್ಲಾಯ್ತು, ಅಲ್ಲಾಯ್ತು ಅಂತಾರೆ ಈ ನಾಯಿ ಕಚ್ಚಿದ್ರೆ ಇಂಜೆಕ್ಷನ್ ಕೊಡಿಸ್ಕೊಳ್ಳೋಣ ಅಂತಾದ್ರೂ ಗೊತ್ತಾಗತ್ತೆ. ಹೌದು. ಈ ತರ ಗೊತ್ತೂ ಆಗಲ್ಲ, ಅದು ಕೈ ಮೀರಿ ಹೋಗತ್ತಾ? ಕೈ ಮೀರಿ ಹೋಗುತ್ತೆ. ಬೆಕ್ಕಲ್ಲೂ ಒಂದು ಡಿಸೀಸ್ ಇದೆ, ಕ್ಯಾಟ್ ಸ್ಕ್ರಾಚ್ ಡಿಸೀಸ್ ಅಂತ. ಅದು ನಿಮ್ಗೆ ಪರಿಚಿದ್ರು ಆ ತಕ್ಷಣಕ್ಕೇನು ಗೊತ್ತಾಗಿರಲ್ಲ. ಒಂದು 15-20 ದಿನ ಆದ್ಮೇಲೆ ಸಪ್ಟಿಕ್ ಶುರು ಆಗತ್ತೆ. ಸೊ ಎಲ್ಲೇ ಇದ್ರೂ, ಯಾವುದೇ ಇದ್ರೂ ಪ್ರಾಣಿಗಳ ಜೊತೆ ನೀವು ಎಷ್ಟು ಡಿಸ್ಟೆನ್ಸ್ ಮೇಂಟೈನ್ ಮಾಡಿ ಮುದ್ದು ಮಾಡ್ತಿರೋ ಅಷ್ಟು ಒಳ್ಳೇದು. ಪ್ರಾಣಿಗಳಿಗೆ ಪ್ರೀತಿ, ದಯೆ ಎಲ್ಲ ಬೇಕು. ಅತಿಯಾದ ಅಂದ್ರೆ ಅಮೃತನ ವಿಷ ಅಂತಾರಲ್ಲ, Yes, sir. ಹಾಗೆ Yes. ಅದಕ್ಕೆ ಅದರದೇ ಆದಂತ ಒಂದು ಡಿಸ್ಟೆನ್ಸ್ ಇದ್ರೆ ಅದು ನಮ್ಗೆ ತುಂಬಾ ಪ್ರೀತಿ ಮಾಡುತ್ತೆ. ಕೆಲವು ಪ್ರಾಣಿಗಳು ನಮ್ಮ ಮೈ ಮೇಲೆ ಬಂದು ಮುದ್ದಾಡ್ಕೋತವೆ, ಆದ್ರೆ ನಾವು ಮುಟ್ಟೋದಕ್ಕೆ ಅದು ಬಿಡೋದಿಲ್ಲ. ಈಗ ನೀವು ಉದಾಹರಣೆಗೆ ಯಾವ್ದೋ ಬೆಕ್ಕಾಗಿರ್ಲಿ, ನೀವು ಅದಕ್ಕೆ ಫುಡ್ ಕೊಡ್ತೀರಾ, ಅದೇನ್ ಮಾಡುತ್ತೆ ಅಂತಂದ್ರೆ ಬಾಲ ಎತ್ತಿ ನಿಮ್ಮ ಸುತ್ತಲೂ ಅದ್ರದ್ದು ಸೆಂಟ್ ಮಾರ್ಕ್, ಇವನು ನನ್ನ ಯಜಮಾನ ಅಂತ ಬಿಡುತ್ತೆ. ಆದ್ರೆ ನೀವು ಅದನ್ನ ಮುಟ್ಟಕ್ಕಾಗಲ್ಲ ಕೆಲವು ಬೆಕ್ಕುಗಳನ್ನ. ಸೊ ಅದಾಗ ಅದು ಸರೆಂಡರ್ ಆಗಿರುತ್ತೆ. ಅದನ್ನ ನಾವು ಮುಟ್ಟಕ್ಕಾಗಲ್ಲ, ಬಟ್ ದೇ ಕ್ಯಾನ್ ಕಮ್. ನಾವು ಹುಲಿನ ಕಾಡಲ್ಲಿ ಸಫಾರಿಗೆ ಹೋಗ್ತೀವಲ್ಲ, ಮುತ್ತಾಡ್ಬೇಕು ಅನ್ಸುತ್ತೆ, ಆದ್ರೆ ನೀವು ಅದನ್ನ ಟಚ್ ಮಾಡಕ್ ಆಗಲ್ಲ, ದೂರದಿಂದಾನೇ ನೋಡ್ಕೋಬೇಕು. ಹಾಗೆ ಖಂಡಿತ ಸರ್. ಅಂದ್ರೆ ಪ್ರಾಣಿಗಳ ಬಗ್ಗೆ ಪ್ರೀತಿ ತೋರ್ಸಕ್ಕಿಂತ ಮುಂಚೆ ಒಂದಿಷ್ಟು ಎಚ್ಚರಿಕಾ ಕ್ರಮಗಳ ಬಗ್ಗೆ ತಿಳಿಸ್ಕೊಟ್ಟಿದ್ದೀರಾ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಈ ರೀತಿ ಅನಾಹುತಗಳಾದಾಗ ನಾವು ಏನೇನೋ ಕ್ರಮಗಳನ್ನು ತಗೊಳಕ್ ಮುಂದಾಗ್ತೀವಿ, ಸರ್ಕಾರ ಎಚ್ಚೆತ್ಕೊಳ್ಳುತ್ತೆ, ಎಲ್ಲಾ ಸರಿ. ಆದ್ರೆ ಎಲ್ಲಾ ಕಡೆಗಳಲ್ಲೂ ಒಂದಿಷ್ಟು ಕಾಳಜಿ ನಮಗೂ ಕೂಡ, ಜನರಿಗೂ, ಜನಸಾಮಾನ್ಯರಿಗೂ ಇದ್ರೆ ಮಾತ್ರ ಅನಾಹುತಗಳಿಂದ ದೂರ ಇರೋಕ್ ಸಾಧ್ಯ. ತಿಳುವಳಿಕೆ ತುಂಬಾ ಮುಖ್ಯ. ಮತ್ತಷ್ಟು ವಿಶೇಷ ಸಂದರ್ಶನಗಳ ಜೊತೆ ನಿಮ್ ಮುಂದೆ ಬರ್ತಾ ಇರ್ತೀವಿ. ಥ್ಯಾಂಕ್ ಯು.